श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यम् द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಮಂಗಲ ಮಹೋತ್ಸವ ನೆರವೇರ್ತಾ ಇದೆ. ಮಂಗಲ ಅಂತಂದ್ರೆ ಮೊದಲಿನಿಂದ ಮಾಡಿದ ಕರ್ಮವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡೋದು. 11ನೇ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಕರಭಾಜನ, ಚಮಸ, ಆವಿರ್ಗೋತ್ರ, ದ್ರುಮಿಲ ಅಂತ ಜಾಯಂತಿಯರು ಅಂತ ಹೇಳ್ತಾರೆ. ಆ 9 ಜನ ಜಾಯಂತಿಯರ ಉಪದೇಶದಲ್ಲಿ ಭಾಗವತ ಧರ್ಮಗಳನ್ನ ನಿರೂಪಣೆ ಮಾಡ್ತಾ ಬರ್ತಾರೆ. ಭಾಗವತ ಧರ್ಮ ನನಗೆ ಹೇಳ್ರಿ ಅಂತ ಕೇಳಿದ್ದಂತೆ ರಾಜ. ಆವಾಗ ಕವಿ ಎನ್ನುವಂತಹ ಜ್ಞಾನಿಗಳು ಹೇಳ್ತಾರೆ, ಅನೇಕ ಭಾಗವತ ಧರ್ಮಗಳಿದ್ದಾವೆ, ಅದರಲ್ಲಿ ಇದು ಪ್ರಮುಖ ಅಂತಂದ್ರಂತೆ. ಯಾವುದದು? ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋತಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ನಾವೆಲ್ಲ ದಿನನಿತ್ಯ ಸಂಧ್ಯಾ ವಂದನೆ ಮಾಡಿದ್ರೆ, ವೈಶ್ವದೇವ ಮಾಡಿದ್ರೆ, ಇನ್ನೇನೋ ಕರ್ಮಗಳನ್ನು ಮಾಡಿದ್ರೆ ಈ ಶ್ಲೋಕ ಹೇಳ್ತೀವಿ. ಆದರೆ ಕರೋತಿ ಅಂತ ಶಬ್ದ ಹೇಳಲ್ಲ, ನಾವೆಲ್ಲ ಕರೋಮಿ ಅಂತ ಹೇಳ್ತೀವಿ. ಹಾಗೆ ಕಾಯೇನ ವಾಚ ಮನಸ ಇದೆಲ್ಲ ಶಬ್ದಗಳು ಹಾಗೆ ಇದ್ದಾವೆ. ಆದರೆ ಅನುಸೃತ ಸ್ವಭಾವಂ ಅದು ಭಾಗವತ ವ್ಯತ್ಯಾಸ ಮಾಡಿದೆ. ಇಲ್ಲಿ ಅನುಸೃತ ಸ್ವಭಾವಂ ಅಂತ ಶಬ್ದ ಇದೆ, ಕರೋಮಿ ಅಂತ ಶಬ್ದ ಇಲ್ಲಿ ಹೇಳುವಾಗ ಭಾಗವತದಲ್ಲಿ ಕರೋತಿ ಅಂತಿದೆ. ಅರ್ಥ ಏನ್ ವ್ಯತ್ಯಾಸ ಅಂದ್ರೆ, ಕರೋಮಿ ಅಂದ್ರೆ ನಾನು ಮಾಡ್ತೇನೆ, ಕರೋತಿ ಅಂದ್ರೆ ಯಾರು ಮಾಡ್ತಾನೋ ಅಂತ ಇಟ್ಟುಕೊಂಡು ಅದೆಲ್ಲವನ್ನು ಸಮರ್ಪಯೇ ತತ್ ಅಂತ, ಸಮರ್ಪಯಾಮಿ ಅಂತ ನಾವು ಹೇಳ್ತೇವೆ. ಆದ್ರೆ ಭಾಗವತ ಸಮರ್ಪಯೇ ತತ್ ಅಂತ ಅಪ್ಪಣೆ ಕೊಡಿಸ್ತದೆ. ಅದು ಸರಿ, ಅರ್ಥಾನುಸಂಧಾನ ಬಂದ್ರೆ ಸ್ಪಷ್ಟ ಗೊತ್ತಾಗ್ಬಿಡ್ತು. ಏನ್ ಅಭಿಪ್ರಾಯ ಅಂದ್ರೆ, ಕಾಯೇನ ಅಂದ್ರೆ ದೇಹದಿಂದ ಏನೆಲ್ಲ ಕರ್ಮಗಳು ನಡೀತಾವೋ, ಚಟುವಟಿಕೆಗಳು, ಅದೆಲ್ಲ ಒಳಗಿರುವ ಬಿಂಬರೂಪಿ ಪರಮಾತ್ಮ ಮಾಡಿಸಿರ್ತಾನೆ. ಅದನ್ನ ಅವನಿಗೆ ಸಮರ್ಪಣೆ ಮಾಡುವುದು ಅಂದ್ರೆ ಅರ್ಥ ಏನು? ಸಮರ್ಪಣೆ ಅಂದ್ರೆ ಅರ್ಥ ಏನು? ತದಧೀನತ್ವ ಚಿಂತನಂ ಅಂತ ಟೀಕಾಕೃತ್ಪಾದ್ರೆ ಹೇಳ್ತಾರೆ. ಬಹಳ ಸುಲಭ. ನಮ್ಮ ಸಿದ್ಧಾಂತದಲ್ಲಿ ದೇವರಿಗೆ ಸಮರ್ಪಣೆ ಮಾಡೋ ಬಗೆ, ಉಳಿದವ್ರ ಸಿದ್ಧಾಂತದಲ್ಲೆಲ್ಲ ನೈವೇದ್ಯ ಸಮರ್ಪಣೆ ಅಂದ್ರೆ ಏನ್ ಮಾಡಿರ್ತಾರೆ ಅದನ್ನೇ ಸ್ವಲ್ಪ ಮೂಗಿಗೆ ಹಚ್ಚಿ ಇಡ್ತಾರೆ.
ನೀವು ನೋಡಿರ್ತೀರ ಅಲ್ಲಲ್ಲಿ ದೇವಸ್ಥಾನದಲ್ಲಿ ಕೆಲವು ಸಿದ್ಧಾಂತದೊಳಗೆ ನೈವೇದ್ಯ ಅಂದ್ರೆ ಅವ್ನು ಮೂಗಿನ ತನಕನೇ ತಗೊಂಡು ಅದು ಬಡಿಯೋ ತನಕ ಸರ್ತಿ. ನಮ್ ಸಿದ್ಧಾಂತದಲ್ಲಿ ಅದು ಬರಲಿಲ್ಲ. ನಮ್ ಸಿದ್ಧಾಂತದಲ್ಲಿ ಇಷ್ಟೇ, ಅದು ಎಲ್ಲೇ ಇರ್ಲಿ ವಸ್ತು, ಅದರೊಳಗೂ ಭಗವಂತ ಇರ್ತಾನೆ, ನಮ್ಮೊಳಗೂ ಇರ್ತಾನೆ, ಪ್ರತಿಮೆಯಲ್ಲೂ ಇರ್ತಾನೆ. ಆ ಎಲ್ಲದರೊಳಗಿರೋ ಭಗವಂತನ ರೂಪಗಳಿಗೆ ಐಕ್ಯ ತಿಳಿದು ಈ ವಸ್ತು ನಿನ್ನ ಅಧೀನ, ಈ ವಸ್ತುವಿನೊಳಗಿರುವ ರಸ ನಿನ್ನ ಅಧೀನ, ಈ ವಸ್ತುವಿನೊಳಗಿರುವ ಧರ್ಮ ನಿನ್ನ ಅಧೀನ, ಇಷ್ಟು ತಿಳಿದ್ರೆ ಸಮರ್ಪಣೆ ಆಗೋಗುತ್ತೆ. ನೋಡಿ, ಇದೇ ನಮ್ಮಲ್ಲಿ ಸಿದ್ಧಾಂತದ ವಿಶೇಷತೆ ಅಂತ ತಿಳಿಸಿಕೊಟ್ರು. ಹಾಗಾಗಿ ನಾವು ಇವತ್ತು ಮಂಗಲ ಮಾಡ್ತಿದ್ದೇವೆ ಅಂದ್ರೆ ಅದು ನಾವು ಸ್ವತಂತ್ರವಾಗಿ ಮಾಡ್ತಾ ಇರೋ ಕೆಲಸ ಅಲ್ಲ. ನಮ್ಮೆಲ್ಲರೊಳಗೆ ಆ ಪರಮಾತ್ಮ ಇರ್ತಾನೆ. ಆ ಒಳಗಿದ್ದು ನಮ್ಮಿಂದ ಇಂಥ ಒಂದು ಸತ್ಕರ್ಮ ನಡೆಸಬೇಕು ಅಂತ ತಾನೇ ಪ್ರೇರಣೆ ಮಾಡ್ತಾನಂತೆ ಮುಖ್ಯ ಪ್ರಾಣನಿಗೆ. ಅವನು ಮುಖ್ಯ ಪ್ರಾಣನಿಗೆ ನೇರ ಪ್ರೇರಣೆ ಮಾಡ್ತಾನೆ. ಆ ಮುಖ್ಯ ಪ್ರಾಣ ನಮ್ಮೊಳಗೆ ತತ್ವಾಭಿಮಾನಿಗಳಿಗೆ ಪ್ರೇರಣೆ ಮಾಡ್ತಾರೆ. ಆ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಕೇಳಿಸೋ ಕೆಲಸ ಮಾಡಿಸ್ತಾರೆ, ಹೇಳಿಸೋ ಕೆಲಸ ಮಾಡಿಸ್ತಾರೆ. ಎಲ್ಲ ಕರ್ಮ ಮುಗಿದಿದೆ ಅಂತ ದೇವತೆಗಳೆಲ್ಲ ಮುಖ್ಯ ಪ್ರಾಣನಿಗೆ ಹೇಳ್ತಾರಂತೆ. ಮತ್ತೆ ಅದೇ ನೀವು ಪ್ರೇರಣೆ ಮಾಡಿದ್ರಿ, ಮತ್ತೆ ಮಾಡಿದ್ದಾರೆ, ಮುಗಿಸಿದಾನೆ ಅಂತ. ಅದನ್ನ ಮುಖ್ಯ ಪ್ರಾಣ ತಗೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಹೀಗೆ ಮುಖ್ಯ ಪ್ರಾಣ ಮಾಡ್ತಾನೆ ಅಂತ ತಿಳಿಯೋದು ಸಮರ್ಪಣೆ ಅಂತ. ಯಾಕಂದ್ರೆ ಯಾವುದಕ್ಕೂ ಸ್ವಾತಂತ್ರ್ಯ ನಮಗಿಲ್ಲ. ಅವನು ಮಾಡ್ತಾನೆ, ಮಾಡಿ ಅವನೇ ಹೋಗಿ ಸಮರ್ಪಣೆ ಮಾಡ್ತಾನೆ. ಅದನ್ನು ಗುರು ಸಾರ್ವಭೌಮರು ಹೇಳ್ತಾರೆ. ಎಲ್ಲರೂ ಮಾಡುವ ಕರ್ಮವನ್ನ ಸಮರ್ಪಿಸಿ ದೇವರ ಮುಂದೆ ನಿಂತುಕೊಂಡು ಮಾತಾಡುವಷ್ಟು ಧೈರ್ಯ ನಮಗಿರಲ್ಲ, ಹಾಗೆ ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಆದ್ರೆ ಮುಖ್ಯ ಪ್ರಾಣ ಅದನ್ನು ಮಾತಾಡ್ತಾನಂತ. ತ್ವದದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ. ಎಂಥ ಮಾತು ನೋಡ್ರಿ, ಗುರು ಸಾರ್ವಭೌಮರ ಮಾತು. ಸ್ವತಃ ಅವರೇ ಹೇಳಿಕೊಟ್ರು, ನೀವೇನು ಮಾಡಲ್ಲ, ಮಾಡ್ತೇನೆ ಅಂದ್ರೆ ದೇವರು ತಗೊಳ್ತಾನೋ ಇಲ್ಲೋ ಅಂತ ನಿಮಗೆ ಭರವಸೆ ಮೂಡಲ್ಲ, ಅದೆಲ್ಲ ಮುಖ್ಯ ಪ್ರಾಣ ಮಾಡ್ತಾನೆ ಅಂತ. ನಾವು ಅದನ್ನು ಅನುಸಂಧಾನ ಮಾಡಬೇಕಿವತ್ತು. ಹಾಗಾಗಿ ಒಳಗೆ ನಿಂತು ಅವರೇ ಕಾಯೇನ ವಾಚ ಮನಸ ಬುದ್ಧಿಯ ಆತ್ಮನ ಇಂದ್ರಿಯೈರ್ವ, ಎಲ್ಲ ಇಂದ್ರಿಯಗಳಿಂದ ಮಾಡಿಸಿದಾನೆ ಮುಖ್ಯ ಪ್ರಾಣ. ತತ್ವಮಾನಿ ದೇವತೆಗಳನ್ನು ಪ್ರೇರಣೆ ಮಾಡಿ ಅವನ ಮೂಲಕವಾಗಿ ಇದು ಭಗವಂತನಿಗೆ ಸಮರ್ಪಿತ ಆಗ್ಲಿ, ಇದೆಲ್ಲ ಭಗವದಧೀನ. ಇಷ್ಟು ಚಿಂತನೆ ಬಂತಲ್ಲ, ದೇವರಿಗೆ ಸಮರ್ಪಣೆ ಆಯ್ತು ಅಂತ. ಈ ಕಾರ್ಯ ಪ್ರತಿಯೊಬ್ಬನು ಬಿಡದೆ ಮಾಡ್ಲಿ ಅಂತ ಕವಿ ಅನ್ನುವಂಥ ಜ್ಞಾನಿಗಳು ಭಾಗವತ ಧರ್ಮಗಳಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾರೆ. 11ನೇ ಸ್ಕಂದದಲ್ಲಿ ಅದನ್ನು ಅನುಸಂಧಾನ ಮಾಡಬೇಕು. ಇನ್ನು ದಶಮ ಸ್ಕಂದದ ಕೆಲವು ವಿಷಯಗಳನ್ನಾದ್ರೂ ನಾವಿವತ್ತು ಚಿಂತನೆ ಮಾಡಿ ಕೊನೆಗೆ ಅದನ್ನ ದೇವರಲ್ಲಿ ಸಮರ್ಪಿಸೋಣಂತೆ. ನಿನ್ನೆ ಶ್ರೀಕೃಷ್ಣನ ಕಥೆ ಕೇಳ್ತಾ ಇದ್ವಿ. ಕೃಷ್ಣನ ಕಥೆ ಅಂದ್ರೆ ಅದು ಭಾವಗರ್ಭಿತವಾದ ಕಥೆ ಅಂತ ಹಿರಿಯರು. ಲೀಲಾಭಿರ್ಭಾವಗರ್ಭಾಭಿ ಜನಮಾನಂದ ಎನ್ಬಭೋ, ಭಾವಗರ್ಭಿತ ಲೀಲೆಗಳಿಂದ ಜನರನ್ನ ಆನಂದಪಡಿಸಿದ ಅಂಥ ಕೃಷ್ಣ ಅಂತ ಚಿಂತನೆ ಮಾಡ್ಬೇಕಂತ. ಅದರಲ್ಲಿ ಅವನ ಬಾಲ್ಯಲೀಲೆಗಳಲ್ಲಿ ಹಾಲು ಕದ್ದ, ಮೊಸರು ಕದ್ದ, ಬೆಣ್ಣೆ ಕದ್ದ ಅಂತ ಕಥೆ ಕೇಳಿರ್ತೀವಿ. ಅದೊಂದು ಆನಂದವೇ, ಕಥೆ ಕೇಳೋದೇ ಒಂದು ಆನಂದ ಅಂತ. ಮಕ್ಕಳು ಮಲಗಿದ್ರೆ ಎಬ್ಬಿಸ್ತಿದ್ದ, ಬೆಕ್ಕಿನ ಹಾಗೆ ಕೂಗ್ತಿದ್ದ, ಅಭಿಷೇಕಕ್ಕಿಟ್ಟ ಹಾಲನ್ನೆಲ್ಲ ತಾನೇ ಕುಡಿತಿದ್ದ. ಅಂತೂ ದೇವರನ್ನು ಕೂಡಿಸೋ ಜಾಗದಲ್ಲಿ ಕೂಡ್ತಿದ್ದಂತ ಹೋಗಿ ಹೋಗಿ. ಇಷ್ಟಂತೂ ಗೊತ್ತಾಗ್ತಿರ್ಬೇಕು. ದೇವರನ್ನ ಎಲ್ಲಿ ಕೂಡಿಸಿ ಅಭಿಷೇಕಕ್ಕೆ ಅಂತ ಒಂದು ಮಾಡಿಟ್ಟಿರ್ತಿದ್ರೋ ಅಲ್ಲೇ ಕೂಡ್ತಿದ್ದ. ಒಂದು ಕೈಯಿಂದ ಹಾಲು ಕುಡಿಯೋದು, ಮತ್ತೊಂದು ಕೈಯಿಂದ ಗಂಟೆನೂ ಬಾರಿಸ್ಕೊತಿದ್ದಂತ ಅವನೇ. ಹೌದು, ಹಾಗೆ ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಚ ತರ್ಪಯಂತಂ. ಒಂದು ಕೈಯಲ್ಲಿ ಗಂಟೆ, ಒಂದು ಕೈಯಲ್ಲಿ ಹಾಲಿನ ಪಾತ್ರೆ, ಇನ್ನೊಂದು ಕೈಯಲ್ಲಿ ಮೊಸರಿನ ಪಾತ್ರೆ. ಒಬ್ಳು ಗೋಪಿಕೆ ಇವನ್ ಕೈಗಳು ಜಾಸ್ತಿ ಹೀಗೆ ಬಂದದ್ದು ನೋಡಿ ಯಶೋದೆ ಹತ್ರ ದೂರ ಹೇಳಿದ್ಲಂತೆ, ನಿನ್ನ ಮಗನಿಗೇನಾದ್ರೂ 1000 ಕೈ ಅವ ಏನು? ಯಾಕಂದ್ರೆ ನಾನೇ ನೋಡಿದ್ದೇನೆ ಇವತ್ತು ಎಷ್ಟು ಕೈಗಳು ಬಂದ್ಬಿಟ್ವಲ್ಲ ದೇವ್ರ ಮನೆಯೊಳಗೆ. ನಮ್ಮ ಮನೆಯೊಳಗೆ ದೇವ್ರ ಮನೆಯಲ್ಲಿ ಇಟ್ಟದ್ದು ಒಂದು 4-5 ಪಾತ್ರೆ. ಆ 4-5 ಪಾತ್ರೆನೂ ಕೈಗೆ ತಗೊಂಡಿದ್ದಂತೆ. ಹೆಂಗ್ ಸಾಧ್ಯ? ಒಂದೇ ಕೈ ಇದ್ದವನಿಗೆ ಆಗ್ತದ ಈ ಕೆಲಸ? ಅದಕ್ಕೆ ರಾಜರಂತಾರೆ, ಅವನು 1000 ಕೈ ಉಳ್ಳವ ಅಂತ ವೇದದಲ್ಲಿ ಹೇಳಿದೆ ಅಲ್ಲ, ಆ ರೂಪ ಗೋಪಿಕೆಯರಿಗೆ ತೋರಿಸ್ಲಿಕ್ಕೆ ಹಾಗೆ ಮಾಡಿದ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಖ್ಯ ಸಹಸ್ರಪಾತ್
ಸ ಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠದಶಾಂಗುಲಂ ಅಂತ ವೇದ ಹೇಳಿದಂತೆ ಆ ಭಗವಂತ ತನ್ನ ಮಹಿಮೆಗಳನ್ನು ತೋರಿಸ್ತಾನೆ ಅಂತ ಯಾವುದೇ ಮಹಿಮೆ ಆಲೋಚನೆ ಮಾಡ್ರಿ ವೇದದಲ್ಲಿ ಅದರದೆಲ್ಲ ಸಾರ ಬಂದಿರ್ತದೆ. ಯಾಕಂದ್ರೆ ವೇದಗಳ ಉದ್ದೇಶವೇ ಭಗವಂತನ ಗುಣಚಿಂತನೆ ಮಾಡಿಸೋದು. ಅದನ್ನೆಲ್ಲ ಭಾಗವತದಲ್ಲಿ ಸ್ಫುಟವಾಗಿ ಮಾಡಿಸ್ತಾ ಬರ್ತಾನೆ ಶ್ರೀಕೃಷ್ಣ. ಹೀಗೆ ಭಾವಗರ್ಭಿತ ಲೀಲೆಗಳಲ್ಲಿ ಕಾಳಿಂಗ ಮರ್ದನ ಮಾಡಿದ್ದು ಒಂದಂತ. ಎಂಥ ಅದ್ಭುತ! ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ದಿ ನನರ್ಥ ಗೋಪಾಲ ಕಪಾಲ ಮೌಲಿ. ಕಾಳಿಂಗ ಸರ್ಪ ಯಮುನೆ ಮಡುವಿನಲ್ಲಿ ವಿಷ ಬಿಡ್ತಾ ಇತ್ತು. ಆ ವಿಷಮಯವಾದ ನೀರನ್ನ ಆಕಳು ಕುಡಿತಿದ್ವಂತೆ. ಪಾಪ ಅವಕ್ಕೇನ್ ಗೊತ್ತು, ನೀರ್ ಬೇಕು ಅಂತ ನೀರಡಿಕೆ ಆದಾಗ ನೀರು ಕುಡಿತಿದ್ವು. ಯಮುನೆಯ ನೀರಿಗೆ ಬಂದು ವಿಷದ ನೀರು ಕುಡಿದಕ್ಕೆ ಮೂರ್ಛೆ ಬೀಳ್ತಿದ್ವಂತೆ. ಅಲ್ಲಲ್ಲಿ ದಡದ ಮೇಲೆ ಆಕಳುಗಳೆಲ್ಲ ಮೂರ್ಛೆ ಬಿದ್ದಿದ್ದಾರೆ. ಗೋಪಾಲಕರು ಮೂರ್ಛೆ ಬಿದ್ದಿದ್ದಾರೆ. ಆವಾಗ ಶ್ರೀಕೃಷ್ಣ ಚೆಂಡು ತರೋ ನೆಪ ಮಾಡಿ ಯಮುನೆ ನೀರಿನೊಳಗೆ ತಾನು ಬಂದ, ತಾನು ನುಗ್ಗಿದ. ಒಳಗಡೆ ಇದ್ದ ಆ ಕಾಳಿಂಗ ಸರ್ಪದ ಬಾಲ ಕೈಯಲ್ಲಿ ಎಡಗೈಯಲ್ಲಿ ಹಿಡಿದ, ಹೆಡೆ ಮೇಲೆ ತಾನು ಹಾರಿ ಕುಣಿಲಿಕ್ಕೆ ಶುರು ಮಾಡಿದ. ಅವನ ಕುಣಿತ ಲೋಕಕ್ಕೆಲ್ಲ ಅದ್ಭುತವಾದಂತಹ ಅವನ ಸರ್ವೋತ್ತಮತೆಯನ್ನು ತಿಳಿಸ್ತದೆ ಅಂತಂತಾರೆ. ಹೇಗ್ ಸಾಧ್ಯ ಅಂದ್ರೆ ಅವನು ಯಾವ ಹೆಡೆ ಎತ್ತುತ್ತಿದ್ದ ಆ ಹೆಡೆ ತುಳಿತಿದ್ದಂತೆ. ಆ ಹೆಡೆ ತುಳಿದ ಹಾಗೆ ಅವನ ಬಾಯಿಯಿಂದ ವಿಷ ಕಕ್ತಾ ಇದ್ದ ಮತ್ತಷ್ಟು. ಇವನ ತುಳಿತ ಅದು ನರ್ತನ ಆಯ್ತಂತೆ. ನೋಡ್ರಿ, ಯಾರಾದ್ರೂ ತುಳಿದ್ರೆ ನರ್ತನ ಅಂತಾರ? ಯಾರಾದ್ರೂ ನರ್ತನ ಮಾಡಿದ್ರು ತುಳಿತ ಅಂತ ಇರ್ಬೇಕಂತ. ಅವನು ಕುಣಿತಿದ್ನೋ ತುಳಿತಿದ್ನೋ ಯಾರಿಗೆ ಗೊತ್ತು ಅಂತ. ತುಳಿಯೋರು ಬಹಳ ಇವತ್ತು ಜಗತ್ತಿನೊಳಗೆ. ಇವತ್ತು ತುಂಬಾ ಜನ ತುಳಿಯೋರಾಗಿದ್ದಾರೆ. ಆದ್ರೆ ಬರೀ ಕಾಲಿನಿಂದಲೇ ತುಳಿಬೇಕಾಗಿಲ್ಲ, ಬೇರೆ ಬೇರೆ ರೀತಿ ತುಳಿತಿರ್ತಾರೆ. ಶ್ರೀಕೃಷ್ಣ ಅವನನ್ನು ಯಾಕೆ ತುಳಿದದ್ದಾದ್ರೂ ನರ್ತನ ಅಂತ ಯಾಕೆ ಅನಿಸ್ಕೊಳ್ತು ಅಂದ್ರೆ, ನರ್ತನ ಯಾವಾಗ ಮಾಡ್ತಾರೆ? ಪಕ್ಕವಾದ್ಯ ಸೇವೆ ಇರಬೇಕು. ಅದನ್ನ ಮಾಡ್ಲಿಕ್ಕೆ ಬ್ರಹ್ಮಾದಿಗಳು ಬಂದಿದ್ರಂತೆ. ಅದನ್ನು ಹೇಳ್ತಾರೆ ಸ್ಪಷ್ಟವಾಗಿ. ಅವತ್ತಿನ ದಿವಸ ಕೃಷ್ಣ ಮೊದಲು ಹೆಜ್ಜೆಯನ್ನ ಅವನ ಹೆಡೆ ಮೇಲೆ ಇಟ್ಟಾಗೆ ನೋಡೋಣ ಇದೇನೋ ನರ್ತನ ಅನಿಸ್ತಿದೆಯಲ್ಲ ಅಂತ ಕುತೂಹಲದಿಂದ ಬ್ರಹ್ಮದೇವರು ಮೃದಂಗ ಶುರು ಮಾಡಿದ್ರಂತೆ. ಅವರು ಮೃದಂಗ ಬಾರಿಸೋದಕ್ಕೂ ಇವನು ಹಾಕುವ ಹೆಜ್ಜೆಗೂ ಒಂದೇ ಸಮನೆ ಶುರು ಆಯ್ತಂತೆ. ನೋಡಿ, ಯೋಚನೆ ಮಾಡಿ, ಅಂದ್ಮೇಲೆ ನರ್ತನ ಆಯ್ತೋ ಇಲ್ಲೋ? ಇಲ್ಲದೆ ಇದ್ದಿದ್ರೆ ಅದು ಬರೀ ತುಳಿತ ಆಗ್ತಿತ್ತಂತೆ. ಅವರು ಮೃದಂಗ ಬಾರಿಸ್ತಿದ್ದಾರೆ, ಇವನು ಅದಕ್ಕೆ ತಕ್ಕಂತೆ ಶಿವ ಬಂದಂತೆ. ಎಲ್ಲೋ ಮೃದಂಗ ಶಬ್ದ ಕೇಳಿಸ್ತಿದೆಯಲ್ಲ ಅಂತ ಕೈಲಾಸದಿಂದ ಶಿವ ಬಂದ. ಆ ಶಿವ ತಾಳ ಹಾಕ್ಲಿಕ್ಕೆ ಶುರು ಮಾಡಿದ. ಆ ತಾಳಕ್ಕೂ ಕೃಷ್ಣನ ಹೆಜ್ಜೆ ಹಾಕೋದಕ್ಕೂ ಬ್ರಹ್ಮದೇವರು ಮೃದಂಗ ನುಡಿಸೋದಕ್ಕೂ ಎಲ್ಲದಕ್ಕೂ ಸರಿ ಹೋಗ್ತಾ ಇದೆ ಅಂತ. ಇಷ್ಟೆಲ್ಲ ಇದೆ ಅಂದ್ರೆ ಗಾನ ನಾ ಮಾಡಬೇಕು ಅಂತ ಹನುಮಂತ ಬಂದಂತೆ. ಆಂಜನೇಯ ಕಿಂಪುರುಷ ಖಂಡದಿಂದ ಹಾರಿ ಗಾನ ಮಾಡ್ತಾ ಇದ್ದಾನಂತೆ. ಹಾಗಾದ್ರೆ ಮಧ್ಯದಲ್ಲಿ ಮಾಡ್ತಾ ಇದ್ದದ್ದು ತುಳಿತನೋ ನರ್ತನನೋ ಅಂತ ಕೇಳಿದ್ರು. ಅದಕ್ಕೆ ಅನೀನದತ್ ಪದ್ಮಭವೋ ಮೃದಂಗಂ. ಇದನ್ನ ಕನಕದಾಸರು ಹೇಳಿದ್ದಾರೆ. ಡೊಲ್ಲಿನ ಮೇಲೆ ಕೈಯ ಹಾಕ್ಯಾನ ಭರಮಪ್ಪ ಅಂತಂತಾರೆ, ತಾಳವ ತಟ್ಯಾನ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. ಅವರು ಜಾನಪದದ ಶೈಲಿಯಲ್ಲಿ ತಮ್ಮ ಗಾನಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಇದು ಬೇರೆ ಬೇರೆ ಪುರಾಣಗಳಲ್ಲಿ ಬಂದ ಸಂಗ್ರಹ. ಅದನ್ನ ಶ್ರೀಕೃಷ್ಣ ನರ್ತನ ಮಾಡಿದಾಗ ಮೊದಲು ಸಾಮಾನ್ಯ ರೀತಿಯಲ್ಲಿ ನರ್ತನ ಮಾಡ್ತಿದ್ದಂತೆ. ಬಲರಾಮ ಕೃಷ್ಣ ಕುಣಿತಾನಿನ್ನು ಅಂತ ಎಲ್ಲರನ್ನ ಕರ್ಕೊಂಡು ಬಂದಂತೆ. ಬರ್ಲಿಕ್ಕೆ ಶುರು ಮಾಡಿದ್ರು ಜಾಸ್ತಿ ಭಕ್ತರು. ನನ್ನ ದರ್ಶನಕ್ಕೆ ಬಂದ್ರಲ್ಲ ನನ್ನ ಭಕ್ತರು ಅಂತ ಖುಷಿಯಾಗಿ ಮತ್ತಟ್ಟು ಕುಣದಂತೆ. ನಮಗನಿಸ್ತದೆ ನಾವಷ್ಟೇ ದೇವರನ್ನು ನೋಡ್ಲಿಕ್ಕೆ ಭಾರಿ ಖುಷಿಯಾಗಿ ಹೋಗಿರ್ತೀವಿ ಅಂತ. ನಮಗಿಂತ 100 ಪಟ್ಟು ಪರಮಾತ್ಮ ನಮ್ಮನ್ನು ಖುಷಿ ಪಡ್ತಾನಂತೆ. ಅಷ್ಟು ಖುಷಿ ಪಟ್ಟ ಕುಣದ ಇನ್ನೂ ಕುಣಿತ ಜಾಸ್ತಿ ಆಯ್ತಲ್ಲ, ಇನ್ನೂ ಹೆಚ್ಚಾದ್ರೆ ಇನ್ನು ಸತ್ತೇ ಹೋಗ್ತಾನೆ ಕಾಳಿಂಗ ಅಂತ ಅನಿಸಿ ಕಾಳಿಂಗನ ಪತ್ನಿಯರು ಬಂದ್ರು. ಅವರು ಸ್ತೋತ್ರ ಮಾಡ್ತಾರೆ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ ತವ ಅವತಾರ. ಕೃಷ್ಣನಾಗಿ ನೀನು ಅವತರಿಸಿದ್ದು ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೆ. ನಮ್ಮ ಯಜಮಾನನಲ್ಲಿರೋ ದುಷ್ಟತನ ದೂರ ಆಗಿದೆ ಈಗಾಗಲೇ. ಹೀಗೆ ಏನಾದರೂ ತುಳಿತ ಮುಂದುವರಿಸಿದ್ರೆ ಅವನು ಸತ್ತು ಹೋಗ್ತಾನೆ. ಅವನು ಹೋದ ಅಂದ್ರೆ ನಮ್ಮ ಮಾಂಗಲ್ಯ ಬಿದ್ದು ಹೋಗ್ತದೆ. ಕೃಷ್ಣ ಇದು ನ್ಯಾಯನ ಅಂತ ಕೇಳಿದ್ರೆ, ದಂಡ ಹಾಕಿದಿ ನ್ಯಾಯ, ತಪ್ಪಿತಸ್ಥರಿಗೆ ದಂಡ ಹಾಕಿದಿ ನ್ಯಾಯ.
ತಪ್ಪು ಮಾಡದೇ ಇರೋ ನಮಗೆ ಯಾಕೆ ದಂಡ ಹಾಕ್ತಿ ಅಂತಂದ್ರು. ಅವರ ಮಾತಿಗೆ ಕೂಡ್ಲೇ ಕೃಷ್ಣ ನರ್ತನ ನಿಲ್ಲಿಸಿದ ಅಂತ ಹೇಳ್ತಾರೆ. ಇಲ್ಲೂ ಭಕ್ತ ವಶತೆಯನ್ನು ತೋರಿಸಿದಾನೆ ಅಂತ ಭಾಗವತ ಅನುಸಂಧಾನ ಮಾಡಿಸ್ತಾರೆ. ಭಕ್ತರಾದ ಕಾಳಿಂಗ ಪತ್ನಿಯರ ಮಾತಿಗೆ ನರ್ತನ ನಿಲ್ಲಿಸಿ ಅವರಿಗೆ ಅಭಯ ನೀಡಿದ. ಕಾಳಿಂಗನಿಗೆ ಹೇಳ್ತಾನಂತೆ ಕೃಷ್ಣ, ನೀನಿಲ್ಲಿರ್ಲಿಕ್ಕೆ ಹೋಗ್ಬೇಡ ಅನ್ನಂತೆ. ನೀನಿಲ್ಲಿರ್ಲಿಕ್ಕೆ ಹೋಗ್ಬೇಡ, ನೀನು ರಮಣಕ ಅನ್ನೋ ದ್ವೀಪಕ್ಕೆ ಹೋಗು. ಅವನಂತಾನೆ ಹೋಗುವಾಗ್ಲೇ ಗರುಡ ಬರ್ತಾನೆ, ಏನು ಮಾಡ್ಲಿ ಅಂತ. ಅವನಿಗೆ ಗರುಡನ ಭಯ ಇತ್ತು ಪಾಪ. ಅದಕ್ಕೆ ಕೃಷ್ಣ ಹೇಳ್ದ, ಮೊದಲೆಲ್ಲ ಗರುಡನ ಭಯ ಇತ್ತು ಸರಿ, ಈಗ ನಾನು ತುಳಿದು ನನ್ನ ಪಾದದ ಚಿಹ್ನೆ ಎಲ್ಲ ನಿನ್ನ ಹೆಡೆ ಮೇಲೆ ಮೂಡ್ಸಿದ್ದೇನೆ, ಅದಕ್ಕೆ ಜೋರಾಗಿ ತುಳಿದೆ ಅನ್ನಂತೆ ದೇವರು. ಬ್ಯಾರೆಯವ್ರು ತುಳಿದ್ರೆ ಏನು ಮೂಡಲ್ಲ, ಮತ್ತೆ ಬ್ಯಾರೆ ಮೂಡ್ತಾವ. ಕೃಷ್ಣ ತುಳಿದ ಅಂತ ಅವನ ಪಾದದ ಚಿಹ್ನೆ ಮೂಡುತ್ತಂತೆ. ಗರುಡ ಆಕಾಶದಿಂದ ನೀನ್ ನೋಡುವಾಗ್ಲೇನೆ ಅರ್ಥ ಆಗ್ತದೆ ಇವ ಕೃಷ್ಣನ ಭಕ್ತ ಅಂತ. ಯಾಕಂದ್ರೆ ಹಣೆಯಲ್ಲಿ ಶಂಖ ಚಕ್ರ ಚಿಹ್ನೆಗಳಿವೆ ಅಂದ್ರೆ ಕೃಷ್ಣನ ಭಕ್ತ ಅಂತ ಗೊತ್ತಾಗ್ತದೆ. ಗರುಡನ್ ಭಯ ನಿನಗಿನ್ನಿರಲ್ಲ, ಹೋಗ್ಬಾ ಅಂತ ಕಳಿಸಿದ್ದಂತ. ಇದು ನಮಗ್ ತಿಳಿಸುವ ಸಂದೇಶ. ನಾವು ಭಗವಂತನಿಗೆ ಅರ್ಪಿಸಿದಂತಹ ಚಿಹ್ನೆಗಳನ್ನು ಚೆನ್ನಾಗಿ ಧಾರಣೆ ಮಾಡಬೇಕು. ಶಂಖ ಚಕ್ರ ಊರ್ಧ್ವ ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ಅಂದ್ರೆ ಗರುಡನ್ ಭಯ ಅವನಿಗೆ ಪರಿಹಾರ ಆದಂತೆ ಸಂಸಾರ ಭಯ ನಮಗ್ ಪರಿಹಾರ ಆಗ್ತದೆ ಅನ್ನೋ ತಿಳುವಳಿಕೆ ಕೊಡ್ತದೆ. ಆಮೇಲೆ ಕಣ್ಣಿನ ದೃಷ್ಟಿಯಿಂದ ಯಮುನೆ ವಿಷವನ್ನೆಲ್ಲ ಹೀರಿದ. ನೋಡಿ ಕೃಷ್ಣನ ದೃಷ್ಟಿ ಎಂಥ ಅದ್ಭುತ. ಅವನ ದೃಷ್ಟಿ ಬಿತ್ತು ಅಂತ ಯಮುನಾ ನದಿ ಸ್ವಚ್ಛ ಆಯ್ತಂತ. ಯಾಕಂದ್ರೆ ಅವನೇನು ಗಂಗಾ ಶುದ್ಧೀಕರಣ ಅಂತ ಯೋಜನೆ ಹಾಕಲಿಲ್ಲ, ಅದಕ್ಕೊಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಿಸ್ಲಿಲ್ಲ. ನಾನೇ ಸಾಕು ಅಂದಂತೆ ಭಗವಂತ. ಇಡೀ ಯಮುನೆ ಮಡುವಿನ ತುಂಬಾ ಸೇರ್ಕೊಂಡ ವಿಷವನ್ನೆಲ್ಲ ಕಣ್ಣಿನಿಂದಲೇ ಹೇರ್ಬಿಟ್ಟ. ಅದನ್ನು ಆಕರ್ಷಯತಿ ವಿಷಂ ಆಕರ್ಷಯತಿ ಇತಿ ಕೃಷ್ಣ. ಯಮುನೆ ನೀರಿನಲ್ಲಿದ್ದ ವಿಷವನ್ನು ಆಕರ್ಷಿಸಿದ ಅನ್ನೋ ಅರ್ಥದಲ್ಲಿ ಕೃಷ್ಣ ನಾಮ ಬಂತಂತೆ, ಶ್ರೀಹರಿಗೆ ಅನ್ವರ್ತಕ. ಇದು ನಮಗ್ ಕೊಡುವ ತಿಳುವಳಿಕೆ. ಯಮುನೆ ನೀರು ಶುದ್ಧ ಆದ್ಮೇಲೆ ಎಲ್ಲರೂ ಉಪಯೋಗಿಸ್ಲಿಕ್ಕೆ ಬಂತಂತೆ. ಇವತ್ತು ನಮ್ಮ ಮನಸ್ಸು ಒಂದು ಯಮುನಾ ನದಿಯ ಮಡುವಿದ್ದ ಹಾಗೆ, ನಾನು ಅನ್ನೋ ಅಹಂಕಾರನೇ ಕಾಳಿಂಗ ಸರ್ಪ ಇದ್ದ ಹಾಗೆ. ಅದನ್ನು ತುಳಿದೊರ್ತು ಅದು ದಮನ ಆಗ್ತಿರಲ್ಲ. ಕೃಷ್ಣ ಮಾಡಿದ ತುಳಿತ ಸ್ಮರಣೆ ಮಾಡಿದ್ರೆ ನಾನು ಅನ್ನೋ ಅಹಂಕಾರ ದಮನ ಆಗ್ತದೆ ಅಂತ ಅರ್ಥ. ಕೃಷ್ಣ ಕಣ್ಣಿನಿಂದ ವಿಷ ಹೀರಿದ ಅನ್ನೋ ಚಿಂತನೆ ಮಾಡಿದ್ರೆ ನಮ್ಮ ಅಂತಃಕರಣದೊಳಗಿರುವ ವಿಷಯದ ವಿಷ ದೂರ ಆಗ್ತದೆ ಅಂತ ಅರ್ಥ. ವಿಷಯವೇ ವಿಷ ಇದ್ದ ಹಾಗೆ. ಏನ್ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು, ಅನೇಕ ವಿಷಯಗಳ ಆಸೆ ಆಕಾಂಕ್ಷೆ, ಅದೆಲ್ಲ ವಿಷ ಇದ್ದಾಗೆ ಪ್ರತಿಬಂಧಕ. ಅವುಗಳನ್ನೆಲ್ಲ ಕೃಷ್ಣ ತನ್ನ ದೃಷ್ಟಿಯಿಂದ ಹೀರಿ ಯಮುನೆಯ ಮಡುವನ್ನು ಸ್ವಚ್ಛಗೊಳಿಸ್ತಾನೆ. ಅದು ಹೇಗೋ ನಮ್ಮ ಅಂತಃಕರಣ ಶುದ್ಧಿ ಮಾಡ್ತಾನೆ. ಅದಕ್ಕೆ ಕೃಷ್ಣನ ಕಥೆ ಪ್ರತಿಯೊಬ್ಬರ ಅಂತಃಕರಣ ಶುದ್ಧಿ ಮಾಡುತ್ತದೆ ಅಂತ ಫಲಶ್ರುತಿಯನ್ನು ಹೇಳ್ತಾರೆ. ಇದು ಕಾಳಿಂಗ ಮರ್ದನದಿಂದ ತಿಳಿಬೇಕು. ಇನ್ನು ಕೃಷ್ಣ ಮಾಡಿದ ಕಾಳಿಂಗ ಮರ್ದನ 5ನೇ ವಯಸ್ಸಿನಲ್ಲಂತ, ಗೋವರ್ಧನದ ಉದ್ಧಾರ 7ನೇ ವಯಸ್ಸಿನಲ್ಲಂತ, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದು 8ನೇ ವಯಸ್ಸಿನಲ್ಲಂತ. ಯೋಚನೆ ಮಾಡ್ರಿ. ಅದಕ್ಕೆ ವಾದರಾಜರಂತ ಅವನಿಗೆ ಸ್ತ್ರೀಯರ ಮೇಲೆ ಕಾಮನೇ ಇದ್ದಿದ್ದೇ ಆದರೆ 10 ವರ್ಷಕ್ಕೆ ಒಳಪಟ್ಟ ಮಕ್ಕಳು ಕಾಮುಕರಾಗ್ತಾರೆ ಅನ್ನೋದು ಸರಿನಾ ಅಂತ ಕೇಳ್ತಾರೆ ವಾದರಾಜ. 10 ವರ್ಷದ ಮಕ್ಕಳ ಆಟಿಕೆಯ ವಯದಲ್ಲಿ, ವಾದರಾಜರ ಮಾತು ನೋಡ್ರಿ, ಲಕ್ಷ್ಮೀ ಶೋಭಾನಿ ಅಂತ ಅದ್ಭುತ. ಅವರಂತಾರೆ 10 ವರ್ಷ ಮಕ್ಕಳ ಆಟ ಆಡೋ ವಯಸ್ಸಿನಲ್ಲಿ ಚಿತ್ತ ಪೊರಗುವುದೇ ಅಂತ ಕೇಳಿದ್ರು ಅವರು. ಮನಸ್ಸು ಬರ್ತದೆ ಅಂತಿರಲ್ಲ, ನೀವು ಯೋಚನೆ ಮಾಡ್ರಿ ಅಂತಂದ್ರು. ಹಾಗಾಗಿ ಕೃಷ್ಣ ಮಾಡಿದ ಗೋಪಿಕಾ ಸ್ತ್ರೀಯರೊಟ್ಟಿಗೆ ವಿಹಾರ ಅದು ಮನುಷ್ಯಮಾನದ ವಯಸ್ಸಿಗೂ ಕೂಡ ನಮಗೆ ಸರಿ ಹೋಗಲ್ಲ. ಕಾಮದಿಂದ ಮಾಡಿದಾನೆ ಅಂತ ಹೇಳೋರಿಗೆ ಉತ್ತರ ಕೊಟ್ರು. ಆದ್ರೆ ಮಾಡಿದ್ದಾನೆ, ವಿಹಾರ ಮಾಡಿದ್ದಾನೆ. ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸ ವಿಹಾರ ಮಾಡಿದ್ದಾನೆ. ಅದು ಕಾಮದ ವಿಹಾರ ಅಲ್ಲ ಅಂತಾಯ್ತು. ಅದು 7-8ನೇ ವಯಸ್ಸಿಗೆ ಮಾಡಿದ್ದು. ಗೋವರ್ಧನದ ಉದ್ಧಾರ 7ನೇ ವಯಸ್ಸಿಗೆ ಮಾಡಿದ್ದು ಅಂತ ಹರಿವಂಶ ಹೇಳ್ತದೆ. ಎಂಥೆಂಥ ವಿಚಿತ್ರ. 15 ದಿನದ ಆಸ್ಪಾಸ್ನಲ್ಲಿ ಪೂತನೆಯನ್ನು ಕೊಂದಿದ್ದಾನೆ. 3 ತಿಂಗಳು ಒಳಗೆ ಶಕಟನನ್ನು ಕೊಂದಿದ್ದಾನಂತೆ. ತೃಣಾವರ್ತ ಶಕಟನನ್ನ 3 ತಿಂಗಳು ಒಳಗಡೆನೆ ಕೊಂದು ಬಿಟ್ಟಿದ್ದಾನೆ. ಬೆಣ್ಣೆ ಕಳ್ತನ ಎಲ್ಲ 1-2 ವಯಸ್ಸಿಗೆ ಶುರು ಹಚ್ಚಿಕೊಂಡು 5ನೇ ವಯಸ್ಸಿನ ತನಕ ಮಾಡಿದ್ದಾನೆ. ಸ್ವಲ್ಪ ಕಳ್ತನದ್ದೇ ಜಾಸ್ತಿ ಇದೆ ಅವನ್ನೆಲ್ಲ ವ್ಯವಸ್ಥೆ. 5ನೇ ವಯಸ್ಸಿಗೆ ಆಗಲೇ ಕಾಳಿಂಗ ಮರ್ದನ ಮಾಡಿಬಿಟ್ಟ. 7ನೇ ವಯಸ್ಸಿಗೆ ಗೋವರ್ಧನ ಎತ್ತಿದ. ನೋಡಿ, ಎಲ್ಲ ರೀತಿಯಿಂದ ಸಂಶೋಧನೆ ಮಾಡಿ ನೋಡಿದ್ರೆ ಕೃಷ್ಣನ ಕಥೆಯನ್ನ ನಾವೇನ್ ಮನುಷ್ಯರಲ್ಲಿ ದೋಷ ಹೇಳ್ತೇವೆ ಅದು ಯಾವುದು ಅವನಲ್ಲಿ ಕಂಡು ಬರಲ್ಲ. ಆದ್ರಿಂದ ಕೃಷ್ಣನನ್ನ ದೈವ ಅಂತ ತಿಳಿ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಸಾರಿ ಸಾರಿ ಅರ್ಜುನನಿಗೆ ಹೇಳ್ದ, ನನ್ನನ್ನ ನೀನು ಮಾನುಷೀಂ ತನುಮಾಶ್ರಿತಂ ಅಂತ ತಿಳಿಬೇಡ,
ಮನುಷ್ಯ ಅಂತ ಮಾತ್ರ ಭಾವಿಸಬೇಡ, ನಾನು ಅತಿಮಾನುಷ ಅಂತ ತಿಳಿ. ಇದು ಸುಮ್ಮನೆ ಏನೋ ತಾನು ಎಲ್ಲರಂತೆ ನಾನೊಬ್ಬ ಬಾಬಾ ಆಗ್ಬೇಕು ಅಂತ ಹೇಳಿಲ್ಲ. ತಾನೊಬ್ಬ ಸುಮ್ಮನೆ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಆಗಿಬಿಡ್ಬೇಕು, ನನ್ನ ಎಲ್ಲರೂ ಬಂದು ನನ್ನೇ ಆರಾಧಿಸ್ಬೇಕು ಹಂಗೆ ಹೇಳಲಿಲ್ಲ. ಸತ್ಯ ಏನು ಅಂತ ತನ್ನ ಬಗ್ಗೆ ಹೇಳ್ಕೊಂಡ. ಬಹಳ ಜನ ಕೇಳ್ತಿರ್ತಾರೆ, ತಾವೇ ತಮ್ಮ ಬಗ್ಗೆ ಹೇಳ್ಕೊಳ್ಳೋದು ಅಹಂಕಾರ ಅಲ್ವೇನ್ರಿ ಆಚಾರ್ಯ? ಭಗವದ್ಗೀತೆ ಉದ್ದಕ್ಕೆ ಕೃಷ್ಣ ತನ್ನ ಬಗ್ಗೆನೇ ಹೇಳ್ಕೊಂಡಾನೆ ಅಂತ ಉಪನ್ಯಾಸ ಮಾಡ್ತೀರಿ, ದೇವರಿಗೆ ಅಹಂಕಾರ ಇತ್ತೋ ಇಲ್ಲೋ ಅಂತ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಯಾವುದು ಅಹಂಕಾರ, ಯಾವ ಅಹಂಕಾರ ದೋಷ ಆಗ್ತದೆ, ಯಾವುದು ತನ್ನಲ್ಲಿ ಇರಲ್ಲ ಅದನ್ನು ಇದೆ ಅಂತ ಹೇಳ್ತಾನಲ್ಲ ಅದು ಅಹಂಕಾರ. ಅಥವಾ ಯಾವುದು ತನ್ನಲ್ಲಿ ಅದನ್ನು ಇಲ್ಲ ಅಂತ ಹೇಳ್ತಾರೆ ಕೆಲವರು, ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ, ಏನೋ ಲೋಭ, ಅದು ಅಹಂಕಾರ ಅಂತ ಒಂದರ್ಥದಲ್ಲಿ. ಆದ್ರೆ ಏನ್ ತನ್ನಲ್ಲಿ ಅದನ್ನು ಹೆಚ್ಚು ಅಲ್ಲದೆ ಅದನ್ನು ಕಡಿಮೆನೂ ಮಾಡದೆ ಅದನ್ನೇನು ಸರಿಯಾಗಿ ತಿಳಿಸ್ತಾನಲ್ಲ ಅದು ಅಹಂಕಾರ ಅಲ್ಲ ಅಂತ. ನೋಡಿ, ಇದನ್ನ ನಾವು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ವೇದವ್ಯಾಸರು ಪುರಾಣಗಳಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಕೃಷ್ಣ, ಮಹಾಭಾರತದಲ್ಲಿ ಎಲ್ಲೆಡೆ ಭಗವಂತ ತನ್ನ ಮಹಿಮೆಯನ್ನೇ ತಾನು ಹೇಳ್ಕೊಂಡ ಅಂದ್ರೆ ಅದು ದೋಷ ಆಗಲಿಲ್ಲ ಅಂತ. ಅದು ದೋಷ ಆಗಲಿಲ್ಲ, ಅಲ್ಲಿ ಇಲ್ಲದಿದ್ದದ್ದು ಹೇಳಲಿಲ್ಲ, ಏನಿದೆ ಅದನ್ನು ಹೇಳಿದ. ಹಾಗಾಗಿ ಇದನ್ನು ದೋಷ ಅಂತ ಪರಿಗಣಿಸಬಾರದು ಅಂತ ವ್ಯಾಖ್ಯಾನಿಸ್ತಾರೆ. ಇನ್ನು 7ನೇ ವಯಸ್ಸಿಗೆ ಕೃಷ್ಣ ಮಾಡಿದ ಗೋವರ್ಧನದ ಉದ್ಧಾರದ ಚರಿತ್ರೆಯ ಸಂದೇಶ ಏನು? ನನ್ನ ಭಕ್ತರು ನಾನು ಹೇಳದಂತೆ ನಡೆದುಕೊಂಡಾಗ ಅಪ್ಪಿ ತಪ್ಪಿ ದೇವತೆಗಳೇನಾದರೂ ಅವರಿಗೆ ತೊಡಕು ಮಾಡಿದ್ರೆ ಆಗಲೂ ನಾನು ಅವರನ್ನು ರಕ್ಷಿಸ್ತೇನೆ. ಇದು ಗೋವರ್ಧನದ ಉದ್ಧಾರದ ಸಂದೇಶ. ಇದನ್ನು ನಾವು ವಿಶ್ವಾಸ ಇಟ್ಟು ಹೇಳಿದಾನೆ ಕೃಷ್ಣ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ದೇವಲೋಕದಲ್ಲಿ ದೇವತೆಗಳ ಸಂಖ್ಯೆ ಬಹಳ ಇರಬಹುದು, ಆದ್ರೆ ದೇವೋತ್ತಮನ ಸಂಖ್ಯೆ ಒಂದೇ ಇದೆ ಅಂತ ತಿಳಿಬೇಕು. ಅವನನ್ನು ಬಹಳ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಬಹಳ ಜನ ಹಾಗೆ ಒಂದು ಕಂಪ್ಲೇಂಟ್ ಹೇಳ್ತಿದ್ದಾರೆ, ಅವರಲ್ಲಿ ದೇವತೆಗಳು ಜಾಸ್ತಿ, ನಮ್ಮಲ್ಲಿ ಒಬ್ಬರ ದೇವರಿದ್ದಾನಂತ ಒಂದು ವಾದ ಹೊರಟಿರ್ತದೆ. ನೋಡ್ರಿ, ಅವರಲ್ಲಿ ನೀವು ಯಾರನ್ನು ಕೇಳ್ತೀರಿ ಆಪತ್ತು ಬಂದಾಗ? ಇಂದ್ರನ್ ಕೇಳಿದ್ರೆ ಬ್ಯುಸಿ ಇರ್ತಾನ, ಚಂದ್ರನ್ ಕೇಳಿದ್ರೆ ಬ್ಯುಸಿ ಇರ್ತಾನ. ಆದ್ರೆ ನಮ್ಮಲ್ಲಿ ಹಾಗಲ್ಲ, ಒಬ್ಬನೇ ದೇವರಂತೆ. ದೇವರೇ ಒಬ್ಬನು ಅಂತಾದ್ಮೇಲೆ ಅವನು ಎಲ್ಲರನ್ನೂ ರಕ್ಷಣೆ ಮಾಡ್ತಾನ. ಹಾಗಾಗಿ ಹಲವು ದೇವವಾದ ತಪ್ಪು, ಏಕದೇವವಾದ ಬಹಳ ಶ್ರೇಷ್ಠ ಅಂತ ಒಂದು ಗುಂಪು ಹೊರಟ್ಬಿಟ್ಟಿದೆ. ದೊಡ್ಡ ಅಪರಾಧ ಇದು. ನಮ್ಮಲ್ಲಿಯೂ ಹಲವು ದೇವರಿದ್ದಾರೆ, ದೇವತೆಗಳಿದ್ದಾರೆ, ಆದ್ರೆ ದೇವೋತ್ತಮನು ಒಬ್ಬನಿದ್ದಾನೆ ಅನ್ನೋ ಸಿದ್ಧಾಂತ. ಯಾಕಂದ್ರೆ ಅದು ಶ್ರುತಿ ಪ್ರತಿಪಾದಿತ ವ್ಯವಸ್ಥೆ. ಅದಕ್ಕೆ ಯೋನ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ವೇದ ಹೇಳಿದ ಸಿದ್ಧಾಂತಕ್ಕಿಂತ ಇನ್ಯಾವ ಸಿದ್ಧಾಂತ ಒಪ್ಲಿಕ್ಕೆ ಸಾಧ್ಯ? ಹಾಗಾಗಿ ಭಗವಂತನೇ ಆ ಮಾತನ್ನ ಅನನ್ಯಾಶ್ಚಿಂತಯಂತೋ ಮಾಂ ಅಂತ ಭಗವದ್ಗೀತೆಯಲ್ಲಿ ಬಿಡಿಸಿ ಹೇಳ್ದ. ನಾನು ಜಗತ್ತಿಗೆ ಕೊಡ್ತಿರುವ ಸಿದ್ಧಾಂತ ಬಹುದೇವತಾ ಸಿದ್ಧಾಂತ, ಆದ್ರೆ ದೇವೋತ್ತಮ ಒಬ್ಬನು ಅನ್ನೋ ಸಿದ್ಧಾಂತ ಲೋಕಕ್ಕೆ ಕೊಡ್ತೀನಿ. ಇದನ್ನೇ ಮಾರ್ಮಿಕವಾಗಿ ಹೇಳಿದ ಅನನ್ಯಾಶ್ಚಿಂತಯಂತೋ ಮಾಂ ಅಂತ ಹೇಳಿದ್ದಂತ. ಇಲ್ಲೇನಾಗಿದೆ, ಅವರು ಗೊಲ್ಲ ಬಾಲಕರು, ಅವರಿಗೆ ಸಾಧಾರಣ ಮಟ್ಟದ ತಿಳುವಳಿಕೆ ಇತ್ತು ದೇವತೆಗಳ ಬಗ್ಗೆ. ಇಂದ್ರ ಮಳೆ ಕೊಡುವವ ಅಂತಿತ್ತು, ಅದಕ್ಕೆ ಪ್ರತಿ ವರ್ಷ ಅವರು ಒಂದು ಮಳೆಗೋಸ್ಕರ ಯಾಗ ಮಾಡ್ತಿದ್ರು, ಅದಕ್ಕೆ ಇಂದ್ರಮಖ ಅಂತಾರೆ. ಆ ಯಾಗ ಮಾಡುವಾಗ ಶ್ರೀಕೃಷ್ಣ ಬಂದು ಕೇಳಿದ, ಯಾರಿಗೋಸ್ಕರ ಯಾಗ? ಇಂದ್ರನಿಗೆ ಅಂದ್ರು. ಯಾಕೆ? ಮಳೆ ಕೊಡ್ತಾನೆ ಅಂತಂದ್ರು. ಹೌದು, ಮಳೆ ಕೊಡೋನು ಇಂದ್ರ ಅಂತ ತಿಳಿದು ಮಾಡ್ತಿದ್ದೀರಿ ನಿಜ, ಅಷ್ಟೇ ಸಾಕಲ್ಲ ತಿಳುವಳಿಕೆ ಅಂತ. ಅಷ್ಟೇ ಕೆಲವರಿಗೆ ಅದೇ ಇದೆ, ಅಷ್ಟೇ ಸಾಕಲ್ಲ ದೇವ್ರು ಅಷ್ಟೇ ಸಾಲಲ್ಲ ಅಂತಂದ್ರು. ಮತ್ತೇನ್ ಮಾಡ್ಬೇಕಂತ? ಇದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಬೇಕು ನಿಮಗೆ ಅನ್ನಂತ. ಈಗ ತಿಳಿದದ್ದು ತಪ್ಪು. ಅವನೇ ಸ್ವತಂತ್ರವಾಗಿ ಮಳೆ ಕೊಡುವವ ಅನ್ನೋ ತಿಳುವಳಿಕೆ ಇತ್ತಂತೆ, ಅದು ತಪ್ಪಂತ. ಅಷ್ಟೇ ಸಾಕು. ನಮ್ದೆಲ್ಲ ಈಗ ಹಾಗೆ ಇದೆ, ಒಂದು ಹಂತ ತಿಳುವಳಿಕೆ ಇರ್ತದೆ, ಸಾಕಲ್ಲ ಇನ್ನೇನ್ ಬೇಕಾಚಾರ್ಯ ನಮಗೆ ಇರ್ತಿರ್ತಾರೆ. ಇನ್ನೇನು ಬೇಕಂದ್ರೆ ಅದು ಪೆನ್ಷನ್ ಲೆಕ್ಕ ಅಲ್ಲ, ಎಷ್ಟು ಬರ್ತದೆ ಅಷ್ಟು ಸಾಕು, ಏನ್ ತಿಂತೇವೆ ಅಷ್ಟು ಸಾಕು. ಜ್ಞಾನದೊಳಗೆ ಪರಿಮಿತಿ ಹಾಕಬಾರ್ದಂತೆ, ಇದು ದೊಡ್ಡ ಅಪರಾಧ. ಜ್ಞಾನದಲ್ಲಿ ಪರಿಮಿತಿ ಹಾಕೊಂಡ್ರೆ ನಾವು ವಂಚಿತರಾಗ್ತೇವೆ ಅಂತಾನೆ ಕೃಷ್ಣ. ಅದನ್ನು ಹೇಳಲಿಕ್ಕೆ ತಾನು ಭೂಮಿಗೆ ಬಂದದ್ದಂತೆ. ನಾನು ಬಂದದ್ದೇ ಭೂಮಿಗೆ ಜ್ಞಾನ ಕೊಡ್ಲಿಕ್ಕೆ, ಸುಮ್ಮನೆ ಹೋಗಿ ಬೆಣ್ಣೆ ಕದಿಲಿಕ್ಕೆ ಬಂದಿದ್ದೇನೆ ಅನ್ಕೊಂಡಿದ್ದೇನೆ ಒಂದು ಭಗವಂತ. ನೋಡಿ, ನಿಮಗೆಲ್ಲ ಒಂದು ಉಪದೇಶ ಮಾಡ್ತೇನೆ ನಾನು. ಒಂದು ಮರ ಇದೆ, ನೀವದು ಬಿಡೋ ಹಣ್ಣುಗಳೆಲ್ಲ ಗೆಲ್ಲಿನಲ್ಲೇ, ಆದ್ರೆ ನೀರು ಮಾತ್ರ ಗೆಲ್ಲಿಗೆ ಹಾಕ್ತೀನಿ ಅಂತ ಹಾಕ್ಬಾರ್ದು. ಯಾಕಂದ್ರೆ ಮರ ಯಾವತ್ತೂ ಗೆಲ್ಲಿನಲ್ಲಿ ನೀರು ಕುಡಿಯಲ್ಲ,
ಅದು ಕುಡಿಯೋದೇನಿದ್ರು ಬೇರ್ನಿಂದಲೇ. ಬೇರ್ನಲ್ಲಿ ನೀರು ಕುಡಿತದೆ, ಹಣ್ಣು ಬಿಡುವಾಗೆ ಗೆಲ್ನಲ್ಲಿ ಬಿಡುತ್ತೆ. ಆದ್ರೆ ನೀರು ಹಾಕೋದು ಮಾತ್ರ ಯಾವಾಗ್ಲೂ ನಾವು ಬೇರಿಗೆ ಹಾಕ್ಬೇಕಂತ. ಅದು ಹೇಗೋ ಈ ಪ್ರಪಂಚವೇ ಒಂದು ದೊಡ್ಡ ಮರ ಇದ್ದ ಹಾಗೆ. ಈ ಮರದಲ್ಲಿ ಬೇರಿನ ಸ್ಥಾನ ಮೂಲವಾಗಿ ನಾನಿದ್ದೇನೆ. ನೀವು ಹಾಕುವ ಎಲ್ಲ ಕರ್ಮಗಳು, ಏನೆಲ್ಲ ಆರಾಧನೆ, ಪೂಜೆ, ಆಹುತಿ ಇದೇನಿದ್ರು ಬೇರಿಗೆ ಹಾಕ್ಬೇಕು. ಆದ್ರೆ ಹಣ್ಣು ಕೊಡುವಾಗ ಮಾತ್ರ ದೇವತೆಗಳಂತೆ ಏನು ಗೆಲ್ಲುಗಳಿದ್ದಾವೆ ಅಲ್ಲಿ ಹಣ್ಣು ಕೊಡ್ತಾರಂತ. ಅವ್ರು ಗೆಲ್ಲಿದ್ದ ಹಾಗೆ. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವ ಮೂಲಂ ಅಧಶಾಖಂ ಅಂತಂದ ಕೃಷ್ಣ. ಊರ್ಧ್ವೋ ವಿಷ್ಣು ಋತಿ ಪ್ರೋಕ್ತಃ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ಅಂತ ವೇದದಲ್ಲಿ ಊರ್ಧ್ವ ಅಂದ್ರೆ ವಿಷ್ಣು ಅಂತ ಅರ್ಥ ಹೇಳಿದ್ದಾರೆ. ಗುರು ಸಾರ್ವಭೌಮರು ಊರ್ಧ್ವ ಶಬ್ದಕ್ಕೆ ವಿಷ್ಣು ಅಂತ ಗೀತಾ ವಿವೃತ್ತಿಯಲ್ಲಿ ತಿಳಿಸ್ತಾರೆ. ಹಾಗಾಗಿ ಇಡೀ ಪ್ರಪಂಚವೇ ಒಂದು ಅಶ್ವತ್ಥ ವೃಕ್ಷ. ಅದರ ಮೂಲ ಬೇರಿನ ಸ್ಥಾನದಲ್ಲಿ ನಾನಿದ್ದೇನೆ ಅಂತ ಕೃಷ್ಣ. ಊರ್ಧ್ವ ಮೂಲಂ ಅಹಂ ಅಂತಂದಿದ್ದಾನೆ ಭಗವಂತ ಅಲ್ಲಿ. ನಾನೇ ಅದು. ಹಾಗಾದ್ರೆ ದೇವತೆಗಳು ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅಧಃ ನನಗಿಂತ ಕೆಳಗಿರುವ ದೇವತೆಗಳಿದ್ದಾರಲ್ಲ, ಈ ಪ್ರಪಂಚ ವೃಕ್ಷದ ಗೆಲ್ಲುಗಳಾಗಿದ್ದಾರೆ ಅಂತಂದಂತೆ. ಹಾಗಾದ್ರೆ ಹಣ್ಣು ಗೆಲ್ಲಿನಲ್ಲಿ ಬಿಟ್ಟು ಕೂಡ್ಲೇನೆ ಬೇರೆ ಏನು ಬೇಕಾಗಿಲ್ಲ ಅಂತ ಕತ್ತರಿಸಿದ್ರೆ ಏನರ್ಥಪ್ಪ? ಬೇರೆ ಬೇಕೇ ಬೇಕು. ಇದನ್ನು ಯೋಚನೆ ಮಾಡ್ರಿ ಇಂದ. ಹಾಗೆ ಇಂದ್ರ ಇರ್ಬೋದು, ಚಂದ್ರ, ಸೂರ್ಯ, ಇನ್ನಿತರ ಗ್ರಹ ಎಲ್ಲ ದೇವತೆಗಳು ಗೆಲ್ಲೆ. ನಾ ಮಾತ್ರ ಊರ್ಧ್ವ ಮೂಲಂ, ನಾನು ಮೂಲ ಬೇರೆ. ಈಗ ಹೇಳು, ನೀನ್ ಮಾಡುವ ಕರ್ಮಗಳನ್ನ ಬೇರಿಗೆ ಸಮರ್ಪಿಸದಂತೆ ನನಗ್ ಮಾಡ್ತೀಯೋ? ಒಂದು ವೇಳೆ ನಾವೆಲ್ಲ ಗೆಲ್ಲಿಗೆ ನೀರು ಉಗ್ಗಿದ್ರೂ ಕೂಡ ಮತ್ತೆ ಬೀಳೋದು ಎಲ್ಲಿ ಬೀಳ್ತದ? ಅದು ಮತ್ತಲ್ಲೇ ಬೀಳ್ತದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಅದು ಸಮುದ್ರದಲ್ಲೇ ಹೋಗಿ ಸೇರ್ತದೆ ಎಲ್ಲೇ ನೀರು ಬಿದ್ರು. ಹಾಗೆ ಗೆಲ್ಲಿಗೆ ನೀರು ಉಗ್ಗಿದ್ರೂ ಕೂಡ ಅದು ಭೂಮಿಗೆ ಬೀಳ್ತದೆ, ಗೆಲ್ಲಿ ಮತ್ತೆ ಬೇರಿಗೆ ಸೇರ್ತದೆ. ಹಾಗೆ ದೇವತೆಗಳನ್ನೆಲ್ಲ ನಾವು ಆರಾಧಿಸಿದರೂ ಮತ್ತೆ ಪುನಃ ಸೇರೋದು ಎಲ್ಲಿಗಂತದ್ದು? ಅದು ಭಗವಂತನಿಗೆ ಅಂತೆ. ಅದು ಭಗವಂತನಿಗೆ ಸೇರ್ತದೆ ಅಂತ್ಯದಲ್ಲಿ. ಯಾಕಂದ್ರೆ ಫಲ ಕೊಡೋನು ಅವನು, ದೇವತೆಗಳು ಒಳಗಿರೋನು ಅವನು, ದೇವತೆಗಳ ಮೂಲಕವಾಗಿ ಕೊಡಿಸಿ ಅವರಿಗೆ ಕೀರ್ತಿ ಕೊಡೋನು ಅವನು. ಇದೇ ಸಿದ್ಧಾಂತ. ಇದನ್ನ ಭಗವದ್ಗೀತೆಯಲ್ಲಿ ಸ್ಫುಟವಾಗಿ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಇದರ ಸಾರವನ್ನೇ ಗೊಲ್ಲ ಬಾಲಕರಿಗೆ ಉಪದೇಶ ಮಾಡಿದ್ದಾನೆ. ನೀವೆಲ್ಲ ಗೋವುಗಳನ್ನ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ಅವುಗಳಿಗೆ ಹೈನು ಬೇಕು, ಅವುಗಳ ಹೈನನ್ನ ಮಾರಾಟ ಮಾಡಿ ತಿನ್ನೋರು, ಅಂದ್ರೆ ಉಪಜೀವನ ಮಾಡೋರು. ಅವುಗಳಿಗೆ ಹುಲ್ಲು ಜಾಸ್ತಿ ಬೇಕು ಅಂತ ದೇವೇಂದ್ರನನ್ನು ಕೇಳ್ಕೊತಿದ್ದೀವಿ. ಇಂದ್ರ ಪ್ರೀತನಾದ್ರೆ ಮೋಡ ತರಿಸ್ತಾನೆ, ಮೋಡಗಳು ಮಳೆ ಸುರಿಸಿದ್ರೆ ಹುಲ್ಲು ಬೆಳೀತದೆ, ಹುಲ್ಲು ಬೆಳೆದ್ರೆ ಆಕಳು ತಿಂತಾವೆ, ಅದರಿಂದ ಚೆನ್ನಾಗಿ ಹೈನು ಬರ್ತದೆ, ಮಾರಾಟ ಮಾಡಬೇಕು, ಶ್ರೀಮಂತರಾಗಬೇಕು ಅಂತ ನಿಮ್ಮ ಉದ್ದೇಶ. ಎಷ್ಟು ಸಂಬಂಧ ಇದೆ ನೋಡು, ಒಂದು ದೊಡ್ಡ ಚಕ್ರ ಇದ್ದಾಗಿದ್ದು. ಈ ಉದ್ದೇಶದಲ್ಲಿ ಭಗವಂತ ಸರಿಪಡಿಸಿದ್ದೇನು ಅಂದ್ರೆ, ತಾನು ಸರ್ವಶಕ್ತ, ಸರ್ವಶಕ್ತನೇ, ಸರ್ವಾಂತರ್ಯಾಮಿ ಆದರೂ ಅವ್ರು ಯಾರನ್ನು ಮಿಸ್ಗೈಡ್ ಮಾಡಲಿಲ್ಲ, ಅವರನ್ನ ಪೂಜೆಯಿಂದ ಹೊರ ಕಳಿಸಲಿಲ್ಲ, ಅಥವಾ ನೀವು ಮಾಡೋದು ದೊಡ್ಡ ಅಪರಾಧ ಅಂತ ಶಿಕ್ಷೆ ಗುರಿಪಡಿಸಲಿಲ್ಲ. ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ರಿ ಅಂತ ಅನ್ನಂತಷ್ಟೆ. ಇದೇ ನಮ್ಮ ಜೀವನಕ್ಕೂ ಹೇಳೋ ಪಾಠ. ನಾವು ಮಾಡ್ತಾ ಇರ್ತೇವೆ, ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಸ್ವಲ್ಪ ತಿದ್ದುಪಡಿ ಮಾಡ್ಕೋ ಅಂತಾನೆ ಶ್ರೀಕೃಷ್ಣ. ಇಂದ್ರನೇ ಕೊಡ್ತಾನೆ ಮಳೆ ಅಂತ ಭಾವಿಸ್ತೀಯಲ್ಲ, ಇಂದ್ರನೊಳಗಿದ್ದ ನಾ ಕೊಡ್ತೀನಿ ಅಂತ ತಿಳಿ. ಮಳೆ ಬರೋದು ನನ್ನಿಂದ ಅಂತ ತಿಳಿ. ಇದನ್ನ ಭಗವಂತ ತಿದ್ದುಪಡಿ ಮಾಡಿಸಿದ. ಅವ್ರು ತಿದ್ದುಪಡಿ ಮಾಡ್ಕೊಂಡ್ರೇನಂತೆ, ಇಂದ್ರ ಮಾಡ್ಕೊಳ್ಳಿಲ್ಲ. ನೋಡ್ರಿ ಈ ಸಮಸ್ಯೆ ಬರ್ತದೆ. ಭೂಮಿಯಲ್ಲಿರೋ ತಿದ್ದುಪಡಿ ಮಾಡ್ಕೊಂಡ್ರೆ ಕೃಷ್ಣನ ಉಪದೇಶದಿಂದ ದೇವೇಂದ್ರ ಅಹಂಕಾರ ಪಟ್ನಂತ. ಪ್ರತಿ ವರ್ಷ ಮಾಡ್ತಿದ್ದದ್ದು ಹೋಮ ನಿಲ್ಲಿಸಿಬಿಟ್ನಲ್ಲ ಈತ, ತಾಳು ಮಾಡ್ತೇನೆ ಅಂತ ಹೇಳಿ ಮೋಡಗಳನ್ನು ತರಿಸಿ ಮಳೆ ಧೋ ಅಂತ ಸುರಿಸಿದ. ಆವಾಗ ಅವರೆಲ್ಲ ಅಂದ್ರು, ಕೃಷ್ಣ ನೀ ಹೇಳ್ದಿ ಅಂತ ನಾವು ಗೋವರ್ಧನಕ್ಕೆ ಪೂಜೆ ಮಾಡಿದ್ವಿ, ಕೃಷ್ಣ ನೀನ್ ಹೇಳ್ದಿ ಅಂತ ನಿನ್ನೆ ಆರಾಧನೆ ಮಾಡಿದ್ವಿ, ಈಗ ದೇವೇಂದ್ರ ಸಿಟ್ಟಾದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡುವರು? ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ, ನನ್ನ ಮಾತನ್ನ ಕೇಳಿ ನನ್ನಂತೆ ನಡೆದಾಗಲೂ ದೇವತೆಗಳು ನಿಮ್ಮನ್ನು ವಿರೋಧಿಸ್ತಾರೆ ಅಂದ್ರೆ ನಿಮ್ ಪಕ್ಷ ನಾನು ವಹಿಸ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ. ಎಷ್ಟು ಅದ್ಭುತವಾದ ಮಾತು ನೋಡ್ರಿ.
ಇದಕ್ಕೆ ಇದೇ ಮಾತಿಗೆ ಇದೇ ಅರ್ಥನೇ ಮಾಡ್ಕೊಳ್ಬೇಕು. ಬೇರೆ ಬೇರೆಯವರೆಲ್ಲ ಬೇರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಿದ್ದಾರೆ, ಅದು ಹಿಂದೆ ಮುಂದೆ ವಿರೋಧ ಬರ್ತಾ ಇದೆ ಅವರಿಗೆ. ದೇವತೆಗಳ ಆರಾಧನೆ ಶ್ರೇಷ್ಠವೋ ಭಗವಂತನ ಆರಾಧನೆ ಶ್ರೇಷ್ಠವೋ? ಮನುಷ್ಯರಿಗೆ ದೇವತೆಗಳು ವರ ಕೊಡ್ತಾರೋ ಭಗವಂತ ವರ ಕೊಡ್ತಾನೋ? ಈ ಚರ್ಚೆಗೆ ಉತ್ತರ ಕೊಟ್ಟ ಶ್ಲೋಕ ಯೋಗಕ್ಷೇಮಂ ವಹಾಮ್ಯಹಂ ಅಂತನ್ನೋ ಶ್ಲೋಕ. ಅದನ್ನು ಗೊಲ್ಲಬಾಲಕರು ಪ್ರತ್ಯಕ್ಷ ಅನುಭವಿಸಿಬಿಟ್ರು. ಹೌದು, ಕೃಷ್ಣ ನಮ್ಮ ಯೋಗಕ್ಷೇಮ ನೋಡ್ಕೊಳ್ತಾನೆ ಎನ್ನುವುದು ಸತ್ಯ. ನಾವಿನ್ನು ಬೇರೆ ರೀತಿ ಇರಬಾರದು, ಅವನು ಹೇಳ್ದಂತೆ ಇರಬೇಕು ಅಂತ ಯಾವಾಗ ಗೋವರ್ಧನೋದ್ಧಾರ ನಡೀತೋ ಆವಾಗಿಂದ ಕೃಷ್ಣನ ಮೇಲೆ ಮತ್ತಷ್ಟು ವಿಶ್ವಾಸ ಜಾಸ್ತಿ ಆಯ್ತಂತೆ ಗೊಲ್ಲಬಾಲಕರು. ಇದು ಭಾಗವತ ಹೇಳುವ ಸಂದೇಶ. ಇದನ್ನ ತಿಳ್ಕೊಳ್ಬೇಕು. ಇನ್ನು ರಾಸಕ್ರೀಡೆ ಮಾಡಿದ ಅಂತ ಕೊಳಲಿನ ನಾದ, ಆ ನಾದಕ್ಕೆ ಗೋಪಿಕಾ ಸ್ತ್ರೀಯರ ಮನಸೋಲ್ತಿದ್ರು. ಕೃಷ್ಣನಿದ್ದೆಡೆಗೆ ಬಂದು ಸೇರ್ತಿದ್ರಂತೆ. ಮಂಡಲಾಕಾರದಲ್ಲಿ ಕೃಷ್ಣ ಅವರನ್ನು ನಿಲ್ಲಿಸ್ತಿದ್ದ. ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಖಂಡಿತಾನನ ಸರೋರುಹ ಧಾಮ. ಇದೆಲ್ಲ ರುಕ್ಮಿಣೀಶ್ ವಿಜಯದಲ್ಲಿ ವಾದರಾಜರು ರಾಸೋತ್ಸವ ವರ್ಣನೆ ಮಾಡ್ತಾರೆ. ಒಬ್ಬಳು ಗೋಪಿಕೆ ಮತ್ತೊಬ್ಬ ಕೃಷ್ಣ, ಮತ್ತೊಬ್ಬ ಗೋಪಿಕೆ ಮಗದೊಬ್ಬ ಕೃಷ್ಣ, ಹೀಗೆ ಅನೇಕ ಕೃಷ್ಣ ರೂಪ ತಾಳಿದ್ನಂತೆ. ಗೋಪಿಕೆಯರು ಬೇರೆ ಬೇರೆ ಬರ್ತಿದ್ದಾರೆ, ಬಂದ ಹಾಗೆ ಒಂದೊಂದು ರೂಪ ತಂದು ಕೊಡ್ತಿದ್ನಂತವರಿಗೆ. ಇಂಥ ರಾಸೋತ್ಸವ ಅಂತಾರೆ ವಾದರಾಜ. ಎಲ್ಲಾ ಗೋಪಿಕೆಯರಿಗೆ ಬೇರೆ ಬೇರೆ ರೂಪ. ಅವರ ಕೈ ಗಟ್ಟಿಯಾಗಿ ಹಿಡಿದಿದ್ದಾನೆ, ಮಂಡಲಾಕಾರ ಮಾಡಿದ್ದಾನೆ. ಮಧ್ಯದಲ್ಲಿ ಕೊಳಲಿನ ನಾದಕ್ಕೆ ಅಂತ ಒಂದು ರೂಪ, ಅಲ್ಲಲ್ಲಿ ಗಿಡ ಮರಗಳ ಮೇಲೆ ತನ್ನದೇ ರೂಪಗಳಿಂದ ವಾದ್ಯಗಳಿಗೋಸ್ಕರ, ತನ್ನದೇ ರೂಪದಿಂದ ಗಾನ ಮಾಡ್ಲಿಕ್ಕೋಸ್ಕರ. ಗಾನನೂ ಮಾಡಿದ, ವಾದ್ಯನೂ ತಂದೆ, ನರ್ತನವೂ ತಾನೇ. ಎಲ್ಲ ಗೋಪಿಕೆಯರ ಭಾವನೆಯಲ್ಲಿ ಹೀಗೂ ಒಂದು ಬಂದಿತ್ತು ಅಂತಾರೆ ಒಬ್ರು. ಏನು ಅಂದ್ರೆ, ನಾನು ಒಬ್ಬಳೇ ಇದ್ದೀನಿ, ಕೃಷ್ಣ ಒಬ್ಬನೇ ಇದ್ದಾನೆ ಅಂತ ಅನಿಸಿತ್ತು. ಕೆಲವರಿಗೆ ಹಂಗೂ ಅನಿಸಿತ್ತಂತೆ. ಹಾರ ಭಾಸ್ವ ದುರಸಾ ಶಿರಸಾಶ ಎಲ್ಲ ಅದ್ಭುತ ವರ್ಣನೆ ಇರೋದು. ಮೈ ತುಂಬ ಹಾಕಿದ ಹಾರಗಳು ಇವರ ಕುಣಿತಕ್ಕೆ ಛಿದ್ರ ಆಗಿ ಕೆಳ ಬೀಳ್ತಿತ್ತಂತೆ. ಮತ್ತಷ್ಟು ಕುಣಿಸ್ತಾನೆ ಮೈಮರೆಸಿ. ಅವರ ದೇಹದಲ್ಲಿ ಕಟ್ಟಿದಂತಹ ಪ್ರತಿಯೊಂದು ಅವಯವದ ಆ ಆಭರಣಗಳು ಕೆಳಗೆ ಬಿದ್ದೋಗ್ತಿದ್ವಂತೆ. ಅವರಿಗೆ ಮೈ ಮರೆತು ಕುಣಿಸ್ತಾ ಇದ್ದಾನಂತೆ ರಾಸೋತ್ಸವದಲ್ಲಿ. ದೇಹದಲ್ಲಿ ಅಲ್ಲಲ್ಲಿ ಕೃಷ್ಣ ಪರಮಾತ್ಮನ ಉಗುರಿನ ಚಿಹ್ನೆಗಳು ಚಂದ್ರನ ಆಕಾರದಲ್ಲಿ ಮುಡಿಕ್ತಂತೆ. ಅವರಿಗೆ ಆನಂದ ಕೊಡ್ತಾ ಇದ್ದಾನೆ ತನ್ನ ಅಂಗಸಂಗದಿಂದ. ಆ ಕುಣಿತಕ್ಕೆ ಕಾಲಿ ಕಟ್ಟಿದ ಗೆಜ್ಜೆಗಳು ಉದುರಿ ಬಿದ್ದದ್ರಿಂದ, ಮತ್ತಷ್ಟು ಅದರ ಮೇಲೆ ಕುಣಿದ್ರಿಂದ, ಮೊದಲೇ ಕೆಂಪಂತೆ ಗೋಪಿಕೆಯರ ಕಾಲು ಕುಣಿದು ಕೆಂಪಾಗಿತ್ತು. ಅದು ಗೆಜ್ಜೆಯ ಹರಳಿನ ಮೇಲೆ ತುಳಿದದ್ದಕ್ಕೆ ಅದು ರಕ್ತ ಬಂದ್ರೆ ಅದು ಮೈ ಮೇಲೆ ಹೆಸರಿಕೆ ಇಲ್ಲ. ಇಂಥ ಕುಣಿತ ಅವರದ್ದು ಅದ್ಭುತವಾಗಿ ವರ್ಣಿಸ್ತಾರೆ ವಾದರಾಜರು. ಅಂಥ ಕೃಷ್ಣ ಅವರ ಜೊತೆಯಲ್ಲಿ ಕುಣಿದು ಅಪ್ರಾಕೃತ ಚಿನ್ಮಯನಾದ ಶ್ರೀಹರಿ ಅವನ ಕೊಳಲಿನ ನಾದ ಮಾಡ್ತಾ ಇದ್ರೆ ಪ್ರೇಕ್ಷಕರು ಬೇಕಲ್ಲ. ಈ ರಾಸ ಏನೋ ಸರಿ, ಪ್ರೇಕ್ಷಕರು ಇಲ್ಲದೆ ಇದ್ರೆ ಎಷ್ಟು ಬೇಜಾರಾಗ್ತದೆ. ಯಾರ್ಯಾರಿಲ್ಲ ಪ್ರವಚನಕ್ಕೆ, ಎಂಕ ನೋಡ ಇಬ್ರಿದ್ರೆ ಬಹಳ ಆದ್ರೆ ಸೀನ ಹೇಳ್ತಿರ್ತಾರ. ಇನ್ನೊಬ್ಬ ಬಂದಿದ್ದವ ಮೈಕ್ ತೆಗಿಲಿಕ್ಕೆ, ಒಬ್ಬ ಬಂದಿದ್ದ ಚಾಪಿ ಸುತ್ತವ, ಮೈಕ್ ತೆಗಿಯವ. ಹಿಂಗ್ ಬಂದ್ರೆ ಹೇಳಲಿಕ್ಕೆ ಏನು ಉತ್ಸಾಹ ಇರ್ತದೆ. ಕೃಷ್ಣ ಮಾಡುವ ಅಷ್ಟು ದೊಡ್ಡ ರಾಸೋತ್ಸವಕ್ಕೆ ಇಷ್ಟೆಲ್ಲ ಗೋಪಿಕೆಯರನ್ನ ಕರೆಸಿ ತಾನು ನರ್ತನ ಮಾಡ್ತಾ ಇದ್ರೆ ಒಬ್ರು ಪ್ರೇಕ್ಷಕರಿಲ್ಲದೆ ಇದ್ರೆ ಸರಿ ಇರ್ತದೆ. ಅದಕ್ಕೆ ರಾಜರಂತಾರೆ, ಯಾರನ್ನ ಪ್ರೇಕ್ಷಕರನ್ನ ಮಾಡ್ಕೊಂಡಿದ್ದ ಕೃಷ್ಣ ಅಂದ್ರೆ ಆ ಕಾಡ್ನಲ್ಲಿದ್ದ ಪ್ರಾಣಿಗಳನ್ನೆಲ್ಲ ಪ್ರೇಕ್ಷಕರನ್ನ ಮಾಡ್ಕೊಂಡಿದ್ನಂತೆ. ಹಾಗಿರ್ಬೇಡ ನೋಡಿ, ಅವಕ್ಕೇನ್ ಮೊಬೈಲ್ ಫೋನ್ ಕೊಟ್ಟಿದ್ನೆ, ನೀವೆಲ್ಲ ಬರಬೇಕು ಈ ಸಮಯಕ್ಕೆ ಅಂತ. ಬರೀ ನಾದದಿಂದ ಬರ್ತಿದ್ವಂತವು. ಕೃಷ್ಣನ ಕೊಳಲಿನ ನಾದಕ್ಕೆ ಮೈ ಮರೆತಿದ್ವಂತವು. ಬಂದು ಯಾರ್ಯಾರು ಬಂದಿದ್ರು ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಯಸ್ಮಿನ್ನುದ್ಯತಿ ನಾಗ ಕೇಕಿ ನಕುಲಾಹ ಭೇರುಂಡ ಸಿಂಹದ್ವಿಪಾಹ ಘೋಷಾರ್ದೂಲ ಮೃಗಾಹ ಕಿರಾತ ವಿಹಗಾಹ. ಯಸ್ಮಿನ್ನುದ್ಯತಿ ನಾಗ ಕೇಕಿ ನಕುಲಾಹ. ನೋಡಿ, ಒತ್ತಟ್ಟಿಗೆ ಬಂದಿದ್ವಂತಿವೆಲ್ಲ. ಕೃಷ್ಣ ನರ್ತನ ಮಾಡ್ತಿದ್ದಾನೆ ಅಂತ ಹೇಳಿ ಎಷ್ಟೋ ಹುತ್ತದಲ್ಲಿರೋ ಹಾವುಗಳು ಬಂದ್ಬಿಟ್ವಂತ. ಆ ಹಾವುಗಳ ಪಕ್ಕದಲ್ಲಿ ನವಿಲ್ ನಿಂತಿತ್ತಂತ. ಕೇಳಿದ್ರೆ 3D ಸಿನಿಮಾದಲ್ಲಿ ನೋಡ್ಬೇಕಷ್ಟೆ. ನೀವೇ ಮಾಡಿದ್ದಕ್ಕದ ಅನಿಮೇಷನ್ ಇರ್ತಾವೆ, ಎಲ್ಲೂ ಬೇರೆ ಕಡೆ ಊಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಎಂದೂ ಆಗಿ ಬರದೇ ಇರುವಂತಹ ಹಾವು
ಎಂದೂ ಆಗಿ ಬರದೇ ಇರುವ ಆ ನವಿಲುಗಳು ಒಟ್ಟಿಗೆ ಸೇರಿದ್ವಂತೆ. ನಾಗ ಕೇಕಿ ನಕುಲಾಹ, ನವಿಲಿನ ಪಕ್ಕದಲ್ಲಿ ಹಿಂಡು ನವಿಲಿನ ಪಕ್ಕದಲ್ಲಿ ಮುಂಗುಸಿ ಬಂದಿತ್ತಂತೆ. ಗೊತ್ತಿದೆ ಇಲ್ಲೇ ಹಾವದ ಅಂತ ಗೊತ್ತಿದೆ, ಹಾವಿ ಗೊತ್ತದೆ ಇಲ್ಲೇ ನವಿಲದ ಅಂತ ಗೊತ್ತಿದೆ. ನಾಗ ಕೇಕಿ ನಕುಲಾಹ ಫೇರುಂಡ ಸಿಂಹದ್ವಿಪಾಹ. ಭೇರುಂಡ ಅಂತ ಒಂದು ಪಕ್ಷಿ, ಗಂಡ ಭೇರುಂಡ ಅಂತಾರೆ. ಅದಕ್ಕೂ ಸಿಂಹಕ್ಕೂ ಆಗಿ ಬರಲ್ಲಂತೆ. ಅಲ್ಲಿ ನೋಡಿದ್ರೆ ಅದು ಬಂದಿದೆ, ಭೇರುಂಡ ಪಕ್ಷಿ ಬಂದಿದೆ, ಸಿಂಹಗಳ ಹಿಂಡು ಬಂದಿದೆ. ಆ ಸಿಂಹದ ಪಕ್ಕದಲ್ಲಿ ದ್ವಿಪಾಹ ಆನೆಗಳು ಬಂದಿದ್ದಾವೆ. ಆನೆ ಬಂದು ನಿಂತಿದ್ದ. ಮತ್ತೆ ಕಿರಾತ ವಿಹಗಾಹ, ವಿಹಗ ಅಂದ್ರೆ ಪಕ್ಷಿಗಳು. ಈ ಎಲ್ಲಾ ಪಕ್ಷಿಗಳ ಜಾತಿಯಲ್ಲಿ ಕಿರಾತ ಅಂತ ಒಂದು ಜಾತಿ, ಅದು ಸ್ವಲ್ಪ ಜಾತ್ಯತೀತ ಪಕ್ಷಿ. ಜಾತ್ಯತೀತ ಪಕ್ಷ ಅಂತ ಮಾಡ್ಕೊಂಡಿರ್ತಾರೆ. ಎಲ್ಲಾ ಜಾತಿ ಸೇರಿ ಒಂದು ಜಾತ್ಯತೀತ ಆಗಿರ್ತದೆ, ಅದೊಂದು ಹೊಸ ಜಾತಿ ಅಂತ. ಏನ್ ಹುಚ್ಚುಗಳ ಏನ ಇಂಥ ವಿಚಿತ್ರ ಸಂವಿಧಾನ ಅಂತೀವಿ. ಅಲ್ಲೂ ಹಾಗಾಗಿ ಕಿರಾತ ಅಂತ ಒಂದು ಪಕ್ಷಿ, ಅವು ಉಳಿದ ಪಕ್ಷಿಗಳು ಅದನ್ನು ಸೇರಿಸ್ಕೊಳ್ಳೋದಿಲ್ಲಂತೆ. ಅಲ್ಲಿ ನೋಡಿದ್ರೆ ಅದೆಲ್ಲ ಪಕ್ಷಿಗಳ ಜೊತೆಗೆ ಕಿರಾತ ಕೂತಿತ್ತಂತೆ. ಯಾಕೆ? ಕೃಷ್ಣನ ನರ್ತನ ನಡೀತಾ ಇದೆ, ನಾವೆಲ್ಲೂ ಹೋಗ್ಬಾರ್ದು. ಯಸ್ಮಿನ್ನುದ್ಯತಿ ನಾಗ ಕೇಕಿ ನಕುಲಾಹ ಭೇರುಂಡ ಸಿಂಹದ್ವಿಪಾಹ ಗೋಶಾರ್ದೂಲ ಮೃಗಾಹ. ಆಕಳುಗಳು, ಅದರ ಪಕ್ಕದಲ್ಲಿ ಹುಲಿ, ಅದರ ಪಕ್ಕದಲ್ಲಿ ಜಿಂಕೆ. ಗೋಶಾರ್ದೂಲ ಮೃಗಾಹ ಕಿರಾತ ವಿಹಗಾಹ ವೈರಂ ವಿಸೃಜ್ಯ ಸ್ವಕಂ. ಸ್ವಕಂ ವೈರಂ ವಿಸೃಜ್ಯ, ತಮ್ಮೆಲ್ಲ ವೈರವನ್ನು ದೂರ ಮಾಡಿಕೊಂಡು ಕೇವಲ ನರ್ತನದಲ್ಲಿ ಪಾಲ್ಗೊಂಡಿದ್ದಾವಂತೆ ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಏನಿದರಿಂದ ಸಂದೇಶ? ಹಾಗಾದ್ರೆ ಯಾರ್ಯಾರು ಪರಿಶುದ್ಧ ಮನಸ್ಸಿನಿಂದ ಶ್ರೀಕೃಷ್ಣ ಗೋಪಿಕೆಯರ ರಾಸವಿಹಾರ ಸ್ಮರಣೆ ಮಾಡ್ತಾರೋ ಅವರವರ ಮನಸ್ಸಿನೊಳಗಿರುವ ವೈರ ದೂರ ಆಗ್ತದೆ ಅಂತ ಫಲ ಹೇಳಿದ್ದಾರೆ. ಕೃಷ್ಣನ ರಾಸಲೀಲೆ ಸ್ಮರಣೆ ಮಾಡಿದ್ರೆ ವೈರ ದೂರ ಆಗ್ತದೆ. ಅದು ಬಿಟ್ಟು ಅದನ್ನು ಸ್ಮರಣೆ ಮಾಡೋರೆಲ್ಲ ಕುಹಕಿಗಳಾಗಿ ಮಾಡಿಬಿಟ್ರೆ ಇದ್ದುದ್ದು ಜಾಸ್ತಿ ಆಗ್ತದೆ. ಅದಕ್ಕೆ ಹಾಗೆ ಮಾಡಬೇಡ ಅಂತಾರೆ ಪರೀಕ್ಷಿತನ್. ಅವರೆಲ್ಲ ಗೋಪಿಕಾ ಸ್ತ್ರೀಯರು ಯಾರು? ಅಪ್ಸರೆಯರಂತ. ಅಪ್ಸರೆಯರಿಗೆ ಗಂಧರ್ವ ಲೋಕದ ಸ್ಥಾನ. ಅವ್ರು ಯಾವಾಗಲೂ ಉಪಪತಿಯರೇ ಅಂತ, ಅವ್ರಿಗೆ ನಿಯತ ಪತಿ ಅನ್ನೋ ವ್ಯವಸ್ಥೆನೇ ಇಲ್ಲಂತ. ಹಾಗಾಗಿ ಇಂದ್ರ, ಕುಬೇರ ಆ ದೇವತೆ ಮನೆಯಲ್ಲಿ ಒಂದೊಂದು ವರ್ಷದಂತೆ ನಿಗದಿಪಡಿಸಿಕೊಂಡು ಅವರು ಸೇವಕರಾಗಿರ್ತಾರೆ. ಅವ್ರಿಗೆ ಅದೇ ಸ್ಥಾನ. ಆದ್ರೆ ಅವರು ಅಪರೋಕ್ಷ ಜ್ಞಾನಿಗಳಂತೆ. ಅವ್ರು ಯಾರು ಭಗವಂತನ ನೋಡಿಲ್ಲ ಅಂತ ಭಾವಿಸಬೇಡಿ. ಒಳ್ಳೆ ಅಪರೋಕ್ಷ ಭಗವಂತನ ಬಗ್ಗೆ ವಿಶೇಷ ತಿಳುವಳಿಕೆ ಇದೆ. ಅವರ ಸ್ಮರಣೆ ಮಾಡುವ ಸ್ತ್ರೀಯರಿಗೆ ಸೌಂದರ್ಯ ಬರ್ತದಂತೆ ದಿನನಿತ್ಯ. ಎಂಥ ಅದ್ಭುತ ವ್ಯಕ್ತಿತ್ವ ಅವ್ರದೆಲ್ಲ, ಅಸಾಧಾರಣವಾದ ಸ್ಥಾನ ಇದೆ. ಅವರಿಗೊಮ್ಮೆ ಆಸೆ ಆಯಿತು ದೇವಲೋಕದ ಗಂಧರ್ವ ಲೋಕದಲ್ಲಿರುವ, ಯಾಕೆ ನಾವು ಇಷ್ಟು ಜನ ದೇವತೆಗಳ ಸೇವಕರಾಗಿದ್ದೇವಿ, ಒಂದ್ಸಲಿ ಕೃಷ್ಣನ ಅಂಗಸ್ಪರ್ಶ ಯಾಕೆ ಮಾಡಬಾರ್ದು ಅಂತ ಅನಿಸ್ತಾರೆ. ಅದು ಕಾಮ ಅಲ್ಲ, ಅವನ ಸ್ಪರ್ಶಕ್ಕಿಷ್ಟೆಲ್ಲ ಮಹಿಮೆ ಇದೆ ಅಂತ ನೋಡಿ. ಆ ಸ್ಪರ್ಶ ಸಲುವಾಗಿ ಹಾತುರಿದ್ರು, ತಪಸ್ಸು ಮಾಡಿದ್ರು. ಭಗವಂತ ಬಂದ, ಏನ್ ಬೇಕು ಅಂತ ಕೇಳ್ದ. ಏನಲ್ಲ ಅಪರಾಕೃತ ಚಿನ್ಮಯ ನೀನು ಸ್ಪರ್ಶ ಮಾಡೋಣ ಅಂತ ಅನಿಸ್ತಾ ಇದೆ ಅಷ್ಟೇನೆ, ಅದೊಂದು ಭಾಗ್ಯ ಕೊಡು ಸ್ವಾಮಿ ಅಂತಂದ. ನನ್ನನ್ನು ಸ್ಪರ್ಶ ಮಾಡ್ಲಿಕ್ಕೆ ದೇವಲೋಕದ ಸ್ತ್ರೀಯರಿಗೆ ಸಾಧ್ಯ ಇಲ್ಲ, ಇನ್ ನೀವೇನ್ ಮಾಡಿರಿ ಅಂತಂದ. ದೇವತೆಗಳಲ್ಲಿ ಶಚಿ, ಪಾರ್ವತಿ, ಸರಸ್ವತಿ, ಭಾರತೀಯರಿಗೆ ಭಗವಂತನ ಸ್ಪರ್ಶ ಮಾಡುವ ಅರ್ಹತೆ ಇಲ್ಲಂತ ಹೇಳ್ತಾನೆ ಭಗವಂತ. ಸ್ವಯಂ ರಮಾ, ಸಾಕ್ಷಾತ್ ಲಕ್ಷ್ಮೀದೇವಿ ಮಾತ್ರ ಅಂತೆ. ದೇವಲೋಕದಲ್ಲಿ ಇರುವ ಇನ್ಯಾವ ದೇವತಾ ಸ್ತ್ರೀಯರಿಗೂ ಇಲ್ಲಂತ ಅರ್ಹತೆ. ಎಷ್ಟು ಪರಮಾತ್ಮ ಪರಿಶುದ್ಧ ಇರಬೇಕು ಯೋಚನೆ ಮಾಡಿ. ಎಷ್ಟು ಪರಿಶುದ್ಧ ಇರಬೇಕು. ಸುಮ್ನೆ ಕೃಷ್ಣನ ಬಗ್ಗೆ ಬೆರಳ ಮಾಡುವವರಿದ್ದಾರಲ್ಲ, ಶಾಸ್ತ್ರಗಳ ಪ್ರಮಾಣ ನೋಡಿ ಮಾತಾಡ್ಬೇಕಲ್ವೇ. ಯಾವ ಪುರಾಣ, ಯಾವ ಶಾಸ್ತ್ರ ಇತಿಹಾಸಗಳು ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪರಿಚಯಿಸ್ತಾವೋ ಅದೇ ಪುರಾಣ ಶಾಸ್ತ್ರಗಳು ಆ ಕೃಷ್ಣನನ್ನ ದೇವಲೋಕದ ದೇವತಾ ಸ್ತ್ರೀಯರಿಗೂ ಅವನು ಮುಟ್ಲಿಕ್ಕೆ ಅರ್ಹತೆ ಇಲ್ಲ ಅಂತಾರಲ್ಲ, ಅದು ಕಾಣಲ್ಲೇನು? ಅದನ್ನು ಯೋಚನೆ ಮಾಡಲ್ಲೇನು? ಹಾಗಾಗಿ ಸ್ವಯಂ ರಮಾ ಜಾತು ಮಮಾಂಗ ಸಂಗ ಯೋಗ್ಯಾಂಗನಾನೈವ ಸುರಾಲಯೇಪಿ ಅಂತಂದಿದ್ದಾನೆ ಭಗವಂತ. ಮಮ ಅಂಗ ಸಂಗ ಯೋಗ್ಯ ಅಂಗನ ಸುರಾಲಯೇಪಿನ, ನನ್ನ ಅಂಗ ಸಂಗ ಮಾಡುವಂತಹ ಹೆಣ್ಣು ಲಕ್ಷ್ಮೀ ದೇವಿಯನ್ನ ಬಿಟ್ಟು ದೇವಲೋಕದಲ್ಲಿ ಇನ್ಯಾವ ಹೆಣ್ಣು ಇಲ್ಲ ಅಂತಂತಾನೆ. ಎಷ್ಟು ವಿವೇಕ ಕೊಡುತ್ತದೆ ಶಾಸ್ತ್ರ. ಅಂಥ ಪರಮಾತ್ಮ ಹೇಳಿದ, ನನ್ನ ಅಂಗ ಸ್ಪರ್ಶಕ್ಕೆ ಅವಕಾಶ ಇಲ್ಲ ಅಂತ.
ನೀನು ಕರುಣಾಸಾಗರ, ನೀನು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತೀ ಕೃಷ್ಣ, ನಮಗೆ ಅವಕಾಶ ಕೊಡ್ಲೇಬೇಕು ಅಂತ ಹಠ ಹಿಡಿದು ಮತ್ತೆ ಭಕ್ತ ಪರವಶನಾಗ್ತಾನೆ ಭಗವಂತ. ಅಷ್ಟು ಭಕ್ತರು ತಪಸ್ಸು ಮಾಡಿ ಕೇಳ್ದಾಗಿಲ್ಲ ಅನ್ಲಿಕ್ಕಾಗ್ತದೆಯೇ? ತನ್ನನ್ನೇ ಕೊಡ್ತೇನೆ ಅಂತ. ಆಯ್ತು ಕೊಡ್ತೇನೆ, ಆದ್ರೆ ಒಂದು ಕೆಲಸ ಮಾಡಿ, ನೀವೆಲ್ಲ ಕೃಷ್ಣನಾಗಿ ಅವತರಿಸಿದಾಗ ನೀವು ಗೋಪಾಲಕರು ಗೋಪಿಕಾಸ್ತ್ರೀಯರು ಅಂತ ಅನಿಸ್ಕೊಳ್ರಿ, ಗೋಪಾಲಕರನ್ನು ವಿವಾಹ ಮಾಡ್ಕೊಳ್ರಿ, ನೀವು ಗೋಪಿಕೆಯರು ಅಂತ ಅನಿಸ್ಕೊಳ್ರಿ. ನಿಮ್ಮಲ್ಲಿ ಯಾವಾಗ ಲಕ್ಷ್ಮೀ ಸನ್ನಿಧಾನ ಬರೋ ಹಾಗಾಗ್ತದೋ ಆ ರಾತ್ರಿ ಮಾತ್ರ ನನ್ನ ಸ್ಪರ್ಶ ಮಾಡ್ರಿ ಅಂತ. ಯೋಚನೆ ಮಾಡಿದ್ರೆ ಎಷ್ಟು ಗಂಭೀರ ಇದೆ ಈ ವಿಷಯ. ಆಗ ಮಾತ್ರ ಸ್ಪರ್ಶ, ಅದು ಅವಳು ಬರಬೇಕು ಲಕ್ಷ್ಮಿ. ಅದಕ್ಕೆ ತಕ್ಕಂತೆ ಪರಮಾತ್ಮ ಲಕ್ಷ್ಮೀ ಸನ್ನಿಧಾನ ಬಂದಾಗಷ್ಟೇ ಅವರಿಗೆಲ್ಲ ರಾಸಕ್ರೀಡೆ ಅನುಭವ ಅಂತ. ಯಾವಾಗ ಲಕ್ಷ್ಮೀ ಸನ್ನಿಧಾನ ಇಲ್ಲ ಸರ್ವಥಾ ಅವರನ್ನ ಪರಮಾತ್ಮ ಕರೆಸಿಲ್ಲ ಅಂತ ಹತ್ರ. ಇದನ್ನ ಪ್ರಮಾಣ ಹೇಳ್ತದೆ. ಹರಿವಂಶ ಇನ್ನೂ ಸ್ಫುಟವಾಗಿದೆ, ಭಾಗವತ ಮತ್ತಷ್ಟು ಸ್ಫುಟವಾಗಿ ಅನುಸಂಧಾನ ಮಾಡಿಸ್ತದೆ. ಇದರಿಂದಲಾದರೂ ಕೃಷ್ಣ ಹೇಗಿದ್ದ ಅಂತ ತಿಳುವಳಿಕೆ ಬರ್ತದೋ ಇಲ್ಲೋ ಅವರಿಗೋಸ್ಕರ. ಅದಕ್ಕೆ ಗೋಪಿಗೀತೆಯಲ್ಲಿ ಹೇಳ್ತಾರೆ, ಕೃಷ್ಣ ಎಲ್ಲೆಲ್ಲೆಲ್ಲೆಲ್ಲಿ ಸ್ಪರ್ಶ ಮಾಡಿದ್ದಾನೆ ಅಲ್ಲೆಲ್ಲ ಇಂದಿರಾ ಇದ್ಲಂತ. ಜಯತಿ ತೇಧಿಕಂ ಜನ್ಮನಾವ್ರಜಃ ಶ್ರಯತ ಇಂದಿರಾ ಸಾಧು ಸತ್ರಹಿ. ಇಂದಿರಾಶ್ರಯತ, ಇಂದಿರಾ ಲೋಕಮಾತಾಮ ಅಂತ. ಇಂದಿರಾ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಅವಳು ಕೃಷ್ಣ ಎಲ್ಲಿ ಅಂಬೆಗಾಲಿಡ್ತಾನೋ ಮೊದಲು ಆ ಭೂಮಿಯ ಮಣ್ಣಿನಲ್ಲಿ ಸೇರಿರ್ತಿದ್ಲಂತ. ಕೃಷ್ಣ ಯಾವ ಆಕಳ ಪುಚ್ಚ ಹಿಡಿತಾನೋ ಆ ಪುಚ್ಚದಲ್ಲಿ ಮೊದಲು ಅವಳು ಸೇರಿರ್ತಿದ್ಲಂತೆ. ಕೃಷ್ಣ ಯಾವ ಕೊಳಲನ್ನ ನುಡಿಸ್ತಾನೋ ಮೊದಲು ಅಲ್ಲಿ ಶ್ರೀದೇವಿ ಬಂದಿರ್ತಿದ್ಲಂತೆ. ಶ್ರೀದೇವಿ ವೇಣುಮಾವಿಶ್ಯ ಅಂತ ಭಗವತ್ಪಾದರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ವೇಣುವಿನಲ್ಲಿ ಲಕ್ಷ್ಮೀ ಸನ್ನಿಧಾನ, ಗೋಪಿಕೆಯರಲ್ಲಿ ಲಕ್ಷ್ಮೀ ಸನ್ನಿಧಾನ. ಕೃಷ್ಣ ಅಪ್ಪಿ ಯಾವ್ದಾದ್ರೂ ಒಂದು ಬಳ್ಳಿಯನ್ನ ತಾನು ಹೀಗೆ ಹೊರಗೆ ನಿಲ್ತಾನೆ ಅಂದ್ರೆ ಬಳ್ಳಿ ಒಳಗೆ ಲಕ್ಷ್ಮಿ ಬಂದಿರ್ತಿದ್ಲಂತೆ ಮೊದಲು. ಲಕ್ಷ್ಮಿ ಬಂದ ಮೇಲೆ ಕೃಷ್ಣ ಹೊರಗುತ್ತಾನೆ. ಬಳ್ಳಿನ ಸ್ಪರ್ಶ ಮಾಡ್ಲಿಕ್ಕೆ ಲಕ್ಷ್ಮಿ ಒಳಗಿರ್ಬೇಕಂತೆ. ಕೊಳಲನ್ನು ನಾದ ಮಾಡಬೇಕಾದ್ರೆ ಶ್ರೀದೇವಿ ಇರಬೇಕು. ಇನ್ನು ಗೋಪಿಕಾ ಸ್ತ್ರೀಯರೊಳಗೆ ಲಕ್ಷ್ಮಿ ಇಲ್ಲದೆ ಕೃಷ್ಣ ಸ್ಪರ್ಶ ಮಾಡಿಲ್ಲ. ಹಾಗಾಗಿ ಲೋಕ ದೃಷ್ಟಿಯಲ್ಲಿ ಇವತ್ತು ಅಜ್ಞರು ಮಾತಾಡುವಂತೆ ದೇವರನ್ನ ಜಾರ ಅಂತ ಅನ್ನೋ ಹಾಗಿಲ್ಲ. ಜ್ಞಾನಿಗಳು ಹೇಳೋ ಜಾರ ಬೇರೆ, ಅಜ್ಞರು ಮಾತನಾಡುವ ಕುಹಕದಿಂದ ಹೇಳೋ ಜಾರ ಶಬ್ದದ ಅರ್ಥ ಬೇರೆ. ಆದ್ರೆ ಕೃಷ್ಣ ಅಂಥವನಲ್ಲ. ಹೀಗಾಗಿ ಕೃಷ್ಣನಿಗೆ ಆ ದೋಷ ಬರಲಿಲ್ಲ. ಗೋಪಿಕೆಯರಿಗೆ ಬಂತೇನೋ, ವಿವಾಹಿತರಾಗಿದ್ರಲ್ಲ ಅಂತ ಪ್ರಶ್ನೆ. ಅದಕ್ಕೆ ಭಗವತ್ಪಾದರು ಉತ್ತರ ಕೊಡ್ತಾರೆ. ಅವರು ದೇವಲೋಕದಲ್ಲಿಯೂ ಅಪ್ಸರೆಯರಾದ್ರಿಂದ ಭೂಮಿಗೆ ಇಳಿದಾಗ್ಲೂ ಅವರಿಗೆ ಉಪಪತ್ತಿಯನ್ನು ಮಾಡಿಕೊಂಡು ಅವರಿಗೆ ದೋಷ ಅಲ್ಲ ಅಂತ ಹೇಳಿದ್ರ. ಅವರಿಗೆ ಮಾತ್ರ, ಆ ಗುಂಪಿಗೆ ಮಾತ್ರ ವ್ಯವಸ್ಥೆ ಅಂತಿದ್ರು, ಬೇರೆಯವರಿಗಿಲ್ಲ ಅಂತ. ಯಾವ ಸ್ತ್ರೀಗೂ ಇಲ್ಲ. ಅಪ್ಸರೆಯರಿಗೆ ಮಾತ್ರ ಒಬ್ಬನೇ ಪತಿ ಅನ್ನೋ ವ್ಯವಸ್ಥೆನೇ ಇಲ್ಲ. ನೋಡಿ, ಇಂಥವೆಲ್ಲ ತಿಳಿದುಕೊಂಡು ಸಾಧನೆ ಮಾಡಬೇಕು. ಆ ರೀತಿ ಗೋಪಿಕಾ ಸ್ತ್ರೀಯರೊಟ್ಟಿಗೆ ವಿಹಾರ ಮಾಡಿದ್ದಕ್ಕೆ ಅದು ಕೃಷ್ಣನ ಕರುಣೆ ಅಂತ ಅನುಸಂಧಾನ ಮಾಡಿಸ್ತಾರೆ. ಅದು ರಾಸೋತ್ಸವದ ಅನುಸಂಧಾನ. ಕೇಳಿದ್ರಂತೆ ಪರೀಕ್ಷಿತ ಅಂದ ಶುಕಾಚಾರ್ಯರೇ, ಏನೇ ಆಗಲಿ ಕೃಷ್ಣ ಮಾಡಿದ ರಾಸೋತ್ಸವದಿಂದ ಬಹಳ ಜನ ಅವನ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳುವಂತಿದೆ ಅಲ್ಲ ಅಂದ್ರೆ, ವನ್ಹೇ ಸರ್ವಭುಜೋ ಯಥಾ, ಅವನು ಮಾಡಿದ್ದಂತೆ ಎಲ್ಲರೂ ಮಾಡೋದು ಅಲ್ಲ ಅಂತ ಅದು ಸ್ಪಷ್ಟ ಹೇಳ್ತಾರೆ. ಅವನು ಮಾಡಿದಂತೆ ಎಲ್ಲರೂ ಮಾಡೋದಲ್ಲ. ಯಾಕಲ್ಲ ಅಂದ ಪರೀಕ್ಷಿತ. ಯಾಕಂದ್ರೆ ಅವನು ಎಷ್ಟೋ ಚರಿತ್ರೆಗಳನ್ನು ಮಾಡೋದು ನಾವು ಮಾಡ್ಲಿ ಅಂತ ಹೇಳಿ ಮಾಡ್ತಾನಲ್ಲ. ಅಂದ್ರೆ ಇದನ್ನು ಮಾಡಬಾರ್ದು ಅಂದ್ರಂತೆ. ಹಂಗ ಮಾಡಿದ್ದನ್ನೆಲ್ಲ ಮಾಡೋದಾದ್ರೆ, ಯಮುನೆಯಲ್ಲಿ ಕೃಷ್ಣ ಕಾಳಿಂಗ ಮರ್ದನ ಮಾಡಿದ ರಾತ್ರಿ ಕಾಡಿಗೊಂದು ಬೆಂಕಿ ಹತ್ತಿತ್ತಂತೆ. ಅದನ್ನ ಬಾಯಿಯಿಂದ ಕುಡ್ದ. ಮೊದಲು ಅದನ್ನು ಕುಡಿಲಿಕ್ಕೆ ಅದೆಲ್ರಿ. ಅವ ಹಾವಿನ ಮೇಲೆ ತುಳಿದ, ಅದು ತುಳಿಲಿಕ್ಕೆ. ಅವ ಮಣ್ಣು ತಿಂದು ಬ್ರಹ್ಮಾಂಡವನ್ನೇ ಬಾಯಲ್ಲಿ ತೋರಿಸಿದ, ಅದನ್ನು ತೋರಿಸ್ಲಿಕ್ಕೆ. ಅದೆಲ್ಲ ಇಲ್ಲ. ಕುಡಿಬಾರ್ದು ಕುಡಿಯೋದ, ಕುಣಿಬಾರ್ದು ಕಡೆ ಹೋಗಿ ಕುಣಿಯೋದ, ಮಾಡಬಾರ್ದು ಮಾಡಿ ಹಿಂಗ್ಯಾಕ್ ಮಾಡಿದ್ರಿ ಕೃಷ್ಣ ಮಾಡಿಲ್ಲೇನು? ನೀವು ಕುಡಿಬಾರ್ದು ಕುಡುದು, ಕುಣಿಬಾರ್ದು ಕಡೆ ಹೋಗಿ ಕುಡುದು ಅವನ ಮೇಲೆ ಹಾಕಿದ್ರೆ ಅವ ಎಲ್ಲಿ, ನೀವೆಲ್ಲಿ? ಎಲ್ಲದಕ್ಕೂ ಅವನ್ ತರಬಾರ್ದು. ಅದಕ್ಕೆ ಉತ್ತಮಾನಾಂ ವಚಃ ಸತ್ಯಂ ಅಂತಾರೆ ಹಿರಿಯರು. ಭಗವಂತ ಮಾಡಿದ್ದನ್ನೆಲ್ಲ ಮಾಡ್ತೀನಿ ಅನ್ನೋಕ್ಕಿಂತ ಅವನು ಮಾಡು ಅಂತ ಹೇಳಿದ್ದನ್ನು ಮಾಡ್ಬೇಕಂತ. ನಿಷ್ಕಾಮ ಕರ್ಮ ಅದು ಬೇಡ ಆಚಾರ್ಯ, ಸನ್ಯಾಸ ಯೋಗ ಅದಂತೂ ಬೇಡವೇ ಬೇಡ ಅಂತ.
ಅಹಂಕಾರ ಬಿಡೋ ಅಂತಂದ್ರೆ ಅದು ಬೇಡ ಅಂತಾರೆ. ನಿಷ್ಕಾಮ ಕರ್ಮ ಬೇಡ, ಸನ್ಯಾಸ ಯೋಗ ಬೇಡ, ಸಾಂಖ್ಯ ಯೋಗ ಬೇಡ, ವಿಭೂತಿ ಯೋಗ ಬೇಡ, ಜ್ಞಾನ ಯೋಗ ಬೇಡ, ಇದೊಂದು ಯೋಗ ಬೇಕಂತ. ಇದೇನು ರಾಸ ಯೋಗ ಒಂದೇ ಬೇಕು. ಇದು ಎಂಥ ಅನರ್ಥ ನಮ್ಮ ವಿಚಾರಧಾರೆ ಅಂತ. ಅದಕ್ಕೆ ವನ್ಹೇ ಸರ್ವಭುಜೋಯತ, ಅವನ್ ಮಾಡಿದ ಭಕ್ತ ಪರವಶತೆಯ ಮಹಿಮೆಗಳನ್ನ ಸ್ಮರಣೆ ಮಾಡಿ ಆದ್ರೂ ಭಕ್ತರಾಗ್ರಿ ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಇದು ಕೃಷ್ಣನ ರಾಸೋತ್ಸವದ ಚಿಂತನೆ. ಇದಾದ ಮೇಲೆ ಕೃಷ್ಣ ಮಥುರಾ ಪಟ್ಟಣಕ್ಕೆ ಬಂದ. ಆ ಮಥುರಾ ಪಟ್ಟಣಕ್ಕೆ ಬಂದಾಗ ಇನ್ನು ಕೃಷ್ಣನಿಗೆ 15ನೇ ವಯಸ್ಸು, ಇನ್ನು ಮುಂಜಿನೂ ಮಾಡ್ಕೊಂಡಿರ್ಲಿಲ್ಲಂತೆ. ಮೊದಲೇ ಕಂಸ ಹೋದ, ಆಮೇಲೆ ಉಪನಯನ ಅಂತದೆ ಭಾಗವತ. ಯೋಚನೆ ಮಾಡ್ರಿ, ಕೃಷ್ಣ ಹಾಗಾದ್ರೆ ಎಷ್ಟೆಲ್ಲ ಚರಿತ್ರೆಗಳನ್ನ ಉಪನಯನಕ್ಕಿಂತ ಮೊದಲೇ ಮಾಡಿದಾನೆ ಅಂತ ಹರಿವಂಶ ಸ್ಪಷ್ಟಪಡಿಸ್ತದೆ. 15ನೇ ವಯಸ್ಸಿಗೆ ಕೃಷ್ಣ ಹ್ಯಾಕ್ ಕಾಣ್ತಿದ್ದ ಅಂದ್ರೆ ಮಲ್ಲಾನಾಂ ಅಶನಿರ್ನೃಣಾಂ ನರವರಹ. ಆ ಮಥುರಾ ಪಟ್ಟಣದ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಿದ್ರೆ ಮಲ್ಲರಿಗೆಲ್ಲ ವಜ್ರಕಂಠ ಕಾಣಿಸ್ತಿದ್ದ, ವಜ್ರಾಯುಧ ಇದ್ದ ಹಾಗೆ. ಸ್ತ್ರೀಯರಿಗೆ ಮನೋಹರನಾದ ನವಯುವಕ ಕಂಡ ಕಾಣಿಸ್ತಿದ್ನಂತೆ. ವೃದ್ಧರಿಗೆ ರಕ್ಷಕ ಅಂತ ಅನಿಸ್ತಿದ್ನಂತೆ. ಕ್ಷತ್ರಿಯರಿಗೆ ಶಾಸಕ ಅಂತ ಅನಿಸ್ತಿದ್ದ ಅಂತ ಭಾಗವತ ಹೇಳ್ತದೆ. ಮಲ್ಲಾನಾಂ ಅಶನಿರ್ನೃಣಾಂ ನರವರೋ. ಎಂಥ ಅದ್ಭುತ ಕೃಷ್ಣನ ಲೀಲೆ. ಆ ಮಥುರಾ ಪಟ್ಟಣದ ರಾಜಬೀದಿಯಲ್ಲಿ ನಡೀತಾ ಬರುವಾಗ ಒಬ್ಳು ತ್ರಿವಕ್ರೆ ಅಂತ, ಅವಳು ದೇವಭಕ್ತಳೆ. ಅವಳ ದೇಹ ವಕ್ರ, ಅವಳ ತಲೆ ವಕ್ರ, ಟೊಂಕ ವಕ್ರ, ಕಾಲು ವಕ್ರ, ಅಷ್ಟು ವಕ್ರ ತರ ಇತ್ತಂತೆ. ಯಾರೂ ಅವಳ ಬಳಿಗೆ ಹೋಗ್ತಿರ್ಲಿಲ್ಲ. ಆದ್ರೆ ಅವಳಿಗೊಂದು ಕಲೆ ಇತ್ತು, ಭಾರೀ ಕಲೆ. ಅವಳೇನು ಅಂದ್ರೆ ಕಂಸನಿಗೆ ದಿನಾ ಗಂಧಲೇಪನ ಮಾಡ್ತಿದ್ಲಂತ. ಅವಳು ಇವತ್ತಿನ ಭಾಷೆಯಲ್ಲಿ ಬ್ಯೂಟಿಷಿಯನ್ ಅಂತಾರಲ್ಲ, ಅವಳು ಭಾರಿ ಅದ್ಭುತ ಕಲೆ ಅವಳಿಗೆ. ಕಂಸನು ಕೂಡ ಹೊರದೇಶಗಳಲ್ಲಿ ಸಿಗುತ್ತಿದ್ದ ಪರ್ಫ್ಯೂಮ್ ತರಿಸ್ತಿದ್ದ. ಯಾಕಂದ್ರೆ ಅದು ಬಹಳ ಮುಖ್ಯ. ಈಗ ನಮ್ ದೇಶ ಎಲ್ಲ ಉಪಯೋಗ ಇಲ್ಲ, ಎಲ್ಲದಕ್ಕೂ ನಮ್ ದೇಶ ಕೆಟ್ಟದ್ದು ಅಂತಂತಾನೆ ನೋಡಿ. ಎಲ್ಲೆಲ್ಲಿ ಯಾವ್ಯಾವ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅಲ್ಲಲ್ಲಿ ಹೊಸ ಹೊಸದ ಕಸ್ತೂರಿ ಅಗುರುಗಳು ಸಿಕ್ಕರೆ ಅದನ್ನ ತರಿಸ್ತಿದ್ನಂತೆ. ಅದೆಲ್ಲ ಮೈಗೆ ಹಚ್ಚಿಕೊಳ್ಬೇಕು. ಅವನು ಭೋಗನೇ ಹಾಗೆ ಕಂಸ ಅಂತ. ಎಲ್ಲ ಪಾಪ ಇವನು ಹಚ್ಚಿ ಹಚ್ಚಿ ಕೈ ಸುಣ್ಣಾಗಿಬಿಟ್ಟಿತ್ತು ತ್ರಿವಕ್ರೆ. ಮಾಂಸ ಪರ್ವತ ಇದ್ದಾಗಿದ್ದ ಕಂಸ. ಎಷ್ಟು ತಿಕ್ಕಬೇಕ್ರಿ ಅದಕ್ಕೆ, ತಿಕ್ಕಿ ತಿಕ್ಕಿ ಹಣ್ಣಾಗಿ ಹೋಗಿತ್ತು. ಅವನ್ ಏನ್ ಚಂದ ಕಾಣಲ್ಲ, ಲಟ್ಟ ಮಾರಿ, ಸೊಟ್ಟ ದೇಹ, ಅದು ಕನ್ನಡಿ ಬೇರೆ ದೊಡ್ಡದಿಟ್ಟಿರ್ಬೇಕು. ಸಣ್ಣ ಕನ್ನಡಿಯಲ್ಲಿ ಕಾಣತಿರ್ಲಿಲ್ಲ. ಅಂತ ದೊಡ್ಡ ಕನ್ನಡಿ ಇಟ್ಕೋಬೇಕು, ಕೂತ್ಕೋಬೇಕು. ಇವಳಿಗೆ ಸಾಕಾಗಿ ಹೋಗಿದೆ. ಒಳಗೆ ದೈವದ ಚಿಂತನೆ ಮಾಡಬೇಕು, ಕರ್ತವ್ಯ ಅಂತ ನಿಭಾಯಿಸ್ತಿದ್ಲು. ಯಾವತ್ತು ಕೃಷ್ಣ ಕಂಡ ಮನಸಾ ಮೋಹಿತ ಆದ್ಲಂತ ತ್ರಿವಕ್ರೆ. ಏನ್ ಅದ್ಭುತ. ನಾನೇನಾದ್ರೂ ಇವನನ್ನ ಅಲಂಕಾರ ಮಾಡಿದ್ರೆ ಹ್ಯಾಕ್ ಕಾಣಬೇಡ ಅಂತ ಅವಳೇ ಕನಸು ಕಾಣ್ತಿದ್ಲಂತ. ಅಷ್ಟರಲ್ಲಿ ಕೃಷ್ಣನೇ ಹತ್ರ ಬಂದ್ಬಿಡ್ಬೇಕಾ, ನೀನೇನೋ ಕನಸು ಕಾಣ್ತಿದ್ದಲ್ಲ, ನಾನೇ ಬಂದಿದ್ದೇನೆ. ಇದು ಭಗವಂತ ಅಂದ್ರೆ. ಇವ ನೋಡಿದ್ರೆ ಬಲರಾಮ ಭುಜಕ್ ಹೊಡೆದೊಡ್ದು ಹೇಳ್ತಾ, ಅಲ್ಲಿ ಯಾಕೆ ಹೋಗ್ತಿದ್ದಿ, ಅವಳು ಮಾರಿ ಹೆಂಗದ ನೋಡು, ಏನ್ ಮಾಡಿಬಿಡ್ತಾಳೋ ನಿನ್ನ, ಬೇಡ ಅಂತ ಇವ ಎಳಚಿದ. ಇಲ್ಲ ಅಲ್ಲೇ ಹೋಗಿ ಕೂಡ್ತೀನಿ ಅಂತ ಕೂತ. ಅವಳು ಅಲಂಕಾರ ಮಾಡಿದ್ಲು ಕೃಷ್ಣನನ್ನ. ಸಾಕ್ಷಾನ್ ಮನ್ಮಥ. ಮೊದಲೇ ಮನ್ಮಥನಿಗೆ ಮನ್ಮಥ, ಇನ್ನು ಅಲಂಕಾರ ಮಾಡಿಸ್ಕೊಂಡ್ರೆ. ಯಾಕಂದ್ರೆ ಅವ ಅಲಂಕಾರ ಪ್ರಿಯ. ಅಲಂಕಾರ ಪ್ರಿಯೋ ವಿಷ್ಣು. ಅಲಂಕಾರ ಮಾಡಿದಷ್ಟು ಪ್ರೀತನಾಗ್ತಾನಂತೆ ಭಗವಂತ. ಅವನು ಹಾಗಿದ್ದಾನೆ. ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಪ್ರೀತನಾಗ್ತಾನೆ. ದಿನಾ ಸೂರ್ಯ ನಮಸ್ಕಾರ ಹಾಕ್ರಿ, ಆರೋಗ್ಯ ಚೆನ್ನಾಗಿರ್ತದೆ. ಯಾಕಂದ್ರೆ ನಮಸ್ಕಾರ ಪ್ರಿಯವ. ಶಿವ ಅಲಂಕಾರ ಮಾಡ್ತಾ ಕೊಡಬಾರ್ದು, ಅಭಿಷೇಕ ಮಾಡಿ ನೀರ್ ಹಾಕ್ತಾ ಇರ್ಬೇಕಂತ. ಅವನಿಗೇನೋ ಅದು ಖುಷಿ ಪಾಪ, ನಂಗ್ ತಲೆ ಮೇಲೆ ನೀರ್ ಹಾಕ್ತಾ ಇರ್ರಿ, ನಾ ಪ್ರೀತನಾಗ್ತೀನಿ ಅಂತ. ಅಭಿಷೇಕ ಪ್ರಿಯ. ವಿಷ್ಣು ಅಲಂಕಾರ ಪ್ರಿಯ ಅಂತೆ. ಯಾರೇ ಅಲಂಕಾರ ಮಾಡಿದ್ರು ಮಾಡಿಸ್ಕೊಳ್ತಾನೆ ಭಕ್ತರು. ಬ್ರಾಹ್ಮಣ ಭೋಜನ ಪ್ರಿಯ. ಊಟಕ್ಕೆ ಹಾಕದೆ ಇದ್ರೆ ಇವನು ಕಿರಿಕಿರಿ ಮಾಡ್ತಾನೆ. ಅಲ್ಲ, ಬಹುಜನ ಪ್ರಿಯ ಅಂತ ಹೇಳಿ ಒಂದು ಪಾಠ ಇದೆ. ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತಂತಾರೆ ಕೆಲವರು. ಅಂತೂ ಅಲಂಕಾರ ಮಾಡ್ಲಿಕ್ಕೆ ಬಂದ ಆ ತ್ರಿವಕ್ರೆ ಹತ್ರ ಕುಳಿತು ಅಲಂಕಾರ ಚೆನ್ನಾಗಿ ಮಾಡಿಸ್ಕೊಂಡು, ಚೆನ್ನಾಗಿ ಕಾಣಿಸ್ತಿದ್ದಿ ಅಂತ ತೋರಿಸಿದ್ಲಂತೆ. ಕನ್ನಡಿ ಬೇರೆ ಹಿಡಿದವಳು. ಆಮೇಲೆ ಕೃಷ್ಣ ಅಂದ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಿ ತ್ರಿವಕ್ರೆ, ನಿನಗೆ ಏನ್ ವರ ಕೊಡ್ಲಿ ಕೇಳು ಅಂತ. ಅವಳಂದ್ಲು, ಇಡೀ ಮಥುರಾ ಪಟ್ಟಣ ಅಲ್ಲ, ಸುತ್ತಮುತ್ತಲು ಇದ್ದ ಹಳ್ಳಿಯವರು ನನ್ನನ್ನ ನಪಾಸ್ ಮಾಡಿದ್ದಾರೆ ಅಂತ. ಎಲ್ಲರೂ ನಪಾಸ್ ಮಾಡಿದ್ದಾರೆ. ಒಂದು ಹೆಣ್ಣಾಗಿ ನನಗೆ ಎಲ್ಲ ಯುವಕರು ನಪಾಸ್ ಮಾಡಿ ಅವರವರು ಬಂದು ಮೂಗು ಮುರಿದು ಹೋಗಿದ್ದಾರೆ.
ನೀನೊಬ್ಬ ನನಗೆ ವರ ಕೊಡೋದಾದ್ರೆ ನನ್ನ ವರನಾಗು ಅಂತಲ್ಲ. ಕೃಷ್ಣ ವರನಾಗು ಅಂತ ಒಬ್ಳು ತ್ರಿವಕ್ರೆ, ಪ್ರಾಯ ಊಹಿಸ್ಕೊಳ್ರಿ ನಮ್ಮ ಸ್ಥಾನದಲ್ಲಿದ್ದ ಯಾರಾದ್ರೂ ಏನು ಮಾತಾಡ್ತಿದ್ವಿ ಅವರಿಗೆಲ್ಲ ಏನ್ ತಿಳಿದಿದ್ದಿ ನನ್ನ ಯೋಗ್ಯತೆ ಏನೋ ಮಾಡಿದ್ರೆ ಏನೇನಿರಲ್ಲ. ಮತ್ತೆ ನೀ ಕೇಳ್ದಂಗೆ ಈ ಮಾತನ್ನ ತಂದ್ರು ಅಂದ್ರೆ ಅಂಥದ್ದು ಕೃಷ್ಣನಿಗೆ ನನ್ನ ವರನಾಗು ಅಂತಾಳಂತೆ. ಬಲರಾಮ ಮೊದಲೇ ಹೇಳಿದ್ನೆಲ್ಲೋ, ಕೃಷ್ಣ ಬೇಕಿತ್ತೇನೋ ನಿನಗೆ ಪಾಡು, ಬಂದಿ ಕೂತಿ ಮಾಡಿಸ್ಕೊಂಡಿ ಅಲಂಕಾರ, ನೋಡಿ ಹೆಂಗ್ ಕೇಳ್ತಾಳ ಅವಳು ಅಂತ. ತಡಿ ಅಂತಾನೆ ಕೃಷ್ಣ. ಅದೇ ಅವನ ದಯಾಮಯತೆ ಅಂದ್ರೆ ಇದಕ್ಕೆ ಹೇಳೋದು. ಅವಳ ಪಾದದ ಬಲಗಾಲಿನ ಹೆಬ್ಬೆರಳಿನ ಮೇಲೆ ಹೆಬ್ಬೆರಳಿಟ್ಟನಂತೆ. ತನ್ನ ಕೈಯಿಂದ ನಡುವಿಗೆ ಕೈ ಹಾಕಿದ ಅವಳಿಗೆ. ಅವಳ ಗದ್ದವನ್ನ ಬಲಗೈಯಲ್ಲಿ, ಎಡಗೈಯಿಂದ ನಡುವಿಗೆ ಕೈ ಹಾಕಿ ಮೇಲೆತ್ತಿ ಒಳಗೆ ಸೆಳೆದ್ರೆ ಅವಳು ಸ್ಫುರದ್ರೂಪಿ ಆದ್ಲತ್ತ. ರುಜ್ವೀಂ ಕರಯೇವಹಿ ಕಾರಣಂ ರುಜ್ವೀಂ ಕರ್ತುಂ ಅಂತ. ಅವಳ ಗದ್ದ ಎತ್ತಿದಾನೆ, ಎಡಗೈಯನ್ನ ನಡುವೆ ಕೈ ಹಾಕಿ ಎಳೆದಿದ್ದಾನೆ, ನೇರ ಆಗಿಬಿಟ್ಟಿದ್ದಾಳೆ. ಯಾವ ಫಿಜಿಯೋಥೆರಪಿ ಮಾಡಿ ಆರ್ಥೋಪೆಟಿಕ್ ಕರ್ಕೊಂಡು ಹೋಗಿದ್ದ. ಈಗಂತೂ ಬಹಳ ಬಂದವ ಆಪರೇಷನ್. ಕಪ್ಪಿದ್ರು ತಡ್ಕೊಳ್ಳಿಕ್ಕಾಗೋಲ್ತು, ದಪ್ಪಿದ್ರು ತಡ್ಕೊಳ್ಳಿಕ್ಕಾಗೋಲ್ತು, ಎಷ್ಟು ಥರದಿಂದ ಬಂದವ. ಕೃಷ್ಣನ ಕೈಯೇ ಸಾಕು ಅಂತಾರೆ ವಾದರಾಜ. ಅಷ್ಟು ಸ್ಫುರದ್ರೂಪಿ ಆದ್ಲು. ತಕ್ಷಣಕ್ಕೆ ವಿವಾಹ ಮಾಡ್ಕೊಳ್ಳಿಲ್ಲಂತೆ ಕೃಷ್ಣ. ಹೇಳಿದಿ ನಾನ್ ಮಾಡ್ಕೋತೇನೆ, ಸ್ವಲ್ಪ ದಿನ ನಿರೀಕ್ಷೆ ಮಾಡು, ಪ್ರತೀಕ್ಷೆ ಮಾಡು ಅಂತ. ಯಾಕೆಂದ್ರೆ ಯಾರ್ಯಾರು ನಿನ್ ನೋಡಿ ಮೂಗ್ ಮುರಿದಿದ್ರಲ್ಲ ಅವರಿಗೆಲ್ಲ ಅರ್ಥ ಆಗಿದೆ. ನಾನೇನು ಅಂತ ಅರ್ಥ ಆಗಲಿ ಅವರಿಗೆ, ನೀನೇನು ಅಂತ ಅರ್ಥ ಆಗಲಿ. ದೇಹ ನೋಡಿ ಅಲ್ವೋ, ಮನಸ್ಸು ನೋಡ್ಬೇಕು ಅಂತಂದದ್ದೇ ಕೃಷ್ಣ ಪರಮಾತ್ಮ ಅಂತದ್ದು. ಎಂಥ ಅದ್ಭುತ ವ್ಯಕ್ತಿ. ಆಮೇಲೆ ಕೃಷ್ಣ ಅವಳಿಗೆ ಅನುಗ್ರಹ ಮಾಡಿ ಮುಂದೆ ರಣಾಂಗಣಕ್ಕೆ ಬಂದ. ಮಲ್ಲ ಯುದ್ಧ ಅಂತಿದ್ದಕ್ಕೆ ಒಂದು ಬಿಲ್ಲನ್ನ ಮುರಿದ, ರಣಾಂಗಣದಲ್ಲಿ ಬಂದು ಮಲ್ಲರ ಯುದ್ಧ ಮಾಡಿದ ಅಂತ ವಾದರಾಜರಂದ್ರು. ಗಂಧ ಲೇಪನೆ ಮಾಡಿ ಅಲಂಕಾರ ಮಾಡಿದಂಥ ಈ ಭಕ್ತಳಾದ ತ್ರಿವಕ್ರೆಗೆ ಈ ರೀತಿ ಅನುಗ್ರಹಿಸಿದ. ದಿನನಿತ್ಯ ನಾವು ಮಾಡುವ ಷೋಡಶೋಪಚಾರ ಪೂಜೆಗೆ ದೇವರು ಒಲಿದೇ ಇರ್ತಾನ ಅಂತ ಕೇಳ್ತಾರೆ ವಾದರಾಜ. ಅವಳಿಗೆ ಬುದ್ಧಿ ಸರಿ ಇದರಿ, ದೇಹ ಅಷ್ಟೇ ವಕ್ರ, ನಮ್ದೆಲ್ಲ ಬುದ್ಧಿ ಎಡವಟ್ಟಾಗಿದೆ. ದೇಹ ಚಂದದ, ದೇಹ ಬಹಳ ಚೆನ್ನಾಗಿದೆ, ಬುದ್ಧಿ ವಕ್ರ ಆಗಿದೆ. ದಿನಾ ದೇವರಿಗೆ ಗಂಧಾಲಂಕಾರ ಮಾಡಿ ಪೂಜಿಸಿದ್ರೆ ಅವರ ವಕ್ರತನ ದೂರ ಆಗ್ತದೆ ಅಂತ ಅರ್ಥ. ಹಾಗಾಗಿ ಗಂಧಾಲಂಕಾರ ಅದು ಒಂದು ಉಪಚಾರಗಳಲ್ಲೇ ಸೇರ್ತದೆ. ಅರ್ಘ್ಯ, ಪಾದ್ಯ, ಆಚಮನೀಯ, ಮಧುಪರ್ಕ, ಪುನರಾಚಮನೀಯ, ಪಂಚಾಮೃತ, ಸ್ನಾನ, ವಸ್ತ್ರ, ಯಜ್ಞೋಪವೀತ, ಆಮೇಲೆ ಗಂಧ, ಆಮೇಲೆ ಹೂವು, ತುಳಸಿ. ಇವು ತಾನೇ ಉಪಚಾರಗಳು, ಷೋಡಶೋಪಚಾರ. ಅದರಲ್ಲಿ ಗಂಧವೂ ಒಂದು ಉಪಚಾರ ಅಂತಂದಿದ್ದಾರೆ. ಆ ಗಂಧೋಪಚಾರ ಮಾಡಿದವಳಿಗೆ ಇಷ್ಟು ಅನುಗ್ರಹಿಸಿದ, ಇನ್ನು ಷೋಡಶೋಪಚಾರ ಮಾಡಿದವರಿಗೆ ಅನುಗ್ರಹಿಸದೇ ಇರ್ತಾನ ಅಂತಾರೆ ಮಹಾನುಭಾವ. ಅದಕ್ಕೆ ಅವನನ್ನ ಷೋಡಶೋಪಚಾರಗಳಿಂದ ಪೂಜಿಸಿ ಈ ತಿಳುವಳಿಕೆ ಕೊಡ್ತಾ ಇದ್ದಾನೆ. ರಣಾಂಗಣಕ್ಕೆ ಬಂದ. ಚಾಣೂರ ಮುಷ್ಟಿಕ ಅಂತ ಮಲ್ಲರ ಜೊತೆಗೆ ಯುದ್ಧ ಮಾಡಿ ಕುವಲಯಾಪೀಡ ಅನ್ನೋ ಆನೆಯ ಕುಂಭಸ್ಥಳವನ್ನು ಭೇದಿಸಿ ಕಂಸನ ಜೊತೆಗೆ ಯುದ್ಧ ಮಾಡುವ ಮುನ್ನ ಮಂತ್ರಿ ಪುತ್ರರನ್ನು ಕೊಂದು ಮಂಚದ ಮೇಲೆ ಕೂತ ಕಂಸನ ಮೈ ಮೇಲೆ ಹಾರಿದ್ದಂತೆ. ಮಂಚಸ್ಥಂ ಮಾತುಲಂ ಕಂಸಂ ಮೂರ್ಧ್ನಿ ಸಂಗೃಹ್ಯ ಮಾಧವ ನಿಪಾತ್ಯ ನಿಷ್ಪಿಪೇ ಶೋಚೈಹಿ. ಮಂಚದ ಮೇಲೆ ಕೂತ ಕಂಸನ ತಲೆ ಗಟ್ಟಿ ಹಿಡಿದು ಎಳೆದು ನೆಲಕ್ಕೆ ಉರುಳಿಸಿದ್ರೆ ಆ ತಲೆ ಮೇಲಿದ್ದ ಕಿರೀಟ ಕೆಳಗೆ ಬಿದ್ದೋಯ್ತು. ನೆಲಕ್ಕೆ ತಲೆ ಉರುಳಿತು, ಅದರ ಮೇಲೆ ಕಾಲಿಟ್ಟು ವಸಿಕಿದ್ದಂತೆ. ಅದನ್ನೇ ನಿಪಾತ್ಯ ನಿಷ್ಪಿಪೇ ಶೋಚೈಹಿ ಅಂತಾರೆ ನಾರಾಯಣ ಪಂಡಿತರು. ಅದನ್ನು ವಸಿಕಿದ ಪ್ರಾಣ, ತಕ್ಷಣ ಕಂಸನ ಪ್ರಾಣ ಹೋಯ್ತು. ದೇವತೆಗಳೆಲ್ಲ ಪುಷ್ಪವೃಟ್ಟಿ ಬೇರಿ ನಗಾರಿಗಳ ನಾದ ಮಾಡ್ತಾ ಶ್ರೀಕೃಷ್ಣಾವತಾರದ ಪ್ರಮುಖ ಘಟ್ಟಕ್ಕೆ ತಲುಪಿದ್ವಿ ಅಂತಂತಾರಂತವರೆಲ್ಲ. ಯಾಕಂದ್ರೆ ಜಾತಃ ಕಂಸವತಾರ್ಥಾಯ ಭೂಭಾರೋತ್ತಾರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ ದೈತ್ಯಾನಾಂ ನಿಧನಾಯ ಚ. ಇಡೀ ಕೃಷ್ಣಾವತಾರದ ಪ್ರಮುಖ ಘಟ್ಟದಲ್ಲಿ ಕಂಸ ಸಂಹಾರ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬಂದ್ವಿ. ಅಂತೂ ಕಂಸ ಸಂಹಾರ ಆಯ್ತು ಅಂದ ಕೂಡಲೇ ಯಾದವರೆಲ್ಲ ಹರ್ಷೋದ್ಘೋಷ ಮಾಡ್ತಾರಂತೆ. ಹರಿ ಜೋರಾಗಿ ಜಯಕಾರ ಕೃಷ್ಣನಿಗೆ. ಯಾಕಂದ್ರೆ ಮಥುರಾಪಟ್ಟಣ ಶಾಂತ ಆಯ್ತು ಅಂದ್ರಂತು. ಅಲ್ಲಿವರೆಗೂ ಅಶಾಂತ ಆಗಿತ್ತು. ಕೆಲವರು ಆಡಳಿತನೇ ಹಂಗಿರ್ತದೆ, ನಾವ್ ಏನ್ ಮಾಡ್ಲಿಕ್ಕೆ ಬರಲ್ಲ. ಅಂಥ ದುರಾಡಳಿತ ಕಂಸ ಕೊಟ್ಟಿದ್ದ. ಎಲ್ಲರೂ ಕಂಸನನ್ನ ಬೈತಿದ್ರು, ಹೆದರಿಕೆ, ಧೈರ್ಯ ಇರಲಿಲ್ಲ ಮುಂದೆ ಬರ್ಲಿಕ್ಕೆ. ಕಂಸ ಕೊಂದ ಮೇಲೆ ಮಥುರೆ ಶಾಂತ ಆಯ್ತು ಅಂತ. ನಮ್ಮ ದೇಹವೇ ಒಂದು ಮಥುರಾ ಪಟ್ಟಣ.
ಆಡಳಿತ ಯಾವಾಗ್ಲೂ ಕಂಸಂದು ಅಂತ ಆದ್ರೆ ಈ ಮಥುರಾ ಪಟ್ಟಣ ಅಶಾಂತಿ ಜಾಸ್ತಿ. ಕಂಸ ಸಂಹಾರ ಆಗಿ ಕೃಷ್ಣನ ಆಡಳಿತ ಒಪ್ಪಿಸಿಬಿಟ್ರೆ ಶಾಂತಿ ಆಗ್ತದಂತ. ಹಾಗೆ ಕೃಷ್ಣ ಯಾವಾಗ ಬಂದ ಕಂಸನ ಆ ದುರಾಡಳಿತಕ್ಕೆ ಶಾಂತಿ ಮಾಡಿದ ಹಾಗಾಯ್ತು. ಆ ಕಂಸ ಅಂದ್ರೆ ಕಾಮದ ಪ್ರತೀಕ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವನೇ ಕಾಲನೇಮಿ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಅವನೇ ಕಾಲನೇಮಿ. ಅವನ ಸಂಹಾರ ಆದ್ರೆ ದೇಹ ಯಾವಾಗ್ಲೂ ಶಾಂತಿಯಿಂದ ಇರ್ತದಂತ. ಅದನ್ನ ಸಂದೇಶವಾಗಿ ಕೊಡ್ತಾನೆ ಕೃಷ್ಣ. ಆಮೇಲೆ ಉಪನಯನ ಮಾಡಿಸ್ಕೊಂಡು ಗುರುಕುಲ ವಾಸ ಮಾಡಿದ್ದಂತೆ. ಗುರುಕುಲ ಅಂದ್ರೆ ಉಜ್ಜಯಿನಿ ಅಂತ ಇವತ್ತು. ಅದೆಲ್ಲ ಅವಂತಿ ಪ್ರದೇಶ, ಅವಂತಿಪುರ. ಅಲ್ಲಿ ಒಬ್ರು ಗುರುಗಳು ಗುರುಕುಲ ನಡೆಸ್ತಿದ್ರು, ಸಾಂದೀಪಿನಿ ಅಂತ. 64 ದಿನಗಳ ಕಾಲ ವಾಸ ಮಾಡಿದ್ದಂತೆ. ಗುರು ಸೇವೆ ಮಾಡಿಕೊಂಡು ಅವರ ಬಾಯಿಯಿಂದ ಬರೋ ಪಾಠ ಎಲ್ಲ ಕೇಳಿದ. ಯಾಕಂದ್ರೆ ವಿದ್ಯೆಗಳಿರೋದು 64 ದಿನ ಸಾಕು ಅಂತ ಭಗವಂತ. ಅವ್ರು ಏನೇನು ಬರ್ತಿತ್ತೋ ಎಲ್ಲ ಹೇಳ್ಬಿಟ್ರಂತೆ ಕೃಷ್ಣನಿಗೆ. ಬಲರಾಮ ಕೃಷ್ಣರು ಇಬ್ರೂ ಕಲಿತರು. ಆಮೇಲೆ ಮುಗಿದಿದೆ ಅಂತ ಆದ್ಮೇಲೆ ಕೃಷ್ಣ ಬಲರಾಮರಂತಾರೆ, ನಿಮಗೇನ್ ಗುರುದಕ್ಷಿಣೆ ಕೊಡೋಣ ಅಂದ್ರಂತ. ಅವ್ರಿಗೆ ಕುತ್ತಿಗೆಗೆ ಬಂತಂತೆ. ಕೃಷ್ಣ ನೀನೇನ್ ದಕ್ಷಿಣೆ ಕೊಡೋದು ಅಂತಂತ. ನೀನ್ ಯಾವತ್ತು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದಿ ಅವತ್ತಿನಿಂದ ನಮ್ಮ ಸ್ಕೂಲಿಗೆ ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ. ಕೃಷ್ಣ ಓದಿದ ಸ್ಕೂಲ್ ಅಂದ್ಮೇಲೆ ಚೆನ್ನಾಗೇ ಇರ್ತದೆ ನೋಡ್ರಿ ಅದು. ಹಿಂಗೆ ಈಗೆಲ್ಲ ಹಂಗಲ್ಲ, ಸಿನಿಮಾ ನಟ ಓದಿರ್ಬೇಕು. ಅವನ್ ದಡ್ಡ ಆದ ಅಂತ ಹೇಳಿ ಮೈಗೆ ಬಣ್ಣ ಹಚ್ಚಾದ. ಅವ ಕಲಿತಿದ್ರ ಅಲ್ಲಿ ಯಾಕೆ ಹೋಗ್ತಿದ್ದ ಅದು ಗೊತ್ತಿಲ್ಲ. ಮತ್ತು ವಾರ್ಷಿಕೋತ್ಸವಕ್ಕೆ ಅವನ ಉದ್ಘಾಟನೆಗೆ ಬರ್ಬೇಕು. ಇದೇನ್ ದುರಂತ ಬಂತು ನಮ್ಮ ಜೀವನದಲ್ಲಿ. ನಟನಿಗೆ ಇಷ್ಟು ದೊಡ್ಡ ಬೆಲೆನೆ, ಯಾರಿಗೆ ಏನು ಕೊಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಬದುಕಿನೊಳಗೆ. ಒಂದು ರಾಜಕೀಯ ವ್ಯಕ್ತಿ ಆಗ್ಬೇಕು, ಒಂದು ನಟ ಆಗ್ಬೇಕು ಅಂದ್ರನೇ ಮಾನ್ಯತೆ ಅಂತ ಭ್ರಮೆಯಲ್ಲಿ ಉಳಿದು ಬಿಟ್ಟಿದ್ದೇವೆ ನಾವೆಲ್ಲ. ಎಂಥ ದೊಡ್ಡ ಭ್ರಮೆ ಬಂತು ಜೀವನದಲ್ಲಿ. ಅದು ದೊಡ್ಡ ಕೃಷ್ಣ ನೀವು ಓದಿದಿ ಅಂತ ಹೇಳಿ ನಮ್ ಗುರುಕುಲಕ್ಕೆ ಇಟ್ಟು ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಇನ್ನೇನ್ ನೀನ್ ಗುರುದಕ್ಷಿಣೆ ಕೊಡೋದು ಬೇಡ, ಸಾಕು, ನಂದೇನೋ ನಾನು ಒಪ್ಸಿದ್ದೇನೆ ನಿನ್ ಮುಂದೆ ಅಂತಂದ್ರಂತ. ಇಲ್ಲ ಗುರುದಕ್ಷಿಣೆ ಕೊಡೋದೇ ಅಂದ. ಏನಾದ್ರೂ ಹೇಳಿ ಅವರು ನಮ್ಮ ಮನೆಯವಳನ್ನ ಕೇಳಿ ಹೇಳ್ತೀನಿ ಅಂದ್ರಂತ. ಸರಿ ಅಂತ ಏನ್ ಕೇಳಿದ್ರೆ ಅವಳಂತಾಳೆ, ಅದೇ ನಮ್ಮ ಮಗ ಸ್ನಾನಕ್ಕೆ ಹೋದವನು ಸತ್ತು ಹೋಗಿದ್ದಾನೆ, ಅವನೊಬ್ಬನ್ ತರ್ಲಿಕ್ಕೆ ಹೇಳ್ರಿ ಅಂತ. ಬೇರೆಯವ್ರಿಗಿಂತ ಗುರುದಕ್ಷಿಣೆ ಕೇಳಿದ್ರೆ ಪರಿಸ್ಥಿತಿ ಏನೋ ಗುರುಗಳೇ ನೀವೇನೋ ಅಡ್ಮಿಷನ್ ಡೊನೇಷನ್ ಕೇಳಿದ್ರೆ ಕೊಟ್ಟೋಗ್ಬಿಡ್ತಿದ್ವಿ, ಸತ್ತು ಹೋದ ಮಗನನ್ನು ತಗೊಂಡ್ ಬಾ ಅಂದ್ರೆ ಪ್ರಾದಾತ್ ಸಾಂದೀಪನಯೇ ಮೃತ ಪುತ್ರಂ ಜ್ಞಾನದೀಪ ಸಾಂದೀಪನಯೇ ಧ್ಯಾಯೇತ್ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಚಿತ ಪರಮಾನಂದಂ ಪತ್ಯಾದ್ಯಾಶ್ರಮೈಃ ಸದೈವ ಪರಮಾನಂದಂ. ನೋಡಿ ಎಂಥ ಅದ್ಭುತ ಕಥೆ ವರ್ಣನೆ ಮಾಡ್ತಾರೆ ಆಚಾರ್ಯ. ಯಮಕ ಭಾರತದಲ್ಲಿ ಹೇಳಿದ್ರು ಈ ಕಥೆಯನ್ನು, ಮರಿದೇ ಸ್ಮರಣೆ ಮಾಡ್ರಿ ಎಲ್ಲರೂ ಕೂಡ ಅಂತಾರವ್ರು. ಒಬ್ಬ ವ್ಯಕ್ತಿ ಸತ್ತೋದವನನ್ನ ತಂದು ಕೊಡ್ತಾನೆ ಅಂದ್ರೆ ಅವನು ಸಾಮಾನ್ಯನೋ ಅಸಾಮಾನ್ಯನೋ ಅಂತ ಕೇಳಿದ್ರು. ಆಯ್ತು ಅಂದ ಕೃಷ್ಣ, ನಿಮ್ಗೆ ಏನ್ ಬೇಕು ತಾನೆ, ನಾ ಹೋಗ್ತೇನೆ ಅಂತಂದು. ಯಾವ ಸಮುದ್ರಕ್ಕೆ ಸ್ನಾನಕ್ಕೆ ಹೋಗಿದ್ದ ಅಂತ ಕೇಳಿದ. ಆ ಪಶ್ಚಿಮ ಸಮುದ್ರ ಅಂದ್ರೆ ಇವತ್ತು ಸೋಮನಾಥ, ದ್ವಾರಕಾ ಅದೆಲ್ಲ ಪಶ್ಚಿಮಕ್ಕೆ ಬರ್ತದೆ, ಅಲ್ಲಿಗೆ ಹೋದ. ಸಮುದ್ರ ರಾಜನನ್ನೇ ಕೇಳಿದ, ಎಲ್ಲೋ ನಮ್ ಗುರುಪುತ್ರ ಅಂದ. ಇಲ್ಲ, ಇಲ್ಲಿ ತೀರ್ಥಕ್ಕೆ ಯಾತ್ರೆಗೆ ಬರೋರನ್ನೆಲ್ಲ ಒಬ್ಬ ಅಸುರ ನುಂಗಾಕ್ತಿದ್ದಾನೆ, ನಂದೇನ್ ತಪ್ಪಿಲ್ಲ, ಅಸುರ ಇಲ್ಲಿದ್ದಾನೆ ಅಂತ ತೋರಿಸಿದ. ಸರಿ ಅಂತ ಅಸುರನನ್ನು ಹುಡುಕೊಂಡು ಸಮುದ್ರದಲ್ಲಿ ಭಗವಂತ ಪ್ರವೇಶ ಮಾಡಿದ. ಆ ಅಸುರ ಯಾರು ಅಂತ ನೋಡ್ತಾನೆ. ಅವರ ಮನೆ ಗುಹ ಒಳಗೆ ನುಗ್ಗಿದ್ನಂತೆ. ಅವನು ಪಂಚಜನ ಅಂತ. ಏನು ಹೆಸರು ಏನು ಇಟ್ಕೊಂಡಿದ್ದು ನೋಡ್ರಿ, ಪಂಚಜನ ಅಂತ. ಅದು ಏನು ವಿಚಿತ್ರ ಹೆಸರು ಇಟ್ಟುಕೊಂಡಿದ್ದಾವ. ಅವನ ಜೊತೆ ಯುದ್ಧ ಮಾಡಿ ಕೊಂದು ಅವರ ಮನೆಯಲ್ಲಿ ಒಂದು ಶಂಖ ಇತ್ತು, ಅದಕ್ಕದು ಪಾಂಚಜನ್ಯ ಅಂತ ಆಯ್ತು. ಆ ಶಂಖ ತಗೊಂಡು ಅವನನ್ನ ಕೊಂದ ಮೇಲೆ ಗುರುಪುತ್ರ ಇಲ್ಲಿಲ್ಲ, ಯಮಲೋಕಕ್ಕೆ ಹೋಗಿದ್ದಾನೆ ಅಂದ್ರೆ ಸತ್ತೋಗಿದ್ದಾನೆ ಅಂತ ಅರ್ಥ ಆಯ್ತು. ಅಂತೂ ಅಸುರ ಸಂಹಾರದ ಕಾರ್ಯ ಆಯ್ತಲ್ಲ ಅಂತ ಯಮಲೋಕಕ್ಕೆ ಹೋಗುವಾಗ ಹೋಗೋ ಮುನ್ನವೇ ಕೂಗ್ಕೊಂಡು ಹೋದಂತ. ಆ ಶಂಖನಾದ ಮಾಡ್ತಾನೆ. ಆ ಶಂಖನಾದ ಕೇಳಿದ ಕೂಡಲೇ ಯಮಲೋಕದ ಯಮಸಿಂಹಾಸನ ನಡಗಿತಂತೆ. ಪಾಂಚಜನ್ಯದ ಧ್ವನಿ ಹಂಗಿದೆ ಅಂತ ಹೇಳ್ತಾರೆ. ಯಮ ಹೊರಗೆ ಬಂದು ಕೃಷ್ಣನನ್ನ ಪಾದ ತೊಳೆದು ಒಳಗೆ ಕರ್ಕೊಂಡು ಹೋಗಿ ಕೂಡಿಸಿ ಪಾದ ಪ್ರಕ್ಷಾಲನೆ ಮಾಡಿ ಆಸನ ಕೊಟ್ಟು, ಏನ್ ಮಾಡ್ಲಿ ಹೇಳು ಕೃಷ್ಣ, ನೀನ್ ಬಂದಿದ್ದಿ ನನ್ನ ಮನೆ ತನಕ ಅಂದ್ರೆ ಗುರುಪುತ್ರನನ್ನು ತಗೊಂಡು ಬಾ ಅಂದ. ಅವ ತಂದು ಮುಂದೆ ಇಟ್ಟೇ ಬಿಟ್ಟ, ಹೆಚ್ಚು ಮಾತೇ ಇಲ್ಲ, ಮುಂದೆ ಇಟ್ಟ. ನೋಡಿ, ಇವನೇ ಗುರುಪುತ್ರ.
ಆ ಪಂಚಜನ ಕೊಂದಿದ್ದ ಅಂತ ತಗೊಂಡು ಬಂದಿದ್ದೀನಿ. ಇವನ್ ಯಾಕೆ ತಗೊಂಡು ಬಂದಿ ಅಂತ, ಇವನ್ ಯಾಕೆ ಕರ್ಕೊಂಡು ಬಂದಿ ಪಾಶ ಹಾಕಿ? ಅದೇ ಈ ನಿಮಿತ್ತದಿಂದ ನಮ್ಮ ಮನೆಗೆ ನೀ ಬರ್ತೀಯ. ಪ್ರಾದಾತ್ ಸಾಂದೀಪನಯೇ ಮೃತ ಪುತ್ರಂ. ನೀನೆಂದು ಬರ್ಬೇಕು ಕೃಷ್ಣ, ನಿನ್ ಪಾದ ಎಂತ ತೊಳೆದೇನು? ಯಮನಿಗೆ ನಿರೀಕ್ಷೆ ಇದೆ ಅಂತಾದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು ಕೃಷ್ಣನ ಬಗ್ಗೆ. ಅಂದ್ರೆ ಭಾಗವತ ಬರೀ ಏನೋ ಮನುಷ್ಯ ಲೋಕದಲ್ಲಿ ನಡೆದ ಕೃಷ್ಣನ ಒಂದಿಷ್ಟು ವಿಚಿತ್ರ ಕಥೆಗಳನ್ನು ಹೇಳಿ ನಮ್ಮನ್ನೇನೋ ಮರಳು ಮಾಡ್ಲಿಕ್ಕೆ ಹೊರಟಿದೆ ಅಂತ ಅಲ್ಲ. ಏನೋ ಒಂದು ಸೀರಿಯಲ್ ಅಂತ ತೆಗೆದಿರ್ತಾರೆ, ಅದರಲ್ಲಿ ಒಂದು ಅರ್ಧ ತಾಸು ಅಡ್ವರ್ಟೈಸ್ಮೆಂಟ್ ಹಾಕಿ ನಮ್ದಿಷ್ಟು ಟೈಮ್ ವೇಸ್ಟ್ ಮಾಡಿ ಅವರಿಷ್ಟು ಮುಂದುವರಿಸ್ಕೊಂಡು, ಹಂಗೆ ಭಾಗವತ ಅಲ್ಲ ಅಂತಾರೆ. ಇದು ದೇವಲೋಕಕ್ಕೆ ಸಂಬಂಧಪಡ್ತದ, ಇದು ಮನುಷ್ಯ ಲೋಕಕ್ಕೆ ಸಂಬಂಧಪಡ್ತದ. ಮನುಷ್ಯರು ಆಗಾಗ ಹುಟ್ಟಿ ಸತ್ತು ಮತ್ತೆ ಬರೋರಿಗೂ ಸಂಬಂಧಪಡ್ತಿರ್ತದ. ಆದ್ರೆ ಇದು ನಿತ್ಯ ಆಗಿರ್ತದ ಭಾಗವತ ಮಾತ್ರ. ನಾವಿದ್ರೊಳಗೆ ಮುಳುಗಬೇಕಷ್ಟೇ. ಗಂಗೆ ಹರಿತಿದ್ದಾಳೆ, ನಾವ್ ಯಾವ ಅನುಸಂಧಾನದಿಂದ ಅಲ್ಲಿ ಮುಳುಗುತ್ತೇವೋ ನಮ್ಮನ್ನ ಅದು ಹಾಗೆ ಕರೆದುಕೊಂಡು ಹೋಗ್ತದೆ. ಹಂಗೆ ಯಮಲೋಕಕ್ಕೂ ಹೋಗಿ ಮೃತಪುತ್ರನನ್ನ ತಂದು ಮೃತಪುತ್ರ ಮಾನಯಂತಂ ತಂ ನಮಾಮಿ ಹರಿಂ ಭಜೆ. ಮೃತಪುತ್ರನಾದ ಕೃಷ್ಣನ ಗುರುಪುತ್ರನನ್ನು ತಂದು ಕೊಟ್ನಲ್ಲ, ಅಂಥ ಕೃಷ್ಣನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಪುತ್ರ ಭಾಗ್ಯ ಒದಗುತ್ತದೆ. ಈ ಕಥೆಯನ್ನ ಸ್ಮರಣೆ ಮಾಡಿಸಿದ್ರು. ಬಹಳ ಸಂತೋಷಪಟ್ಟರು ಸಾಂದೀಪಿನಿಗಳು. ಅವ್ರ ಅನುಮತಿ ಪಡೆದು ಕೃಷ್ಣ ಮಥುರಾ ಪಟ್ಟಣಕ್ಕೆ ಬಂದ. ಜರಾಸಂಧ ಯುದ್ಧಕ್ಕೆ ಬಂದ. 18 ಸಲಿ ಬಂದಂತ್ರಿ ಜರಾಸಂಧ. ಒಂದಲ್ಲ ಎರಡಲ್ಲ, ಇಷ್ಟು ಸಲಿ ಯುದ್ಧಕ್ಕೆ ಬಂದಾಗೆಲ್ಲ ಈ ಉಗ್ರಸೇನನ ಸಂಖ್ಯೆ ಕಡಿಮೆ ಇತ್ತು. ಸೈನ್ಯದ ರಾಜನೀತಿ ತೋರಿಸ್ತೇನೆ ಅಂತ ಹೇಳಿ ಸೈನ್ಯದ ಸಂಖ್ಯೆ ಕಡಿಮೆ ಇದೆ. ಇನ್ನೂ ಹೀಗೆ ಮುಂದುವರಿಸಿದ್ರೆ ಮಥುರಾ ಪಟ್ಟಣ ಮತ್ತಷ್ಟು ಶಿಥಿಲ ಆಗ್ತದೆ, ಇನ್ನು ಯುದ್ಧ ಬೇಡ ಅಂತನಿಸಿ ಸಮುದ್ರದ ಮಧ್ಯದ ಪಟ್ಟಣ ನಿರ್ಮಾಣ ಮಾಡಿದ್ದಂತೆ. ಸಮುದ್ರ ಮಧ್ಯಗಾಂಪುರಿ ದ್ವಾರಕೆಯನ್ನು ನಿರ್ಮಾಣ ಮಾಡಿದ. ವಿಶ್ವಕರ್ಮನನ್ನು ಕರೆಸಿ ದೇವಲೋಕದ ವೈಭವವನ್ನ ಭೂಲೋಕಕ್ಕೆ ಇಳಿಸಿಬಿಟ್ನಂತೆ. ಇಂದ್ರ ನೋಡ್ ಹೊಟ್ಟೆ ಹುಡ್ಕೋತಿದ್ದಂತೆ, ಏನ್ ಸಂಪತ್ತಿದೆಯಲ್ಲ ಅಂತ. ಹಾಗೆ ಪ್ರತಿ ಸ್ವರ್ಗ ಭೂಮಿಯಲ್ಲಿ ಇಳಿಸಿಬಿಟ್ಟಿದ್ದಾನೆ. ವೈಕುಂಠದಂತ ಆಗಿಬಿಡ್ತು ದ್ವಾರಕೆ. ಒಬ್ಬೊಬ್ಬ ಯಾದವರಿಗೆ ಪ್ರತ್ಯೇಕ ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ನೋಡ್ರಿ, ಅವರೆಲ್ಲ ಫಲಾನುಭವಿಗಳು ಅಂತ. ಅಲ್ಲಿ ಮತ್ತೆ SC ಜನರಲ್ ಅಂತ ಮಾಡಿಲ್ಲ. ಆ ಥರದ ದೇವ್ರು ಮಾಡಿಲ್ಲ. ಅವೆಲ್ಲ ಆಮೇಲೆ ಬಂದು ಮಾಡ್ಕೊಂಡ್ರು. ಅವರು ಹುಟ್ಟಾಕಿದವ್ರು ಇವರು, ಹೆಸರು ಕಟ್ಟಿದವ್ರು ಅವ್ರ ಮೇಲೆ. ಅವನು ಎಲ್ಲರಿಗೂ ಕೊಟ್ಟ, ವ್ಯಾಪಾರದ ಮುಗ್ಗಟ್ಟಿಗೆ ಕೊಟ್ಟ, ವೇದ ಓದಿದವರಿಗೂ ಕೊಟ್ಟ, ಆಡಳಿತ ನಡೆಸೋರಿಗೆ ಕೊಟ್ಟ, ಎಲ್ಲರಿಗೂ ಒಂದೊಂದು ಪ್ರತ್ಯೇಕ ಮನೆ ಮಾಡಿದಾನಂತೆ. 4 ರಸ್ತೆಗಳಿತ್ತು ಅಂತ ಹೇಳ್ತಾರೆ ದ್ವಾರಕಾಪಟ್ಟಣ. ಹರಿವಂಶ ಹೇಳುವಾಗ ಚತುಷ್ಪಥೈಶ್ಚ ಸಂಯುತಾಂ, ಈ 4 ವೇಸ್ ಅಂತಿರ್ತಾರೆ ನೋಡ್ರಿ. 4 ದಾರಿಗಳಂತೆ, ಅಂಗಡಿಗಳಲ್ಲಿ ಬೇರೆ ಸಾಲಂತೆ, ಉದ್ಯಾನವನಗಳೇ ಬೇರೆ ಕಡೆ ಅಂತೆ. ಎಲ್ಲ ಕಡೆ ರತ್ನ ಖಚಿತವಾದ ಗೋಡೆಗಳು. ರತ್ನದ ಗೋಡೆಗಳು ಅಂದ್ರೆ ಯೋಚನೆ ಮಾಡಿ, ಸ್ಫಟಿಕದ ತೊಲೆಗಳಂತೆ. ಸ್ಫಟಿಕದ ತೊಲೆ ಕೇಳಿದ್ರೆ ಸಾಗವಾನಿ ಹಾಕಿಸ್ಲಿಕ್ಕೆ ಆಗೋಂತಾಗಿದೆ. ಅಂಥ ಮನೆ ನಿರ್ಮಾಣ ಮಾಡಿದಾನ. ಸಮುದ್ರದ ಮಧ್ಯದಲ್ಲಿ ಯಾರಿಗೂ ಬರ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಶತ್ರುಗಳು ಎಲ್ಲಿನ ದಾಳಿ ಮಾಡಬೇಕು, ಸಮುದ್ರದ ಮಧ್ಯಕ್ಕೆ ಪಟ್ಟಣ ನಿರ್ಮಾಣ ಮಾಡಿಬಿಟ್ಟು ಎಲ್ಲರನ್ನು ಕರ್ಕೊಂಡು ಅದರೊಳಗೆ ಇರಿಸಿದ. ಮಥುರಾ ಪಟ್ಟಣದಿಂದ ಎಲ್ಲ ಯಾದವರನ್ನ ದ್ವಾರಕೆಗೆ ಅಂತ ಕಳಿಸುವಾಗ ಅವರೆಲ್ಲ ತಕರಾರು ತೆಗೆದ್ರಂತೆ. ಅಲ್ಲ, ನಮ್ ಸಾಮಾನೆಲ್ಲ ಹೆಂಗ್ ತರೋಣ ಅಲ್ಲಿಗೆ ಅಂತ. ಕೃಷ್ಣ, ನೀವು ಕಣ್ಣು ಮುಚ್ಚಿದ್ರೆ ಸಾಕು, ನಾನೇ ತಗೊಂಡು ಬರ್ತೀನಿ. ಏನು ಭಕ್ತವಶತೆ. ಮುಹೂರ್ತದಲ್ಲಿ, ಒಂದೇ ಮುಹೂರ್ತದಲ್ಲಿ ಕಣ್ಣು ಮುಚ್ಚಿದ ಯಾದವರೆಲ್ಲ ದ್ವಾರಕೆಯಲ್ಲಿದ್ರು. ಇದು ಅಘಟಿತ ಘಟನಾ ಶಕ್ತಿ ಅಲ್ವೇ? ಇದರಿಂದಲಾದ್ರೂ ಕೃಷ್ಣ ಎಂಥವ ಅಂತ ಚಿಂತನೆ ಮಾಡ್ರಿ. ದ್ವಾರಕೆಯಲ್ಲಿ ವಾಸ ಮಾಡ್ಕೊಂಡಿರುವಾಗ ನಿಜೈ ಸಹ ದ್ವಾರವತ್ಯಾಂ ನಿವಸತ್ಯಂಬುಜೇ ಕ್ಷಣೇ ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿದುಪಾಹರತ್. ದ್ವಾರಕಾಪಟ್ಟಣದಲ್ಲಿ ಯಾದವರೊಟ್ಟಿಗೆ ಕೃಷ್ಣ ವಾಸ ಮಾಡಿಕೊಂಡಿರುವಾಗ ಅಜಯ ಪ್ರೇಷಿತಂ ಪತ್ರಂ, ಮಧ್ಯಪ್ರದೇಶದಿಂದ, ಮಧ್ಯಪ್ರದೇಶ ಅಂದ್ರೆ ವಿದರ್ಭ ಅಂತ ಕರೀತಾರೆ. ಇವತ್ತು ವಿದರ್ಭ ದೇಶ ಇದೆ. ವಿದರ್ಭ ದೇಶದ ಆಡಳಿತ ನಡೆಸುತ್ತಿದ್ದವನು ಭೀಷ್ಮಕ ರಾಜ. ಅವನ ಪುತ್ರಿಯಾಗಿ ಜನ್ಮ ತಳೆದವಳು ಲಕ್ಷ್ಮಿ. ಅವಳು ಶ್ರೀ ಎನ್ನುವ ಲಕ್ಷ್ಮೀ ರೂಪ. ಅದು ಅವಳು ರುಕ್ಮಿಣಿ ಅಂತ ಆಗಿದ್ಲಂತ. ರುಗ್ಮಿಣಿ ಅಂತ ಕರೀತಾರೆ ವ್ಯಾಕರಣದ ದೃಷ್ಟಿ. ಅವಳು ಪತ್ರ ಬರೆದಿದ್ಲಂತ. ಹೀಗೆ ಶಿಶುಪಾಲನಿಗೆ ಕೊಟ್ಟು ಕನ್ಯಾದಾನ ಮಾಡ್ಲಿಕ್ಕೆ ಹೊರಟಿದ್ದಾನೆ ನಮ್ಮ ಅಣ್ಣ ರುಕ್ಮಿ. ನನಗದು ಸುತರಾಮ್ ಇಷ್ಟ ಇಲ್ಲ, ನೀನೇ ಬಂದು ನನ್ನನ್ನ ಕರೆದುಕೊಂಡು ಹೋಗ್ಬೇಕು. ಹೆಂಗ್ ಹೋಗ್ಬೇಕು ಅಂದ್ರೆ ರಾಕ್ಷಸ ವಿಧಿಯಂತೆ ಬರಬೇಕು ಅಂತ. ಸ್ವಲ್ಪ ಹೆದರಿಕೆ ಆಗ್ತದಲ್ಲ. ರಾಕ್ಷಸೇನ ವಿಧಿನಾ ಉದ್ದುವಹ ಮಾಮ್ ಅಂತ ಬರೆದಿದ್ದಾಳೆ ಪತ್ರದಲ್ಲಿ. ವಿವಾಹ 8 ತರಹ.
ಬ್ರಾಹ್ಮಣ ವಿವಾಹ ಅಂತಾರೆ, ಪ್ರಾಜಾಪತ್ಯ, ಗಾಂಧರ್ವ, ಹೀಗೆಲ್ಲ ವಿವಾಹಗಳಲ್ಲಿ ಭೇದ ಇದೆ. ಅದರಲ್ಲಿ ರಾಕ್ಷಸ ವಿವಾಹ ಅಂತ ಒಂದಂತೆ. ವ್ಯತ್ಯಾಸ ಇಷ್ಟೇ ಬ್ರಾಹ್ಮಣ ವಿವಾಹಕ್ಕೂ ರಾಕ್ಷಸ ವಿವಾಹಕ್ಕೂ. ಮೊದಲು ಪಾಣಿಗ್ರಹಣ, ಆಮೇಲೆ ಲಾಜಹೋಮ. ಮೊದಲು ಲಾಜಹೋಮ, ಆಮೇಲೆ ಪಾಣಿಗ್ರಹಣ. ಲಾಜಹೋಮ ಮೊದಲು ಮಾಡಿ ಪಾಣಿಗ್ರಹಣ ಆಮೇಲೆ ಮಾಡಿದ್ದು ಬ್ರಾಹ್ಮಣ ಪದ್ಧತಿ ಅಂತ. ಮೊದಲೇ ಪಾಣಿಗ್ರಹಣ ಮಾಡಿಬಿಟ್ಟ, ಆಮೇಲೆ ಲಾಜಹೋಮಾದಿಗಳನ್ನು ಮಾಡಿದ ಅಂದ್ರೆ ಅದಕ್ಕೆ ಅದು ಗಾಂಧರ್ವದಲ್ಲಿಯೂ ರಾಕ್ಷಸದಲ್ಲಿಯೂ ಸೇರ್ತದೆ. ಅದರಲ್ಲಿ ರಾಕ್ಷಸ ಇದಕ್ಕಿಂತ ಸ್ವಲ್ಪ ಮೇಲ್ಪಟ್ಟಕ್ಕೆ. ಯಾವ ಬಂಧುಗಳ ಒಪ್ಪಿಗೆಗೂ ಅವಕಾಶ ಕೊಡದೆ ಪಾಣಿಗ್ರಹಣನೇ ಮಾಡ್ಕೊಂಡು ಕರ್ಕೊಂಡು ಹೋಗಿ ಆಮೇಲೆ ಲಾಜಹೋಮ ಮಾಡ್ಕೊತಾನ. ಅಂತೂ ಯಾವ ವಿವಾಹದಲ್ಲಿಯೂ ಕೂಡ ಮಂತ್ರ ಹೋಮ ವಿಧಿ ತಪ್ಪಿದ್ದಲ್ಲ. ಇದು ನೆನಪಿರ್ಬೇಕು. ಇವತ್ತು ಕೇವಲ ರಿಜಿಸ್ಟ್ರೇಷನ್ ಅಂತಿಲ್ಲ. ಈಗ ರಿಜಿಸ್ಟರ್ ಮಾಡಿಬಿಟ್ರೆ ಮುಗೀತು ಅಂತ ತಲೆ ಒಳಗೆ ಬಂದ್ಬಿಟ್ಟಿದೆ. ಇತ್ತೀಚೆಗೆ ಒಂದು ಮಾಸ್ ಹಾಗೆ ಹೊಟ್ಟಿದೆ. ನಾವು ಒಪ್ಪಿಕೊಂಡಿದ್ದೇವೆ, ಅವ್ರು ಒಪ್ಪಿಕೊಂಡಿದ್ದೇವೆ, ಮುಗೀತಲ್ಲ ಅಂತ. ಹಂಗಿಲ್ಲ ಅಂತ ಹೇಳ್ತಾರೆ. 8 ಥರದ ವಿವಾಹದಲ್ಲಿಯೂ ಹೋಮ ಇದೆ, ಅದರಲ್ಲಿ ಪಾಣಿಗ್ರಹಣ ಇದೆ, ಕಂಕಣ ಬಂಧನ ಇದೆ, ಮಾಂಗಲ್ಯ ಬಂಧನ ಇದೆ. ಆದ್ರೆ ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ. ಅದರಲ್ಲಿ ರುಕ್ಮಿಣಿ ಬರೆದಿದ್ದಾಳೆ ಸ್ಪಷ್ಟವಾಗಿ, ನೀನು ನಿನ್ನ ಪೌರುಷ ಶುಲ್ಕವನ್ನ ಕೊಡಬೇಕು. ನೋಡಿ ಏನೆಲ್ಲ ನೋಡಿ, ವರದಕ್ಷಿಣೆ ಕೊಡಬೇಕು ಅಂತ ಹೇಳಿಲ್ಲ ಅವಳು. ನಿನ್ನ ಪೌರುಷ ಶುಲ್ಕ ಕೊಡಬೇಕು ಅಂತಂತಾಳೆ. ನಿನ್ನ ಶುಲ್ಕ ಅಂದ್ರೆ ಪೌರುಷ, ವೀರ್ಯ. ಅದು ಶುಲ್ಕ ಕೊಟ್ಟು ಯುದ್ಧ ಮಾಡಿ ಅವರೆಲ್ಲರ ಮಧ್ಯದಲ್ಲಿ ನಾನು ಕರ್ಕೊಂಡು ಹೋಗ್ಬೇಕು ಅಂತಂತ. ನೋಡಿದ ಪತ್ರ, ಇದೇನ್ ಪತ್ರ ತಂದಿರಿ ಬ್ರಾಹ್ಮಣರೇ? ಒಬ್ಬ ಬ್ರಾಹ್ಮಣ ಬೇರೆ ತಂದಿದ್ದಂತ. ಅವರ ಹೆಸರು ಸುದೇವ ಅಂತಿತ್ತಂತ. ಅವರೇ ಭೂಮಿಯ ಮೇಲೆ ವಾದಿರಾಜರು ಅಂತಾಗಿ ಬಂತು. ಅಂದಿನ ಪತ್ರ ಕೃಷ್ಣನಿಗೆ ತಲುಪಿಸಿದ ಬ್ರಾಹ್ಮಣ ಇಂದು ರಾಜರಾಗಿ ಬಂದು ಅವತಾರ ಮಾಡಿದ್ದಾರೆ. ಮಹಾನುಭಾವರು, ಸಾಧಾರಣ ವ್ಯಕ್ತಿಗಳಲ್ಲ. ಅವ್ರಿಗೆ ಹೇಳ್ತಾಳೆ ಲಕ್ಷ್ಮಿ, ನಾನು ಯಾರ್ದೋ ಕೈಯಲ್ಲಿ ಕೊಟ್ರೆ ದೇವರಿಗೆ ತಲುಪುತ್ತದೆ ಅಂತಿಲ್ಲ. ನಿಮ್ಮಂಥ ಉತ್ತಮ ಬ್ರಾಹ್ಮಣನ ಕೈಯಲ್ಲಿ ಕೊಟ್ರೆ ಅದು ದೇವರಿಗೇ ತಲುಪ್ತದೆ, ಅದಕ್ಕೆ ನಿಮಗೆ ಕೊಡ್ತೀನಿ ಅಂತಂದ. ಎಂಥ ಅದ್ಭುತ ನೋಡ್ರಿ. ಆ ಪ್ರಸಂಗ ವರ್ಣನೆ ಮಾಡಿದ್ದಾರೆ ಅದನ್ನೆಲ್ಲ. ಅಭೀಷ್ಮಕ ರಾಜನು ದೊಡ್ಡ ವ್ಯಕ್ತಿನೇ. ಮಿತ್ರ ಅಂತ ಒಬ್ಬ ಸೂರ್ಯ, ಅರಿಯಮ, ಮಿತ್ರ, ತ್ವಷ್ಟ್ರ ಅಂತ, ಪೂಷನ್ ಅಂತ 12 ಜನ ಸೂರ್ಯರು. ಆ 12 ಸೂರ್ಯರಲ್ಲಿ ದ್ವಾದಶ ಆದಿತ್ಯರಲ್ಲಿ ಒಬ್ಬ ಮಿತ್ರ ಅಂತಿದ್ದಾರೆ. ಅವನೇ ಭೂಮಿಯ ಮೇಲೆ ಭೀಷ್ಮಕ ಅಂತ ರಾಜನಾಗಿ ಹುಟ್ಟಿದ್ದಂತೆ. ಅವನೊಳಗೆ ರಾಹುವಿನ ಆವೇಶ. ರಾಹು ಆವಾಗ ಕೆಲಸ ಜಾಸ್ತಿ ಮಾಡ್ತಿದ್ದಂತೆ. ಹಿಂಗಾಗಿ ಅವನಿಗೆ ಕೃಷ್ಣನಿಗೆ ನೇರ ಕನ್ಯಾದಾನ ಮಾಡಿಕೊಡೋ ಭಾಗ್ಯ ಬರಲಿಲ್ಲ. ಜನಕರಾಜನಿಗೆ ಹಾಗಲ್ಲ. ಜನಕರಾಜ ವಿದೇಹ ನಗರದಲ್ಲಿ ಹುಟ್ಟಿದ ವೈದೇಹಿಯನ್ನ ಸಾಕ್ಷಾತ್ ಕನ್ಯಾದಾನ ಮಾಡೋ ಭಾಗ್ಯ ಅಂತ. ಸಮುದ್ರ ರಾಜನಿಗೆ ಹಾಗಾಗ್ಲಿಲ್ಲ. ತಾನೇ ಸ್ವಯಂವರ ಮಾಡಿ ಅಜಿತ ನಾಮಕ ಭಗವಂತನಿಗೆ ಸ್ವತಃ ನಿಂತು ಲಕ್ಷ್ಮಿಯನ್ನ ಧಾರೆ ಎರೆದು ಕೊಟ್ಟನಂತೆ. ಆದ್ರೆ ಈ ಭೀಷ್ಮಕ ರಾಜನಿಗೆ ಮಾತ್ರ ರಾಹುವಿನ ಆವೇಶ ಇದ್ದದ್ದಕ್ಕೆ ತೊಡಕಾಗ್ತಾ ಇತ್ತಂತೆ. ಆದ್ರೂ ಕೃಷ್ಣ ಕರುಣೆ ತೋರಿ ಅವನಿಗೆ ವಿಶ್ವರೂಪ ತೋರಿಸಿದ ಅಂತ ಹೇಳ್ತಾರೆ ಮಹಾನುಭಾವರು. ಕರುಣಾಮಯಿ ಅವ. ಭೀಷ್ಮಕ ರಾಜನ ಮಗಳಾದ ಲಕ್ಷ್ಮಿಗೆ ಅಂದ್ರೆ ರುಕ್ಮಿಣಿಗೆ, ಈ ರುಕ್ಮಿ ಜರಾಸಂಧನ ಕಡೆ ಸೇರ್ಕೊಂಡಿದ್ದ. ಶಿಶುಪಾಲ ಜರಾಸಂಧನ ಸಾಕು ಮಗ. ಸಾಕು ಮಗ ಅಂದ್ರೆ ಅದಕ್ಕೆ ಶಿಶುಪಾಲ. ಚೇದಿ ದೇಶದ ರಾಜನಿಗೂ ಜರಾಸಂಧನಿಗೂ ಸಖ್ಯ ಜಾಸ್ತಿ. ಅದಕ್ಕೆ ಚೇದಿ ದೇಶದ ರಾಜ ತನಗೆ ಹುಟ್ಟಿದ ಮಗುವನ್ನ ಜರಾಸಂಧನಿಗೆ ಗಿಫ್ಟ್ ಕೊಟ್ಟಿದ್ದಂತೆ, ಈ ಇಟ್ಕೋ ಅಂತ. ಜರಾಸಂಧ ಸಣ್ಣ ವಯಸ್ಸಿನಿಂದ ಸಾಕಿದ್ದ. ಅದಕ್ಕೆ ಬೇರೆ ಹೆಸರು ಇಡೋದು ಬೇಡ ಅಂತ ಶಿಶುಪಾಲ ಅಂತ ಇದ್ದ. ಅಂದ್ರೆ ಶಿಶುವಾಗಿದ್ದಾಗಿಂದ ನಾನೇ ಪಾಲನೆ ಮಾಡಿದ್ದೇನೆ ಅನ್ನೋ ಗರ್ವ ಅವನಿಗಿತ್ತು. ಎಷ್ಟು ಹೆಸರು ಇರ್ಲಿಲ್ರಿ. ಒಂದು ಫೋನ್ ಮಾಡಿ ಕೇಳಿದ್ರೆ ಯಾರಾದ್ರೂ ಹೇಳ್ತಾನೋ ಹೆಸರು ಇಡೋದು ಇಲ್ಲ. ಶಿಶುಪಾಲ ಅಂತ ಎಲ್ರಿಗೂ ಗೊತ್ತಾಗಲಿ, ಶಿಶು ನಾನ್ ಪಾಲನೆ ಮಾಡಿದ್ದೇನೆ. ಹೀಗೆ ಶಿಶುಪಾಲ ಅಂತ ಹೆಸರಿಟ್ಟ. ಅವನು ಯಾರು ಅಂದ್ರೆ ಹಿಂದಿನ ಜನ್ಮದಲ್ಲಿ ರಾವಣ, ಅದ್ರ ಹಿಂದಿನ ಜನ್ಮದಲ್ಲಿ ಹಿರಣ್ಯಕಶಿಪು. ಹಿರಣ್ಯಕಶಿಪುನೂ ಅವನೇ, ರಾವಣನೂ ಅವನೇ. ಈಗ ಬಂದಿದ್ದಾನೆ ಶಿಶುಪಾಲ. ಆಗೇನೋ ಭಿಕ್ಷು ವೇಷದಲ್ಲಿ ಬಂದು ಸೀತೆ ಆಶ್ರಮದೊಳಗಿರುವಾಗ ಮಾಯಾಮಯ ಜಿಂಕೆಯನ್ನು ಹುಟ್ಟಿಸಿ ರಾಮನನ್ನ ಆಶ್ರಮದಿಂದ ದೂರ ಕಳಿಸಿ, ರಾಮನನ್ನು ಹಿಂಬಾಲಿಸೋ ಹಾಗೆ ಲಕ್ಷ್ಮಣನನ್ನು ಕಳಿಸಿ, ಒಬ್ಬಂಟಿಗಳಾಗಿ ಸೀತೆ ಇರುವಾಗ ವೇಷ ಬದಲಾಯಿಸಿಕೊಂಡು ಬಂದು ಸೀತೆಯನ್ನು ಅಪಹರಣ ಮಾಡಿದ್ನಂತೆ. ಈ ಕಥೆ ನೆನಪಿರಬೇಕು. ರಾಮಾಯಣ ಇದು ಕೃಷ್ಣಾಯನ, ಅದು ರಾಮಾಯಣ ಇದು ಕೃಷ್ಣಾಯನ. ಬರೆದಿದ್ದಾಳೆ ಪತ್ರ. ಅದಕ್ಕೆ ಅವಳಿಗೂ ನೆನಪಿತ್ತು ರುಕ್ಮಿಣಿಗೆ, ಹಿಂದೆ ಹೀಗೆ ಮಾಡಿದ್ದ ರಾವಣ, ಅದೇ ರಾವಣ ಶಿಶುಪಾಲನಾಗಿ ಮತ್ತೆ ನನ್ನನ್ನ ಅಂತ ಬಯಸಿ ಬರ್ತಿದ್ದಾನೆ. ಇವು ನರಿಗಳಿದ್ದಾಗಿದ್ದಾವೆ. ನೀನು ಸಿಂಹ, ನಾನೆಂದಿದ್ರು ಸಿಂಹದ ಪಾಲೇ ಹೊರತು ನರಿ ಪಾಲಾಗಬಾರ್ದು ಅಂತ.
ಒಂದು ವೇಳೆ ನನಗೇನಾದ್ರೂ ನರಿ ಪಾಲಾಗೋ ಸ್ಥಿತಿ ಬರ್ತದೆ ಅಂದ್ರೆ ನನಗೇನು ಅವಮಾನ ಅಲ್ಲ, ಸಿಂಹಕ್ಕೆ ಅವಮಾನ ಆಗ್ತದೆ. ಇವೆಲ್ಲ ಮಾತು ವಿಚಿತ್ರ, ಭಾರಿ ಅರ್ಥಗರ್ಭಿತ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ. ನೋಡಿ, ಅವಳ ಮಾತಿನ ಮರ್ಮ ಬಹಳ ಇತ್ತು. ಸದಾ ರುಕ್ಮಿಣಿ ನಾರದರ ಬಾಯಿಯಿಂದ ಶ್ರೀಕೃಷ್ಣನ ಗುಣಗಾನಗಳನ್ನ ಚೆನ್ನಾಗಿ ಕೇಳಿ ಕೇಳಿ ಕೃಷ್ಣ ಮಯಳಾಗಿದ್ಲಂತ. ಅದಕ್ಕೆ ಪತ್ರದಲ್ಲಿ ಹಾಗೆ ಬರೆದು ಕಳಿಸಿದ್ಲು. ಸುದೇವ ನಾಮಕ ವಿಪ್ರ ಪತ್ರ ತಂದು ಕೊಟ್ಟ. ಪತ್ರ ನೋಡಿದ ಕೂಡಲೇ ಸಾರಥಿನ ಕರೆಸಿ ರಥದಲ್ಲಿ ಕೂತೇ ಬಿಟ್ಟನಂತ ಕೃಷ್ಣ. ಏನ್ ಪತ್ರ ಇದು, ನಾಳೆನೇ ಇದೆ ಮುಹೂರ್ತ, ಕುಲದೇವತಾ ಯಾತ್ರೆಗೆ ಬರ್ತೇನೆ ಅಂತ ಅದರಲ್ಲಿ ಸರಿಯಾಗಿ ಬರ್ದಿದ್ಲಂತೆ. ಊರ್ ಹೊರಗೊಂದು ಶಿವನ್ ದೇವಸ್ಥಾನ, ನಾನಲ್ಲಿಗೆ ಈ ಸಮಯಕ್ಕೆ ಬರ್ತೇನೆ, ನೀನು ಸೂರ್ಯೋದಯಕ್ಕೆ ಬರಲೇಬೇಕು, ಎಲ್ರೂ ಇರ್ತಾರೆ, ನನ್ನನ್ನ ನೀನ್ ಕರ್ಕೊಂಡು ಹೋಗ್ಬೇಕು. ಇಷ್ಟು ಬರ್ದಿದ್ದಾಳೆ ಪಾಪ ಅವಳು. ಆ ಪತ್ರ ನೋಡಿದ, ರಥದಲ್ಲಿ ಕೂತ್ಕೊಂಡ. ಈ ಬ್ರಾಹ್ಮಣ ಸುದೇವ ಇವರು ಸ್ವಲ್ಪ ತಡ ಮಾಡಿದ್ರಂತ. ಅವ್ರ ಕೈ ಹಿಡಿದು ಹೀಗೆ ಎತ್ತಿ ಕುಡಿಸ್ಕೊಂಡಂತೆ ಕೃಷ್ಣ. ಅದಕ್ಕೆ ಅವರೇ ಅಂತಾರೆ, ವೈಷ್ಮೀಕರಗ್ರಹಣಮೇವ ಕರಿಷ್ಯತೀತಿ ವಕ್ತವ್ಯಮಸ್ತಿ ಕಿಮಿಹಾಶ್ರಿತ ಪಕ್ಷಪಾತಿ. ಪತ್ರ ತಂದ್ಕೊಟ್ಟ ನನ್ನ ಕೈಯನ್ನೇ ಇಷ್ಟು ಜೋರಾಗಿ ಹಿಡಿದು ಎಳೆದು ಕುಡಿಸ್ಕೊಂಡ, ಬರದವಳ ಪಾಣಿಗ್ರಹಣ ಮಾಡ್ತಾನೆ ಅನ್ಲಿಕ್ಕೆ ಇದೇ ಖಾತ್ರಿ ಅಂತ. ಅವಳು ಬರ್ತಿದ್ದಾಳೆ, ಅವಳು ಪಾಣಿಗ್ರಹಣ ಮಾಡೇ ಮಾಡ್ತಾನೆ, ಹಾಗಾದ್ರೆ ನೀವು ಬರ್ರಿ ಅಂತ ಕುಡಿಸ್ಕೊಂಡು ಹೊರಟ. ಅಂದ್ರೆ ಜಗತ್ತಿಗೆ ತೋರಿಸ್ತಾನೆ, ಒಂದು ಕಡೆ ವಿವಾಹ ನಡಿಬೇಕಾದ್ರೆ ಅದು ಕನ್ಯೆ ಕಡೆನೂ ವಿಪ್ರನಿರ್ಬೇಕು, ವರನ ಕಡೆನೂ ವಿಪ್ರ ಮುಂದಾಳು ಆಗ್ಬೇಕು ಅಂತ ಮುಂದೆ ವಿಪ್ರನನ್ನು ಮುಂದೆ ಮಾಡಿಕೊಂಡು ಕೃಷ್ಣ ಹೊರಟ. ಬಹುವೇಗವಾಗಿ ರಥ ಕುಂಡಿನಾ ಪಟ್ಟಣಕ್ಕೆ ಬಂತು. ಕುಂಡಿನಾ ಪೂಹು ಅಂತಂದಿದ್ದಾರೆ, ಭೀಷ್ಮಕ ರಾಜನ ರಾಜಧಾನಿಯಾಗಿತ್ತು. ಅದರ ಒಳಗೆ ಪ್ರವೇಶಿಸಲಿಲ್ಲ. ಊರ್ ಹೊರಗಿನ ದೇವಸ್ಥಾನಕ್ಕೆ ರುಕ್ಮಿಣಿ ಸೂರ್ಯೋದಯಕ್ಕೆ ಬಂದಿದ್ದಾಳೆ. ಸಾರಥಿಗೆ ಹೇಳಿದ್ದ, ಇಲ್ಲಿ ಶುರುವಾದ ರಥ ಎಲ್ಲೂ ನಿಲ್ಲೋ ಹಾಗಿಲ್ಲ, ಅದು ಮತ್ತೆ ದ್ವಾರಕೆಯಲ್ಲೇ ನಿಲ್ಲಬೇಕು ಅಂತಿದ್ದಂತೆ. ಅವ ಅಂದ, ಇಷ್ಟು ವೇಗವಾಗಿ ಓಡಿಸಿದ್ರೆ ನೀ ರುಕ್ಮಿಣಿಯನ್ನು ಕರ್ಕೋತೀವಿ ಹೇಗೆ ಅಂತ. ಅವ, ಆ ಚಿಂತೆ ನಿನಗೆ ಬೇಡ, ಅವಳನ್ನು ಕರ್ಕೊಳ್ಳೋ ಯೋಚನೆ ನನಗಿದೆ, ನೀನ್ ಯಾಕೆ ಮಾಡ್ತಿ, ಓಡಿಸು ವೇಗವಾಗಿ ಅಂತಂದ. ಅಷ್ಟು ವೇಗದಲ್ಲಿ ರಥ ಹೋಗುವಂತೆ ಮಾಡಿದ್ದ. ಆ ಹೋಗೋ ರಥ ಹೇಳಿದ್ದಂತೆ ಕೃಷ್ಣ, ದಾರಿ ಆ ಕಡೆ ಇದೆ, ನೀನ್ ಸ್ವಲ್ಪ ಎಡಭಾಗಕ್ಕೆ ಬಾ, ಯಾಕಂದ್ರೆ ಮಂಟಪ ಆ ಕಡೆ ಇದೆ. ಅವಳು ಬಂದು ಅಲ್ಲೇ ನಿಂತಿರ್ತಾಳೆ. ತದನು ಮದನ ಬಂಧಿ ಭೂತ ಚಿತ್ತೇಶು ಭೂಪೇಶು ಅವಿದಿತ ಗತಿರುದ್ಯತ ರೋಮರಾಜಿಂ ಪ್ರಹರ್ಷಾತ್. ದೂರದಲ್ಲಿ ಅರಮನೆ, ಮೇಲ್ಭಾಗದಲ್ಲಿ ಜರಾಸಂಧ ನಿಂತಿದ್ದ. ರುಕ್ಮಿ, ಸಾಲ್ವಾ, ದಮಘೋಷ ಎಲ್ಲಾ ನಿಂತಿದ್ರಂತಲ್ಲೆಲ್ಲ. ದಮಘೋಷ, ಸಾಲ್ವಾ ಅವರು ಬರೋರೆ, ಮತ್ತೆ ಜರಾಸಂಧನ ಪರಿವಾರ ಸುತ್ತಲೂ ಸೈನಿಕರು ನಿಲ್ಲಿಸಿದ್ನಂತೆ. ಅವಳು ಹೋಗಿ ಶಚಿಗೆ ನಮಸ್ಕಾರ ಮಾಡಿ, ಪಾರ್ವತಿಗೆ ಮಾಡಿ, ಶಿವನಿಗೆ ಮಾಡಬೇಕು, ವಾಪಸ್ ಅದೇ ದಾರಿಯಲ್ಲಿ ಬರಬೇಕು ಅಂತ ವ್ಯವಸ್ಥೆ. ಅಷ್ಟೂ ಸೈನಿಕರನ್ನು ನಿಲ್ಲಿಸಿದಾನೆ. ಒಂದು ಇರುವಿ ಒಳಗೆ ನುಗ್ಗಿರಬಾರ್ದಂತ ಹಂಗ್ ಮಾಡಿದ್ದ ನೋಡ್ರಿ. ಶಿಶುಪಾಲ ಇವಾಗ ಕನ್ನಡಿ ಮುಂದ್ ಕೂತಿರ್ತೀವಿ. ಆ ಸ್ವಟ್ಟ ತಲಿ ಶಿಶುಪಾಲ, ಅದು ವಿಚಿತ್ರ ಮೀಸಿ ಬಿಟ್ಟಿದ್ದ, ಕೈಯಲ್ಲಿ ಮಂಡೋಳ್ಳೆ ಹಿಡ್ಕೊಂಡ್ ಬಿಟ್ಟಿದ್ದಂತ. ಇದೇ ಮಾಂಗಲ್ಯ ಅಂತ ಹೇಳಿ ಇನ್ನೇನ್ ರುಕ್ಮಿಣಿ ಕಟ್ಟೇ ಬಿಡ್ತೀನಿ ಅಂತ ಕನಸು ಕಾಣ್ತಿತ್ತದು ಹುಚ್ಚ. ಇಲ್ಲಿ ನೋಡಿದ್ರೆ ರುಕ್ಮಿಣಿ ಆ ಕುಲದೇವತಾ ಯಾತ್ರೆಗೆ ಬಂದಿದ್ದಾಳೆ. ಕೃಷ್ಣ ರಭಸದ ರಥದಲ್ಲಿ ಕುಳಿತು ಅವಳನ್ನ ತಾನು ಕೈ ಹಿಡಿದು ಒಳಗೆ ಕರೆದುಕೊಳ್ಬೇಕು ಅಂದ್ರೆ ಅವಳು ಎಲ್ಲಿ ಬ್ರಾಹ್ಮಣ ಬರಲೇ ಇಲ್ಲಲ್ಲ ಅಂತ ಅವಳು ಆತಂಕ. ಹೋದ್ರು ಅಥವಾ ಪುರಾಣದ ಮಂಗಳ ಅಂತ ಯಾರ್ದಾದ್ರು ಹೇಳಲಿಕ್ಕೆ ಬರಲ್ಲ. ಆಚಾರ್ಯ ತಾಂಬೂಲ ಅಂದ್ಕೊಳ್ಳಿ, ಬರ್ರಿ ಹೇಳಲಿಕ್ಕೆ ಎಲ್ಲಿ ಹೋದ್ನೋ ಏನೋ, ಸುದ್ದಿನೇ ಇಲ್ಲ ಅಂದ್ರೆ ಬ್ರಾಹ್ಮಣ ಕಣ್ಣಂತೆ. ಕಂಡ ಬ್ರಾಹ್ಮಣನ್ ನೋಡಿ ಕಣ್ಣು ಅರಳಿಸ್ತಾಳೆ ರುಕ್ಮಿಣಿ. ಎಂಥ ಅದ್ಭುತ ವರ್ಣನೆ ರಾಜರದ್ದು. ಆ ಅರಳಿದ ಕಣ್ಣು ಅವನಿಗೆ ಮಾತ್ರ ಗೊತ್ತಾಯ್ತಂತೆ ಬ್ರಾಹ್ಮಣನಿಗೆ. ಆ ಕಣ್ಣಿನಲ್ಲಿ ಸೊನ್ನೆ ಮಾಡ್ತಾನೆ, ಎಲ್ಲ ನಿನ್ನ ಕೆಲಸ ಆಗಿದೆ ಅಂತ. ಅಷ್ಟರಲ್ಲಿ ಕೃಷ್ಣ ಬರೋ ವೇಗ ರುಕ್ಮಿಣಿಗೆ ಮಾತ್ರ ತಿಳಿದದ್ದು. ದೇಹದ ರೋಮರಾಜಿಗಳು ಎದ್ದು ನಿಂತಂತೆ. ತದನು ಮದನ ಬಂಧಿ ಭೂತ ಚಿತ್ತೇಶು ಭೂಪೇಶು. ಅದು ಅವಳಿಗೆ ಮಾತ್ರ ತಿಳಿದಿದೆ, ಉಳಿದವರಿಗೆಲ್ಲ ಗಾಳಿ ಬರ್ತಿದೆ ಅಂತ ಅನಿಸ್ತಾ ಇದೆ ಅಂತ. ಏನು ಗಾಳಿ ಇದು, ಗಾಳಿ ಅಂತ ಅನ್ಕೊಂಡು ಕೈಯಲ್ಲಿದ್ದ ಈಟಿಗಳನ್ನ ಕಣ್ಣಿಗೆ ಹಾಕೊಂಡು ಬಂತು. ರುಕ್ಮಿಣಿ ಮುಖ ತುಂಬಾ ಗುಂಗುರು ಕೂದಲುಗಳು, ರೇಷ್ಮೆ ವಸ್ತ್ರ ತೊಟ್ಟಿದ್ದಾಳೆ ಮಿಂಚಿನ ಹೊಳಪಿಂದು, ನಡುಪಟ್ಟಿ ಕಟ್ಟಿದಾಳೆ ಬಂಗಾರದ್ದು. ಗುಂಗುರು ಕೂದಲುಗಳು ಮುಖ ತುಂಬ ಬಂದದ್ದಕ್ಕೆ ಸೂರ್ಯನ ಕಿರಣ ಒಳಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಮುಖದ ಮೇಲೆ.
ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಂತಾರೆ. ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ. ಸೂರ್ಯನ ಒಂದು ಕಿರಣವೂ ಅವಳ ಮುಖದ ಮೇಲೆ ಬೀಳುವಾಗ ಎಚ್ಚರ ವಹಿಸಿದ್ವಂತೆ. ಅಷ್ಟರಲ್ಲಿ ಕೃಷ್ಣ ಬಂದಿದ್ದು ವೇಗ ನೋಡಿ, ಅಂತೂ ನನ್ನ ಯಜಮಾನ ಬಂದ ಅಂತ ಅವಳು ಕೈ ಹೀಗೆ ಕೊಡ್ಲಿಕ್ಕೆ ಹೋದ್ರೆ ಕೃಷ್ಣ ಅವಳ ಟೊಂಕಕ್ಕೂ ಕೈ ಹಾಕಿ ಕೈ ಗಟ್ಟಿ ಹಿಡಿದು ಎತ್ತಿ ತಾನು ಕುಡಿಸ್ಕೊಂಡು ಒಂದು ಕ್ಷಣದಲ್ಲಿ ಅಲ್ಲಿದ ಮಾಯ ಆಗ್ತಾನೆ. ಯಾರಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಎಲ್ಲಿ ನೋಡ್ತಿದ್ದಾರೆ, ರುಕ್ಮಿಣಿ ಇಲ್ಲ, ಎಲ್ಲಾರು ಇದ್ದಾರೆ, ಅವಳೊಬ್ಬಳು ಇಲ್ಲ. ವಿಷಯ ಹೇಳಿದ್ರು. ಇವ್ರು ಕನ್ನಡಿ ಮುಂದೆ ಕೂತಿತ್ತು ಶಿಶುಪಾಲ. ಆ ಹಣಿ ತಗೊಂಡು ಘಟ್ಟಿಸಿದ, ಮುಖ ಎಲ್ಲ ಛಿದ್ರ ಆಯ್ತು, ಕನ್ನಡಿನೂ ಛಿದ್ರ ಆಯ್ತು. ಎಲ್ಲಿ ಹೋದ್ಲು ರುಕ್ಮಿಣಿ, ಈಗಿಂದ ಈಗಲೇ ನಾ ಕರ್ಕೊಂಡು ಬರ್ತೀನಿ. ಹಿಡಿದು ತಡದು ಎಲ್ಲಿ ಹೋಗ್ತಿತ್ತಲಿ. ಯದ್ವಾಚ ಅನಭ್ಯುದಿತಂ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. 10,000 ವರ್ಷ ತಪಸ್ಸು ಮಾಡಬೇಕು, ಗಡ್ಡೆ ಗೆಣಸು ತಿಂದು ನೋಡ್ಬೇಕು ಅಂದ ಕೃಷ್ಣ ಅವರ ಮನಸ್ಸಿಗೆ ನಿಲುಕಿಲ್ಲ. ಇನ್ನು ನಿನ್ನ ಕೈಗೆ ಸಿಗ್ತಾನೇನೋ ಹುಚ್ಚ ಅಂತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವನು ಮನೋಗಮ್ಯ, ಅವನು ವಚನಾಗಮ್ಯ, ಅಂಥವನನ್ನ ನೀನು ಕೈಗೆ ಸಿಗ್ತಾನೇನವ. ಹೋಗಿ ಆಗಿದೆ ಕೃಷ್ಣ ಅಂತಂದ್ರಂತೆ. ಹಣೆ ಘಟ್ಟಿಸ್ಕೊಂಡ. ರುಕ್ಮಿ ಯುದ್ಧ ಮಾಡ್ತೀನಿ ಬರ್ರಿ ರಾಜರೆಲ್ಲ, ಇವತ್ತು ನೋಡೇ ಬಿಡೋಣ ಕೃಷ್ಣನನ್ನ ಒಂದು ಕೈ ಅಂತ ಅವು ಬಂದ್ವು. ಕೃಷ್ಣ ಹೀಗೆ ಹೋಗ್ಬಾರ್ದು ಅಂತ ಅದು ವರ್ಣನೆ ಮಾಡುವಾಗಂತಾರೆ, ಈ ಸಿಂಹ ಯಾವ ರೀತಿ ಮೃಗಗಳೆಲ್ಲ ಸುತ್ತುವರೆದಾಗ ಮೃಗರಾಜ ಬಂದು ತನ್ನ ಪಾಲನ್ನು ತಗೊಂಡು ಹೋಗ್ತಾನೋ ಹಾಗೆ ತಗೊಂಡು ಹೋಗ್ಬಿಟ್ಟಿದಂತೆ ರುಕ್ಮಿಣಿನ. ಈ ಹಿಂದಿಂದೆ ನರಿ ಬಂದಾಗ ಬಂದು ಪಾಪ ಯುದ್ಧ ಮಾಡಿದ. ಒಬ್ರು ಕೈ ಕತ್ತರಿಸಿದ, ಕಾಲು ಕತ್ತರಿಸಿದ, ತಲೆ ಕತ್ತರಿಸಿದ, ಧ್ವಜ ಕತ್ತರಿಸಿದ, ಕುದುರೆಗಳನ್ನ ಛಿದ್ರ ಮಾಡಿ ರಥ ಪುಡಿ ಮಾಡಿ ಹಾಕಿಬಿಟ್ಟ. ರುಕ್ಮಿ ಒಬ್ಬ ಯುದ್ಧಕ್ಕೆ ನಿಂತುಕೊಂಡ್ರೆ ಅವನ ರಥದ ಸಾರಥಿಯನ್ನ, ಅವನ ರಥವನ್ನ, ಧ್ವಜವನ್ನ, ಕಿರೀಟವನ್ನ ಇನ್ನೊಂದು ಬಾಣ ಇಟ್ಟು ಅವನ ತಲೆಯನ್ನೊಂದು ಕತ್ತರಿಸೋದು ಇತ್ತಂತ ಅಷ್ಟೇ. ಉಳಿದೆಲ್ಲ ಮುಗಿಸಿದ್ದ. ಅಷ್ಟರಲ್ಲಿ ರುಕ್ಮಿಣಿ ಕೈ ಹಿಡಿದ್ಲಂತೆ. ಕೃಷ್ಣ ಈಗ ಯಾಕೆ ಬೇಕಿದೆಲ್ಲ ಅಂದಂತೆ. ಈಗ ಯಾಕೆ ಬೇಕು, ಅವನ ನಮ್ಮ ಅಣ್ಣ ಈಗಲೇ ಅವನ ತಲೆ ಕತ್ತರಿಸ್, ಮುಂದೆ ಯಾವಾಗಾದ್ರೂ ನೋಡುವಂತೆ ಅಂದಾಗ ಭಗವಂತ ಅವಳ ಮಾತಿಗೂ ಕೂಡ ಆಯ್ತು ಅಂತ ಹೇಳಿ ಅವನಿಗೆ ಬಿಟ್ಟ ಬಾಣ ತಲೆ ಕೂದಲ ಮೇಲೆ ಮಾತ್ರ ಬಿಡೋ ಹಾಗೆ ಮಾಡಿದ್ನು. ಜುಲ್ಪಿ ಬಿಟ್ಟಾಗಿತ್ತಲ್ಲ. ಈ ಪಂಚಶಿಖ ಅಂತಾರ ಅದಕ್ಕೆ. 5 ಜುಲ್ಪಿ ಬಿಟ್ಟಾಗ ಮಾಡಿ ಇದ್ದ ರುಕ್ಮಿಣಿ ಲಕ್ಷ್ಮಿಯವಳು ಸಂಪತ್ತಿನ ದೇವತೆ ಮನೆಯಲ್ಲಿ ಇಲ್ಲ ಅಂತಂದ್ರೆ ನಿನ್ನ ಹಣೆ ಬಾರಿ ಏನಾದೀತು ಅಂತ ಕೂದಲು ಕತ್ತರಿಸಿ ಅವಮಾನ ಮಾಡಿ ಕಳಿಸಿದ್ನಂತೆ ರುಕ್ಮಿಗೆ. ಅವನಿಗೆ ಇಷ್ಟು ಅವಮಾನ ಆಯ್ತು, ಯಾಕಾದ್ರೂ ಶಿಶುಪಾಲನಿಗೆ ರುಕ್ಮಿಣಿನ ಕೊಡ್ತೇನೋ ಅವನಿಗೆ ಅನ್ನಿಸ್ತದೆ. ಎಲ್ಲಾ ಪೇಪರ್ನವ್ರು ಅದನ್ನೇ ಪಬ್ಲಿಷ್ ಮಾಡಿದ್ರು. ಶಿಶುಪಾಲನಿಗೆ ಅವಮಾನ ಇಟ್ಟು ಹಾಕಿದ್ರೆ ಸಾಕಾಗಿತ್ತು. ಕೃಷ್ಣ ಅವಳನ್ನು ಅಪಹರಿಸಿಕೊಂಡು ಹೋದ, ಯುದ್ಧ ಮಾಡಿದ ಅಂತ. ಆಮೇಲೆ ಬಲರಾಮ ಬಂದ, ಸ್ವಲ್ಪ ಅವನು ಯುದ್ಧ ಮಾಡುತ್ತಾನೆ. ಮೂಲ ಮಾಧವ ಅಂತ ಒಂದು ಕ್ಷೇತ್ರ ಇದೆ, ಇವತ್ತಿಗೂ ದ್ವಾರಕಾಪಟ್ಟಣದ ಹತ್ರ ತೋರಿಸ್ತಾರೆ. ಅಲ್ಲಿ ರುಕ್ಮಿಣಿ ಬಂದಿದ್ದಾಳೆ. ಅಲ್ಲೇ ಯಾದವರನ್ನು ಸೇರಿಸಿ ಒಂದಿಷ್ಟು ಜನ ಯಾದವರೆಲ್ಲ ವರನ ಕಡೆ, ಒಂದಿಷ್ಟು ಜನ ಯಾದವರೆಲ್ಲ ವಧುವಿನ ಕಡೆ ಅಂತ ವಾಗ್ನಿಶ್ಚಯ ಮಾಡಿ 4 ದಿನಗಳ ಕಾಲ ರುಕ್ಮಿಣಿ ಶ್ರೀಕೃಷ್ಣರ ವಿವಾಹ ನಡೀತು ಅಂತ ವರ್ಣನೆ ಮಾಡಿದ್ದಾರೆ. ಅಂಥ ಅದ್ಭುತವಾದ ಮಾಂಗಲ್ಯ ಬಂಧನ, ಕಂಕಣ ಬಂಧನ, ಮಾಲಾರೋಪಣ, ವಧುವನ್ನು ಒಪ್ಪಿಸಿಕೊಟ್ಟದ್ದು, ಆಮೇಲೆ ನಾರಾಯಣ ಬಲಿ ಅಂತ ಹೇಳಿ ಮಾಡಿದ ಅಂತೆಲ್ಲ ವರ್ಣಿಸಿದ್ದಾರೆ. ಇಂಥ ಕೃಷ್ಣ ರುಕ್ಮಿಣಿಯರ ಕಲ್ಯಾಣದ ಚರಿತ್ರನೇ ಭಕ್ತರಿಗೆಲ್ಲ ಮನೆ ಒಳಗೆ ಕಲ್ಯಾಣವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಕೃಷ್ಣ ರುಕ್ಮಿಣಿಯರು ಅನಾದಿ ಕಾಲದ ದಂಪತಿಗಳು. ಮಧ್ಯದಲ್ಲಿ ಯಾರು ನುಸುಳ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾವಣ ಮಾಡ್ಲಿಕ್ಕೆ ಹೋದ, ಅವನೂ ಏಟ್ ತಿಂದ. ಶಿಶುಪಾಲ ಮತ್ತೆ ಅವನೇ ರಾವಣ ಬಂದು ಶಿಶುಪಾಲನಾಗಿ ಮಾಡ್ಲಿಕ್ಕೆ ಹೋದ ಕುಕೃತ್ಯವನ್ನ ಅವನಿಗೂ ಏಟು ತಿನ್ನಿಸಿದ. ಆಮೇಲೆ ಶಿಶುಪಾಲನನ್ನು ಕೊನೆಗೆ ಕೊಲ್ತಾನೆ ಕೃಷ್ಣ ಅಂತ ಹೇಳ್ತಾರೆ ರಾಜಸೂಯ ಯಾಗದಲ್ಲಿ. ಹೀಗೆ ಕೃಷ್ಣ ರುಕ್ಮಿಣಿಯರ ಕಲ್ಯಾಣದ ಘಟ್ಟವೇ ಪರಮ ಮಂಗಳಕರವಾದದ್ದು ಅಂತ ಅದನ್ನು ಚಿಂತನೆ ಮಾಡಬೇಕು. ಇದ್ರ ಮಧ್ಯದಲ್ಲಿ ಕೃಷ್ಣ ರುಕ್ಮಿಣಿ ಕಲ್ಯಾಣ ಮಾಡಿಕೊಂಡು ಆಗಾಗ ಹಸ್ತಿನಾವತಿಗೆ ಹೋಗಿ ಬರ್ತಿದ್ದ. ಕೆಲವರು ಪಾಂಡವರ ಜೊತೆ ಒಡನಾಡಿ ಆದ ಭಗವಂತ ಅವರಿಗೆಲ್ಲ ರಕ್ಷಣೆ ಕೊಡ್ತಿದ್ದ. ಇದಂತೆ ನರಕಾಸುರ ಅಂತ ಆ ಕಾಲದಲ್ಲಿ ಪ್ರಾಗ್ಜ್ಯೋತಿಷಪುರದಲ್ಲಿದ್ದ ನರಕ. ಎಲ್ಲೆಲ್ಲಿ ದಿಗ್ವಿಜಯ ಮಾಡಿದ್ದ ಅವನು ಅಲ್ಲೆಲ್ಲ ಒಂದು ಹಿಂಡು ಕನ್ಯರನ್ನು ತಗೊಂಡು ಬಂದಿರ್ತಿದ್ದ. ಅವರನ್ನು ತಂದು ಬಂಧೀಖಾನೆಯಲ್ಲಿ ಹಾಕಿ ಅವರನ್ನೆಲ್ಲ ಭೋಗಿಸಬೇಕು ಅಂದ್ಕೊಂಡಿದ್ದ. ಶ್ರೀಕೃಷ್ಣನಿಗೆ ಅದು ಅರ್ಥ ಆಯ್ತು. ಒಮ್ಮೆ ದೇವೇಂದ್ರ
ತನ್ನ ತಾಯಿ ಅದಿತಿ ದೇವಿ ಹಾಕೊಳ್ತಾ ಇದ್ದಂಥ ಆಭರಣಗಳನ್ನ ನರಕ ಕದ್ದಿದ್ದಾನೆ. ಅದಕ್ಕೆ ನೀನೇನಾದ್ರೂ ಮಾಡಿ ಅದಿತಿಯ ಆ ಕರ್ಣಕುಂಡಲಗಳನ್ನ ತರಿಸ್ಬೇಕು, ಕೊಡಿಸ್ಬೇಕು ಅಂತ ಕೇಳ್ಕೊಂಡ ದೇವೇಂದ್ರ ಬಂತು. ಅವತ್ತೇ ಕೃಷ್ಣ ಪರಮಾತ್ಮ ರಥ ತಗೊಂಡು, ಸತ್ಯಭಾಮ ಅಂತಿದ್ಲು ಅವನು, ಇನ್ನೊಬ್ಳು ಪತ್ನಿ, ಅದು ಶಮಂತ ಗೋಪಾಖ್ಯಾನದಿಂದ ತಿಳಿಯುತ್ತದೆ, ಅವಳನ್ನು ಕರೆದುಕೊಂಡೇ ನರಕನ ಪಟ್ಟಣಕ್ಕೆ ಹೋದ. ನರಕಾಸುರನ ಜೊತೆ ಯುದ್ಧ ಮಾಡಿ ಅವನನ್ನು ಎಂದು ಕೊಂದನೋ ಅದೇ ನರಕ ಚತುರ್ದಶಿ ಅಂತ ಆಯ್ತದೆ. ಸಂಭ್ರಮ ಆಚರಿಸೋದು ನರಕ ಸತ್ತದ್ದಕ್ಕೆ, ಶ್ರೀಕೃಷ್ಣ ನರಕನಂಥ ನೀಚನನ್ನ ಕೊಂದದ್ದಕ್ಕೆ. ಅಷ್ಟು ಜನ ಸ್ತ್ರೀಯರಿಗೆ ಕೃಷ್ಣ ಪರಪುರುಷ ಬಂಧೀಖಾನೆಯಲ್ಲಿ ಹಾಕಿ ನಮ್ಮ ಸ್ಥಿತಿ ಇನ್ನೇನಿಲ್ಲ ಅಂತ ಅವರು ಅನ್ಕೊಂಡಿದ್ರಂತೆ. ಅವರಿಗೆಲ್ಲ ತಾನು 16,100 ರೂಪನಾದಂತೆ. 16,100 ರೂಪನಾಗಿ 16,100 ವಿವಾಹ ಮಾಡಿಕೊಂಡಂತೆ. ಅಲ್ಲ, ಹಂಗ್ ಶಕ್ತಿ ಇದ್ರೆ ಯಾರಾದ್ರೂ ಮಾಡ್ಬೇಕಷ್ಟೆ, ಅದಿಲ್ಲ, ಬರೀ ನೀಚತನ ಮೆರಿಬಾರ್ದು. ಅದನ್ನು ಕೃಷ್ಣ ಮಾಡಿಕೊಂಡ. ಹೀಗೆ ಷೋಡಶ ಸ್ತ್ರೀ ಸಹಸ್ರೇಶಃ ತ್ರಿಭಂಗಿ ಮಧುರಾಕೃತಿ ಅಂತ ಕೃಷ್ಣನ ಮಹಿಮೆಯನ್ನು ವರ್ಣಿಸುವಾಗ ಅದನ್ನೂ ತಿಳಿಸಿದ್ದಾರೆ. ಒಬ್ಬೊಬ್ಬರಲ್ಲಿಯೂ ಮಕ್ಕಳನ್ನೂ ಪಡೆದ, ಗಾರ್ಹಸ್ಥ್ಯ ನಡೆಸಬೇಕು ಅಂತ. ಪ್ರಜಾಯೈ ಗೃಹ ಮೇಧಿನ, ವಿವಾಹ ಮಾಡಿಕೊಳ್ಳೋದೇ ಸಂತಾನ ಲೋಕದಲ್ಲಿ ಅಭಿವೃದ್ಧಿಯಾಗ್ಲಿ, ವಂಶ ಅಭಿವೃದ್ಧಿಯಾಗ್ಲಿ ಅಂತ. ಅದಕ್ಕೆ ಕೃಷ್ಣ ಮೊದಲು ಮಕ್ಕಳಾಗ್ಲಿಲ್ಲಲ್ಲ ಅಂತ ಒಂದು ನೆಪ ತೆಗೆದಂತೆ. ರುಕ್ಮಿಣಿ ವಿವಾಹ ಮಾಡಿಕೊಂಡ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ ಅಂತ ವಿವಾಹ ಮಾಡಿಕೊಂಡ, ಯಾರಲ್ಲೂ ಮಕ್ಕಳಾಗ್ಲಿಲ್ಲ ಅಂತ ನೆಪ ತೆಗೆದ. ರುಕ್ಮಿಣಿಗೆ ಹೇಳ್ದ, ಒಂದ್ಸಲಿ ತಪಸ್ಸು ಮಾಡಿ ಬರ್ತೀನಿ, ಆಮೇಲೆ ಮಕ್ಕಳಾಗಬಹುದೇನೋ ಅಂತ. ಏನ್ ನಾಟಕ ಮಾಡ್ತಾನೆ ಭಗವಂತ. ರುಕ್ಮಿಣಿ ಅಂದ್ಲು, ನೀವೇನ್ ಇಲ್ಲ ತಪಸ್ ಮಾಡಿ ಬರ್ತೀನಿ ಅಂತ. ಯಾವ ಕಡೆಗೆ ಅಂತ ಕೇಳಿದ್ಲು. ಯಾವ ಕಡೆಗೆ ಹೋಗ್ತೀರಿ? ಏನ್ ಇಲ್ಲ, ಬದರಿಕಾಶ್ರಮದ ಕಡೆಗೆ ಹೋಗ್ತೀನಿ ಅಂತ ಬದರಿ ಕಡೆಗೆ ಹೊರಟು. ಅಲ್ಲೊಬ್ಬ ರಾಕ್ಷಸ, ಅದಕ್ಕೆ ಹೋದದ್ದೇ ಅದಕ್ಕೆ. ಅವನು ಎಂಥವನು ಅಂದ್ರೆ ಕಿವಿಗೆ 2 ಗಂಟೆ ಕಟ್ಕೊಂಡಿದ್ದ ಸರಪಳಿ ಹಾಕಿ. ಯಾರೇ ತಪಸ್ಸಿಗೆ ಕೂತ್ರು ಆ ಗಂಟಿ ಸರಪಳಿದನ್ನ ತಿರುಗಿಸಿ ಅವರ ಕುತ್ತಿಗೆ ಹಾಕಿ ಎಳೆದು ಕೊಂದು ಹಾಕಿಬಿಡ್ತಿದ್ದಂತೆ. ಎಲ್ಲೂ ದೇವರ ನಾಮ ಅವನ ಕಿವಿಗೆ ಬೀಳಬಾರ್ದು. ಅಲ್ಲ, ಈಗೂ ಕಿವಿಗೆ ಹಾಕೊಂಡು ಕೇಳೋರು ಜಾಸ್ತಿ ಆಗಿ, ಅದೇ ಇಯರ್ಫೋನ್ ಅಂತ ಹಾಕೋತೀವಿ ನಾವೆಲ್ಲ. ಅವನು ಹಂಗಲ್ಲ, ಘಂಟಾಕರಣ. ಅವನ ಕಿವಿಗೆ ವೇದ ದೇವರ ನಾಮ ಕೇಳಬಾರ್ದು ಅಂತ ಘಂಟಾಕರಣ ಅಂತ. ಅವನು ಅಸುರನಾಗಿದ್ದ. ಅವನನ್ನ ಸಂಹಾರ ಮಾಡಿದ ಕೃಷ್ಣ. ಎಲ್ಲ ಹಿಮಾಲಯದ ಪ್ರದೇಶದ ಋಷಿಗಳಿಗೆಲ್ಲ ತಪಸ್ಸಿಗೆ ಅನುಕೂಲ ಆಯ್ತಂತೆ. ಆದ್ರೆ ಅವನು ಇರೋವರೆಗೂ ತಪಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ವ್ಯಥೆ ಪಡ್ತಾ ಇದ್ರು. ಕೃಷ್ಣ ಅಂದ, ಅವನ್ನೇನೋ ಕೊಂದಿದ್ದೇನೆ, ಈಗ ನಾ ತಪಸ್ಸಿಗೆ ಕೊಡ್ತೀನಿ ಅಂತ. ತಪಸ್ಸಿಗೆ ಕೂತಾಗ ಕೃಷ್ಣನಿಗೆ ರುಕ್ಮಿಣಿ ನೆನಪಾತ. 12 ವರ್ಷ ತಪಸ್ಸಿಗೆ ರುಕ್ಮಿಣಿನ ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೇನೆ ಬೃಹಸ್ಪತಿಯನ್ನು ಕರೆಸಿದ ಅಂತಿದೆ. ಬೃಹಸ್ಪತಿ ಅಂದ್ರೆ ಗುರುಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ಒಂದು ಮನೆ ಒಳಗೆ 1 ವರ್ಷ ಅಂತ ಲೆಕ್ಕ. ಎಲ್ಲಾ ಮನೆಗಳಲ್ಲಿ ಅವ್ರು ತಿರುಗಿ ಬರೋ ಅಷ್ಟರಲ್ಲಿ 12 ವರ್ಷ ಲೆಕ್ಕ. ಹೇಳಿದ್ದಂತೆ, ನೋಡ್ ನನ್ಗೆ ಬಹಳ ಸಮಯ ಇಲ್ಲ, ನಾ ಹೇಳಿದ ಇದೇ ಕ್ಷಣದಲ್ಲೇ ನೀನು ಎಲ್ಲ ಮನೆಯಲ್ಲಿ ಒಂದ್ಸಲಿ ಸುತ್ತಿ ಮತ್ತೆ ಬಾ ಅಂತ ಅವ ಹೇಳಿದ. ಕೃಷ್ಣ ಅಂದ ಕೂಡಲೇ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಇದು ಕೃಷ್ಣನ ಮಹಿಮೆ. ಏನ್ ತಾಕತ್ತು! ಎಲ್ಲಾ ಮನೆಗಳಲ್ಲಿ ಹೋಗಿ ಒಂದ್ಸಲಿ ಬಂದಂತ. ಅದರಿಂದ ಏನಾಯ್ತು, ಅವತ್ತಿನ ದಿನ, ಅವತ್ತಿನ ಆ ಸಮಯ 5 ಉಸಿರಾಟ ಅಂದ್ರೆ 1 ದಿನ ಅಂತ ಲೆಕ್ಕ ಅಂತ. ಮನುಷ್ಯಮಾನದ 5 ಉಸಿರಾಟವನ್ನ 1 ದಿನ ಅಂತ ಲೆಕ್ಕ ಮಾಡಿ ಜ್ಯೋತಿಷ್ಕರು ಅವನು ಹೋಗಿ ಬಂದ ಸಮಯಕ್ಕೆ ಯಾರೇ ತಪಸ್ಸು ಮಾಡಿರ್ತಾ ಇದ್ರು ಋಷಿಗಳು, ಹಿಂದೆ ಘಂಟಾಕರಣ ಇದ್ದಾಗ ಆಗಿರ್ಲಿಲ್ಲ, ಅವರಿಗೆಲ್ಲ 12 ವರ್ಷದ ಪುಣ್ಯ ಕೊಡು ಅಂತ ಹೇಳಿದ್ದಂತೆ ಬ್ರಹ್ಮದೇವರಿಗೆ. ಯಾಕಂದ್ರೆ ತಪಸ್ಸಿನ ಪುಣ್ಯ ಇಲ್ಲ ಅಂತ ವಂಚಿತರಾಗಿದ್ರು ಅವರು. ಆವಾಗ ಮಾಡಿದ ವ್ರತ ಅಷ್ಟು ದೊಡ್ಡ ವ್ರತ ಅಂತ ಆಗಿಬಿಡ್ತು. ಆದ್ರೆ ಅದು ಯಾವ ಮುಹೂರ್ತ ಅಂತ ಎಲ್ಲೂ ಹೇಳಲಿಲ್ಲ ಕೃಷ್ಣ. ಅದೇ ಅವನ ವೈಶಿಷ್ಟ್ಯ. ಪುರಾಣದಲ್ಲಿ ಯಾವುದು ಅಂತ ಹೇಳಿಲ್ಲ ಅದನ್ನು. ಆದ್ರೆ ಆ ಸಮಯ ಹಾಗೆ ಮಾಡಿಬಿಟ್ಟ ಭಗವಂತ. ಎಲ್ರಿಗೂ 12 ವರ್ಷದ ಪುಣ್ಯ ಕೊಡಿಸೋ ಹಾಗೆ ಮಾಡಿದ. ಕೊಡಿಸಿ ತಾನು ಶಿವ ಬರಬೇಕಿತ್ತಲ್ಲ ಅಂತ ಯೋಚನೆ ಮಾಡುವಷ್ಟರಲ್ಲಿ ಶಿವ ಬಂದಂತ. ಕುಮಾರಶ್ಚಿತ್ ಪಿತರಂ ವಂದಮಾನಂ ಪ್ರತೀನಾನಾಮ ರುದ್ರೋಪಯಂತಂ. ಇದೆಲ್ಲ ವೇದದಲ್ಲಿ ಬರೋ ಮಹಿಮೆ. ಎದುರುಗಡೆ ಶಿವ ಬಂದಿದ್ದಾನೆ. 12 ವರ್ಷದ ತಪಸ್ಸಿಗೆ ನಾ ಬಂದಿದ್ದೇನೆ ಕೃಷ್ಣ, ಏನ್ ವರ ಕೊಡ್ಲಿ ಇನ್ನಂತ. ಏನ್ ವರ ಕೊಡ್ಲಿ ಅಂತೀಯಲ್ಲ, ನೀನೇ ಹೇಳಿದ್ದೇನ್ ತಪಸ್ ಮಾಡಿದ್ದೇನೆ ಇನ್ನಂತ. ಅವನೊಂದು ಸಲಿ ತಪಸ್ಸು ಮಾಡಿದ್ದ ಅಂತಾರೆ, ಬೇರೆ ಪುರಾಣದ ಪ್ರಮಾಣ ಇದು. ಶಿವ ತಪಸ್ಸು ಮಾಡಿ ವರ ಏನ್ ಬೇಕು ಅಂತ ಕೇಳಿದ್ನಂತೆ ವಿಷ್ಣು. ಅದಕ್ಕೆ ವಿಷ್ಣುವಿಗೆ ಶಿವ ಕೇಳ್ದ, ನೀ ತಪಸ್ಸು ಮಾಡಿ ನನ್ನ ಹತ್ರ ವರ ಪಡಿಬೇಕು ಅಂತ ಒಂದು ವರ ಕೊಡು ಅಂತ. ಉಲ್ಟಾ
ಎಂಥ ವಿಚಿತ್ರ. ಅದಕ್ಕೆ ಭಗವಂತ ವರ ಕೊಟ್ಟಿದ್ದ, ನಂಗೆ ಸಮಯ ಬಂದಾಗ ನಾನು ನೀನ್ ತಪಸ್ ಮಾಡ್ತೀನಿ ಅಂತ. ಆ ನಿಮಿತ್ತ ಮಾಡಿಕೊಂಡು ಈಗ ತಪಸ್ಸಿಗೆ ಕೂತಿದ್ದೆ, ವರ ಕೊಡಬೇಕು ಅಂತ ನಿನಗೆ ಅಪೇಕ್ಷೆ ಇದೆ ಅಲ್ಲ, ಮಕ್ಕಳಾಗಿಲ್ಲ, ಮಕ್ಕಳದ್ ಕೊಡು ಅಂತ ಕೇಳಿದ್ರು. ಅದಕ್ಕೆ ಶಿವ ತಾನೇ 3ನೇ ಕಣ್ಣಿನಿಂದ ಯಾರನ್ನು ಸುಟ್ಟಿದ್ನೋ ಅವನನ್ನ ಕೃಷ್ಣನ ಮಗನನ್ನಾಗಿ ಬರೋ ಹಾಗೆ ಮಾಡಿದ್ದ. ಯಾಕೆ ಅಂದ್ರೆ ರತಿ ಪಾಪ ದುಃಖ ಪಡ್ತಾ ಇದ್ಲು. ರತಿ ಹೋಗಿ ಶಿವನನ್ನು ಕೇಳ್ಕೊಂಡಿದ್ಲಂತೆ, ನೀವು ತಪಸ್ಸಿಗೆ ಕೂತಿದ್ರಿ, ನಮ್ಮ ಯಜಮಾನ ಮನ್ಮಥ ನಿಮ್ಮನ್ನೇನೋ ತಪಸ್ ಭಂಗ ಮಾಡ್ಲಿಕ್ಕೆ ಹೋಗಿ ನಿಮ್ಮ 3ನೇ ಕಣ್ಣಿನಿಂದ ಭಸ್ಮನಾದ, ನಾನೇನ್ ಮಾಡ್ಲಿ, ಆ ಅನಂಗನನ್ನ ಎಲ್ಲಿ ಪಡೀಲಿ ಅಂತ ಕೇಳಿದ್ದಕ್ಕೆ, ಇಲ್ಲ ಮುಂದೆ ಕೃಷ್ಣನ ಮಗನಾಗಿ ಬರ್ತಾನೆ, ಆಗ ವಿವಾಹ ಮಾಡ್ಕೊ ಅಂತಂದಿದ್ದಂತ. ಮತ್ತೆ ಅದೇ ಪ್ರದ್ಯುಮ್ನ ಅಂತಾಗಿ ಮನ್ಮಥ ಕೃಷ್ಣನ ಮಗನಾಗಿ ರುಕ್ಮಿಣಿಯಲ್ಲಿ ಹುಟ್ಟಿದ. ಪ್ರದ್ಯುಮ್ನನ ಮಗ ರತಿ ಪ್ರದ್ಯುಮ್ನರ ಮಗನಾಗಿ ಅನಿರುದ್ಧ ಅಂತ ಹುಟ್ಟಿದ, ಕೃಷ್ಣನ ಮೊಮ್ಮಗ ಅಂತ ಹೇಳ್ತಾರೆ. ಹಾಗೆ ಚಾರುದೇಶ್ನ ಅಂತ ಇನ್ನೊಬ್ಬ ಹುಟ್ಟಿದ. ಅನೇಕ ಮಕ್ಕಳು ಕೃಷ್ಣ ಪರಮಾತ್ಮನಿಗೆ ಸಾಂಬ ಅಂತ ಹುಟ್ಟಿದ. ಏನು ಒಬ್ಬೊಬ್ಬರಲ್ಲಿ 16,100 ಜನರಲ್ಲಂತೂ 10 ಗಂಡು 1 ಹೆಣ್ಣಂತು. ಅದು ನಾರಾಯಣಿ ಸೈನ್ಯ ಅಂತ ಮಾಡಿ ಆ ಸೈನ್ಯವನ್ನ ದುರ್ಯೋಧನ ಪಕ್ಷದಲ್ಲಿ ಕಳಿಸಿಕೊಟ್ಟಂತ. ಮತ್ತೆ ನೀವು ಓಸು ಭೂಮಿಗೆ ಭಾರ ಆಗ್ಯಾವ ಅಂತ, ನೀವೆಲ್ಲ ಅಲ್ಲಿ ಯುದ್ಧಕ್ಕೆ ಬರ್ರಿ, ಧರ್ಮ ಯುದ್ಧದೊಳಗೆ ಮತ್ತೆ ಮಕ್ಕಳನ್ನು ಪಡಿಲಿಕ್ಕೂ ಸರಿ, ಕೊಲ್ಲಲಿಕ್ಕೂ ಸರಿ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಇಂಥ ಕೃಷ್ಣ ಈ ಚರಿತ್ರೆಗಳನ್ನು ಶ್ರವಣ ಮಾಡಿದ್ರೆ ಮನೆ ಒಳಗೆ ಮಕ್ಕಳ ಭಾಗ್ಯ, ಮೊಮ್ಮಕ್ಕಳ ಭಾಗ್ಯ, ಕಲ್ಯಾಣ ಭಾಗ್ಯ ಎಲ್ಲ ಕೃಷ್ಣ ಒದಗಿಸ್ತಾನೆ ಅಂತ ಇವು ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಹೀಗೆ ಕುಚೇಲ ಅಂತ ಒಬ್ಬ ಕಡು ಬಡವ ತಂದ ಹಿಡಿ ಅವಲಕ್ಕಿಯನ್ನು ಕೃಷ್ಣ ಮುಕ್ಕಿದ್ದಂತಷ್ಟೆ. ಒಪ್ಪಿಡಿ ಅವಲಕ್ಕಿಯ ತಂದವನಿಗೆ, ಒಂದ್ ಹಿಡಿ ಅವಲಕ್ಕಿ ಬಾಯಿಗೆ ಹಾಕೊಂಡು ಅಗದು ರುಕ್ಮಿಣಿನ್ ಕರೆದು ಹೇಳಿದ್ದಂತೆ. ಯಾವ ಟಿವಿ ಚಾನೆಲ್ ನೋಡವಳು ಅವಲಕ್ಕಿ ಎಷ್ಟು ರುಚಿ ಮಾಡ್ಯಾಳು ಅನ್ನಂತ. ಏನೇನಿಲ್ಲ ಅದ್ರೊಳಗೆ, ಕುಟ್ಟಿದ್ರಿ ಆ ಕಾಲದಲ್ಲಿ ಮಾಡ್ತಿದ್ರು ನೋಡಿದ್ರಲ್ಲ, ಇವೆಲ್ಲ ನೆನಪ ಇಲ್ಲ ಈಗ. ಮಷಿನ್ ಅವಲಕ್ಕಿ ಅಲ್ಲದು, ಕುಟ್ಟಿದ್ದು, ಅದನ್ನ ಬಾಯಲ್ಲಿ ಹಾಕಿ ಅಗದು ಅದು ರುಚಿ ರುಚಿಯಾಗ್ಯದ ಅಂತ ಚಪ್ಪರಿಸಿ ರುಕ್ಮಿಣಿ ಬಾಯಲ್ಲಿ ಹಾಕಿ ಮತ್ತೊಂದು ಹಿಡಿ ಹಿಡುತ್ತಂತೆ. ಇಷ್ಟ ಅನುಗ್ರಹ ಸಾಕು ಅಂದಂತ, ಇನ್ನೆಷ್ಟು ಕೊಡ್ತೀನಿ ಅವನಿಗೆ ಇಷ್ಟು ಸಾಕು ಅಂದಾಗ ಅಷ್ಟಕ್ಕೆ ಪರಮಾತ್ಮ ಅವನನ್ನು ಅನುಗ್ರಹಿಸಿದ್ರೆ, ಕುಚೇಲ ಕಡು ಬಡವ ಒಂದ್ ಹಿಡಿ ಅವಲಕ್ಕಿ ತಿಂದದ್ದಕ್ಕೆ ಕೃಷ್ಣ ಸುಧಾಮ ಅಂತ ಮಾಡಿಬಿಟ್ನಂತ. ಏನು ಮನೆ, ಏನು ಅವನ ಮನೆ ವೈಭವ, ಅವನ ಮಕ್ಕಳು ಹಾಕೊಂಡ ವಸ್ತ್ರ, ಹೀಗೆ ಐಹಿಕವಾದಂತಹ ಸಂಪತ್ತನ್ನು ಕೂಡ ನನ್ನಲ್ಲಿ ಮಾಡುವ ಭಕ್ತಿಗೆ ನಾನು ನೀಡ್ತೇನೆ ಅಂತ ಕುಚೇಲನನ್ನು ಅನುಗ್ರಹಿಸಿ ತೋರಿಸಿದ. ಅರ್ಜುನ ಸಾರಥ್ಯ ಮಾಡಿ ಎಲ್ಲ ಕುರುಕ್ಷೇತ್ರದ ರಣಾಂಗಣದ ಪ್ರತಿಯೊಬ್ಬರ ಆಯುಷ್ಯವನ್ನ ಕಣ್ಣಿನಿಂದ ಹೀರಿ 18 ದಿನದಲ್ಲಿ ಯುದ್ಧ ಮುಗಿಸಿಬಿಟ್ಟು. ಯಾಕಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವಾನಿರ್ಮತಿರ್ಮಮ. ಸಮಗ್ರ ಯುದ್ಧ ಅಂದ್ರೆ ಅದು ಕೃಷ್ಣನೇ ಮಾಡಿಸಿದ್ದಂತೆ. ಧರ್ಮದ ಸ್ಥಾಪನೆ ಮಾಡಬೇಕು ಅಂತ ಕೌರವರನ್ನು ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡಿ ಧರ್ಮರಾಜನಿಗೆ ಪಟ್ಟಗಟ್ಟಿದ. ಇದು ಕೃಷ್ಣನ ಕಥೆ ಅಂತ ಹೇಳ್ತಾರೆ. ಇನ್ನು ಅನೇಕ ಬಹುಲಾಶ್ವ ಶ್ರುತದೇವರ ಚರಿತ್ರೆಯನ್ನು ಹೇಳಿ ದಶಮಸ್ಕಂಧದಲ್ಲಿ ಶುಕಮುನಿಗಳಂದ್ರು, ಎಷ್ಟು ಹೇಳಿದ್ರು ಕೃಷ್ಣನ ಕಥೆ ಮುಗಿಯಲ್ಲ ಅಂತಾರೋ, ಎಷ್ಟು ಹೇಳಿದ್ರು ಮುಗಿಯಲ್ಲ. ಅಮೃತಮಯವಾದ, ಕಣ್ಣಿಗೆ ಬಹಳ ಅಪೂರ್ವವಾದ, ಮನಸ್ಸಿಗೆ ತಂಪು ನೀಡುವಂತಹ ಕಥೆಗಳಿವು. ಇವುಗಳನ್ನ ಸದಾ ಶ್ರವಣ ಮಾಡಲಿ ಭಕ್ತರು ಅಂತ ಒಂದಿಷ್ಟು ಹೇಳಿದ್ದೇನೆ ಅಂತ. ಇಂಥ ಕೃಷ್ಣನ ಕಥೆ ದಶಮಸ್ಕಂಧದಲ್ಲಿ ಬರ್ತದೆ. 11ನೇ ಸ್ಕಂಧದಲ್ಲಿ ಭಾಗವತ ಧರ್ಮ ಪ್ರಕೃತಿಗಳಿಂದ ಕಲಿತಂತಹ ಶಿಕ್ಷಣ ಅಂತ ಹೇಳ್ತಾರೆ. ಒಬ್ಬ ಅವಧೂತ ಎಲ್ಲ ಪ್ರಕೃತಿಗಳಿಂದ ಶಿಕ್ಷಣ ಕಲಿತಂತೆ. ಮೀನು ನೋಡ್ದ, ಜಿಂಕೆ ನೋಡ್ದ, ನೋಡಿ ಏನೇನ್ ನೋಡ್ತಾನದೆಲ್ಲ ಪಾಠ ಹೇಳ್ಕೊಡ್ತಂತೆ. ಅವನಿಗೆಲ್ಲ ಗುಣ ಪಾಠ ಹೇಳ್ಕೊಡ್ತೀವಿ. ಅಲ್ಲ, ನಾವು ಎಲ್ಲವನ್ನೂ ನೋಡ್ತಾನೆ ಇರ್ತೀವಿ, ಇಲ್ಲ ಅಂತಲ್ಲ. ನಾವು ಮೀನ್ ನೋಡಿಲ್ಲೇನ್ರಿ ಎಂದು ನಮಗದು ಪಾಠ ಹೇಳ್ಕೊಡುವಂತ ಅಷ್ಟೇ. ಅದು ಹೇಳ್ಕೊಡ್ತೀನಿ ಅಂತಿರ್ತದೆ, ನಾವು ಕಲಿಯೋ ಮನಸ್ಸು ಮಾಡಬಲ್ವಿ. ಅದನ್ನ ಅವಧೂತ ಚೆನ್ನಾಗಿ ಕಲಿತ. ಭೂಮಿಯಿಂದ ಸಹನಶೀಲತೆಯನ್ನು ಕಲಿತ, ಆಕಾಶದಿಂದ ವಿಶಾಲ ದೃಷ್ಟಿಯನ್ನು ಕಲಿತ. ನೋಡಿ, ಯಾವ್ಯಾವ ಭೂತಗಳಿವೆ ಅದೆಲ್ಲ ಪಾಠ ಹೇಳ್ತಾರೆ. ಇದು ಪ್ರಕೃತಿಯ ಪಾಠ ಅಂತ ಕರೀತಾರೆ. ಅವಧೂತ ಗೀತೆ ಒಂದು ಜಾಯಂತಿಯ ಉಪಾಖ್ಯಾನ. ಅವಧೂತ ಗೀತೆ ಶ್ರೀಕೃಷ್ಣ ಉದ್ಧವನಿಗೆ ಮಾಡಿದಂತಹ ಉದ್ಧವ ಗೀತೆ. ಇಷ್ಟನ್ನ 11ನೇ ಸ್ಕಂಧ ಅಂತ ಬಹಳ ವಿಸ್ತಾರ. ಅದು ಭಾಗವತ ಧರ್ಮಗಳ ಬಗ್ಗೆ. 12ನೇ ಸ್ಕಂಧದಲ್ಲಿ ಬುದ್ಧಾವತಾರ, ಕಲ್ಕ್ಯವತಾರ. ಧರ್ಮದ ಸ್ಥಾಪನೆಗೆ ಸ್ವಯಂ ಶ್ರೀಹರಿ ತಾನೇ ಬುದ್ಧನಾಗಿ ಅವತಾರ ಮಾಡಿದ.
ಶೌದ್ಧೋಧನಿ ಪ್ರಭೃತಿ ಸೈದ್ಧಾಂತಿಕಾಭಿಮತ. ವಾದರಾಜರಂದ ಮಾತು. ಶೌದ್ಧೋಧನಿ ಪ್ರಭೃತಿ, ಎಲ್ಲರೂ ವೇದದ ದಾರಿ ನಾವ್ ಹಿಡಿತೀವಿ ಅಂತ ಶುರು ಮಾಡಿದ್ರಂತ. ದೇವರಂದ ಇವು ಎಲ್ಲಾರು ಯಾಕೆ ವೇದದ ದಾರಿ ಹಿಡಿತಿದ್ದಾರೆ ಅಂದ. ಹಿಡಿಯೋರು ಹಿಡಿವಲ್ರಾಗ್ಯಾರ, ಇವು ಬ್ಯಾಡವಾದವು ನಾವು ಹಿಡಿತೀವಿ ಅಂತ ಬರ್ತಿದ್ದಾರೆ. ಅದಕ್ಕೊಂದು ಮೋಹಕವಾದ ವ್ಯವಸ್ಥೆ ಅಂತ ಹೇಳಿ ತಾನು ಬುದ್ಧನಾಗಿ ಯಾರು ವೇದದ ದಾರಿ ಹಿಡಿಬಾರ್ದೋ ಅವರು ಅದನ್ನು ಹಿಡಿತೀನಿ ಅಂತ ಹೋಗುವ ಅಯೋಗ್ಯರಿಗೆ ಮಾತ್ರ ಮೋಹ ಮಾಡಿದಂಥ ಅವತಾರ ಅದು ಬುದ್ಧಾವತಾರ. ಕಲ್ಕಿಯಾಗಿ ಮುಂದೆ ಅವತರಿಸಲಿಕ್ಕಿದ್ದಾನೆ. ಶಂಬಲ ಅಂತ ಒಂದು ಗ್ರಾಮ, ವಿಷ್ಣು ಶರ್ಮನ ಮನೆಯೊಳಗೆ ಕಲ್ಕಿಯಾಗಿ ಅವತರಿಸಿ ಕುದುರೆ ಮೇಲೆ ಕುಳಿತು ಖಡ್ಗದಿಂದ ಅಧರ್ಮ ಮಾಡುವವರನ್ನ ನಾಶ ಮಾಡಿ ಪುನಃ ಧರ್ಮದ ಸ್ಥಾಪನೆ ಕಲಿಯುಗ ಮುಂದಿನ ಯುಗಗಳ ಸಂಧಿ ಕಾಲದಲ್ಲಿ ಮಾಡ್ತಾನಂತ. ಅದು ಕಲಿಯುಗದ ಅವತಾರ ಅಲ್ಲ ಅಂತ ತಿಳಿಸ್ತಾರೆ. ಹೀಗೆ ಮತ್ಸ್ಯಾದಿ 10 ಅವತಾರಗಳು, ಸ್ವಯಂಭುವಾದಿ 14 ಮನ್ವಂತರಗಳು ಇಟ್ಟುಕೊಂಡು ಭಾಗವತ 12 ಸ್ಕಂಧಗಳನ್ನು ಆಲೋಚನೆ ಮಾಡಲಿ ಅನ್ನೋ ಪರಿಪಾಠಿ ಇದೆ. ಅದನ್ನು ನೋಡ್ಕೊಳ್ಬೇಕು. ಸೂತ ಪುರಾಣಿಕರು ಇಷ್ಟೆಲ್ಲ ಹೇಳಿದ ಮೇಲೆ ಪರೀಕ್ಷಿತ ಏನಾದ ಅಂತ ಕುತೂಹಲ ಇತ್ತು ಶೌನಕರಿಗೆಲ್ಲ. ಆ ಮುಂದುವರೆದ ಕಥಾಭಾಗ ಹೇಳುವಾಗಂತಾರೆ, ಇಷ್ಟೆಲ್ಲ ಭಾಗವತ ಹೇಳಿ ಶುಕಾಚಾರ್ಯ ಅಂದ್ರಂತ ಹೇಳಿದೇನಿ, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಕೊ ಅಂದ್ರಂತ. ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ ಭವತಾ ಕರುಣಾತ್ಮನ. ಇನ್ನೇನ್ ಪ್ರಶ್ನೆಗಳು ಉಳಿದಿಲ್ಲ, ಧನ್ಯನಾದೆ ಕೃತಕೃತ್ಯನಾದೆ, ನಿನ್ನ ದೇಹ ನಾನು ಯೋಗದಿಂದ ಬಿಡ್ತೇನೆ ಅಂತ ವಿರಾಟ್ ರೂಪದ ಧ್ಯಾನ ಮಾಡ್ತಾ ಮಾಡ್ತಾ ಅವನು ದೇಹವನ್ನ ಯೋಗದಿಂದಲೇ ಬಿಟ್ಟನಂತೆ. ಯೋಗದಿಂದಲೇ ಬಿಟ್ಟ. ಯಾಕೆ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಅಂದಿದ್ದಾರೆ. ನಮಗದು ಸ್ಪಷ್ಟವಾಗಿ ಹೇಳ್ತದೆ ಭಾಗವತ. ಅವನೇನು ದೇಹ ಬಿಡುವಾಗ ಹಿಂದೆ ಮುಂದೆ ಯೋಚಿಸಲಿಲ್ಲ. ತಕ್ಷಕ ಸರ್ಪ ಬಂದಿದ್ದಾನೆ ಅನ್ನೋದು ಗೊತ್ತಾಗಿದೆ. ಶುಕಾಚಾರ್ಯರಿಗೆ ಕೃತಜ್ಞತೆ ನಮಸ್ಕಾರ ಸಲ್ಲಿಸಿದ, ಯೋಗದಿಂದ ದೇಹ ಬಿಟ್ಟ. ಅದನ್ನು ಸೂತ ಪುರಾಣಿಕರೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು. ತಕ್ಷಕ ಬಂದು ಕಚ್ಚಿದ್ನಂತೆ, ದೇಹ ಭಸ್ಮ ಆಯಿತು. ಅಲ್ಲಿದ್ದ ಬ್ರಹ್ಮರ್ಷಿಗಳು ನೋಡ್ತಿದ್ದಾರೆ, ಪರೀಕ್ಷಿತ ದೇವರ ಪಾದ ಸೇರಿದ್ದಂತೆ. ಇದನ್ನು ಹೇಳಿ ಸೂತರು ಶೌನಕರಿಗಂತಾರೆ ನಮಿಷಾರಣ್ಯದಲ್ಲಿ, ಪರೀಕ್ಷಿತ್ ಸಾಕ್ಷೀಯ ಶ್ರವಣ ಗತ ಮುಕ್ತಿಯುಕ್ತಿ ಕಥನೆ. ಅವಿಶ್ವಾಸ ಮಾಡಬೇಡಿ ಭಾಗವತದ ಮೇಲೆ. ಪರೀಕ್ಷಿತನೇ ಇದಕ್ಕೆ ಸಾಕ್ಷಿ. ತಕ್ಷಕ ದೇಹಕ್ಕೆ ಕಚ್ತಾನೆ, ಆ ಪರೀಕ್ಷಿತನ ಆತ್ಮ ಭಗವಂತನ ಪಾದ ಸೇರ್ತದೆ. ಅದು ನೋಡಿ ಆದ್ರೂ ಭಾಗವತದ ಮೇಲೆ ವಿಶ್ವಾಸ ಮಾಡಿ ಅಂತ. ಅಸಾರೇ ಸಂಸಾರೇ ವಿಷಯ ವಿಷಸಂಘಾ ಕುಲಧಿಯ ಕ್ಷಣಾರ್ಥಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾ. ಕ್ಷಣಾರ್ಥಂ ಕ್ಷೇಮಾರ್ಥಂ, ಒಂದು ಅರ್ಧ ಕ್ಷಣವಾದರೂ ಕ್ಷೇಮಕ್ಕಾಗಿ ಶುಕಗಾಥೆ ಆ ಭಾಗವತವನ್ನು ಶ್ರವಣ ಮಾಡ್ರಿ ಅಂತ ಅಪ್ಪಣೆ ಕೊಡಿಸಿ ಪರೀಕ್ಷಿತನನ್ನ ಸಾಕ್ಷಿಯಾಗಿ ಹೇಳ್ತಾರೆ ಸೂತ ಪುರಾಣಿಕರು. ಆಮೇಲೆ ಶೌನಕರಿಗೆ ಒಂದು ಆಸೆ, ನಮ್ಮ ಇಷ್ಟೆಲ್ಲ ಭಾಗವತದ ಕಥೆ ಹೇಳ್ತಾ ಬಂದ್ರಿ, ಭಗವದ್ ಭಕ್ತರಲ್ಲೇ ಮಾರ್ಕಾಂಡೇಯರು ಒಬ್ರು ಭಾರ್ಗವ ಕುಲೋತ್ಪನ್ನರು, ಅವ್ರ ಚರಿತ್ರೆ ಹೇಳ್ರಿ ಅಂದ್ರೆ. ಶೌನಕರು ಭಾರ್ಗವ ಕುಲದಲ್ಲಿ ಬಂದವರು. ಅದಕ್ಕೆ ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಅಂತ ಅವರ ಚರಿತ್ರೆಯ ಸ್ಮರಣೆ. ಅವರಿಗೆ ಆಯುಷ್ಯ ಕಡಿಮೆ ಇದೆ ಅಂತಾದಾಗಲೂ ನರನಾರಾಯಣರನ್ನು ಅವ್ರು ಕೇಳ್ಕೊಂಡದ್ದು ಪ್ರಳಯ ರೂಪ ನೋಡಬೇಕು ಅಂತ. ಆಯುಷ್ಯ ಕೇಳಬೇಕ ಬೇಡ ಇಲ್ಲ, ಆಯುಷ್ಯ ಕೇಳಲ್ಲ, ನನಗೆ ಪ್ರಳಯ ರೂಪ ನೋಡಬೇಕು ಅಂತ. ಪ್ರಳಯೋದಕ ಅವರು ಕುಳಿತದ್ದು ಪುಷ್ಪಭದ್ರಾ ನದಿ ತೀರದ ದಡದ ಮೇಲೆ, ಎಲ್ಲೆಡೆ ನೀರು ಬರಸೋ ಹಾಗೆ ಮಾಡಿ ಬ್ರಹ್ಮಾಂಡದ ಯಾವ ಪ್ರಳಯ ತೋರಿಸಿದ್ನೋ ದೇವರಿಗೆ ಗೊತ್ತು. ಅಂತೂ ನೀರೇ ನೀರು ಬಂದ ಹಾಗಾಗಿ ಅವರ ಒಳಗೆ ನೀರಿನೊಳಗೆ ಹೋಗ್ಬೇಕು, ನೀರಿನಿಂದ ಹೊರ ಬರಬೇಕು. ಆ ಪರಿಸ್ಥಿತಿ ಬಂತಂತೆ. ಪ್ರಳಯ ಕಾಲದ್ದು ಅನುಭವ. ಒಂದು ಆಲದ ಎಲೆಯ ಮೇಲೆ ಭಗವಂತ ಮಲಗಿದಾನೆ, ಝಗಝಗಿಸ್ತಿದೆ ಪ್ರಕಾಶ. ಏನಿದೆ ಅಂತ ಹೊಡಿತಾ ಹೋದ್ರಂತೆ. ನೋಡಿದ್ರೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ವೀರಃ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಕೈ ಕಮಲ, ಕಾಲು ಕಮಲ, ಮುಖ ಕಮಲ. ಆ ಬೆರಳನ್ನ ತನ್ನ ಬಾಯಲ್ಲಿ ಹಾಕಿ ಏನೋ ರುಚಿ ಇದೆ ಇದು ಅಂತ ಚೀಪ್ತಿತ್ತಂತ. ಯಾಕೆಂದ್ರೆ ಎಲ್ಲರೂ ಭಕ್ತರು ನನ್ನ ಹಣಿ ಘಟಿಸುವಾಗ ನನ್ನ ಪಾದನೆ ತಗೋತಾರಲ್ಲ ಅಂತ. ಯಾಕೆ ಹಣಿ ಘಟಿಸ್ತಾರ, ಅಷ್ಟೇನ್ ರುಚಿ ಅದ ಅಂತ ನೋಡೋ ಹಾಗೆ ಭಗವಂತ ತನ್ನ ಪಾದದ ಹೆಬ್ಬೆರಳನ್ನು ತಾನೇ ಬಾಯಲ್ಲಿ ಇಟ್ಕೊಂಡಿದ್ದ ಅಂತಾರೆ. ಅದನ್ನ ನೋಡಿ ಅಷ್ಟು ಮುದ್ದಾದ ರೂಪ ಆಲಿಂಗಿಸ್ಕೊಳ್ಳೋಣ ಅಂತ ಆಸೆ ಆಯ್ತಂತೆ ಮಾರ್ಕಾಂಡೇಯರಿಗೆ.
ಉಸುರು ಜೋರು ತಗೊಂಡ ಕೃಷ್ಣ ಮೂಗಿನ ಒಳಗಿಂದ ಒಳಗ್ ಅವ್ರ ಪುಷ್ಪಭದ್ರಾ ತೀರ ಅಲ್ಲಿ ದಡ ಅವ್ರದ್ದು ಕೃಷ್ಣಾಜಿನ ದಂಡ ಕಮಂಡಲು ಇತ್ತು. ಅಯ್ಯೋ ಇಲ್ಲೇ ಬಂದೇನಲ್ಲ ಅಂದ್ರೆ ಯಾರು ತೋರಿಸ್ತಾರೆ ಹೀಗೆ ಪ್ರಳಯ? ಏನಿದು ವಿಚಿತ್ರ, ಎಷ್ಟು ಅದ್ಭುತ ಭಗವಂತನ ಮಹಿಮೆ. ಪ್ರಳಯ ಅಂದಿದ್ದಿ ತೋರಿಸಿದೇನಿ ಅಂದ್ರೆ ಆಶ್ಚರ್ಯಪಟ್ಟು ಅದೇ ರೂಪ ಧ್ಯಾನ ಮಾಡ್ತಾ ಇದ್ರಂತೆ. ಶಿವ ಪಾರ್ವತಿ ಅವರಿಗೆ ದರ್ಶನ ಕೊಟ್ಟು ಪುರಾಣಾಚಾರ್ಯನಾಗುವಂತ ವರ ಕೊಟ್ಟು ಕಲ್ಪಾಂತ ಜೀವನ ಮಾಡು ಅಂತ ಅವರಿಗೆ ಚಿರಂಜೀವಿಯ ವರ ಕೊಟ್ಟಿದ್ದಾರೆ. ಹಾಗಾಗಿ ಶಿವ ಪಾರ್ವತಿ ಕೊಟ್ಟ ವರ, ಮಾರ್ಕಾಂಡೇಯರು ನೋಡಿದ ಪ್ರಳಯದ ರೂಪ, ಇವೆಲ್ಲ ಕಲ್ಪನೆ ನಮಗೆ ಬರಲಿ ಅಂತ ಭಾಗವತದ ಕೊನೆಯಲ್ಲಿ ಈ ಕ್ಲಿಪ್ ಅನ್ನು ಸೇರಿಸಿದ್ದಾರೆ ವೇದವ್ಯಾಸರು. ನೋಡಿ ಎಂಥ ಅದ್ಭುತ. ಇಷ್ಟನ್ನೆಲ್ಲ ಹೇಳಿ ಸೂತ ಪುರಾಣಿಕರು ಉಪಚಿತ ನವಶಕ್ತಿ ಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರರ್ಷಭಾಯ ನಮಃ ಸನಾತನಾಯ. ಯಾರು ನನ್ನೊಳಗಿದ್ದು ಪ್ರೇರೇಪಿಸಿ ನವಶಕ್ತಿಗಳಿಂದ ಈ ಪುರಾಣವನ್ನ ನಿಮಗೆಲ್ಲ ಹೇಳಿಸಿದ್ದಾನೋ ಆ ಸುರೋತ್ತಮನಾದ ಭಗವಂತನಿಗೆ ಅರ್ಪಿಸ್ತೇನೆ ಅಂತ ನಮಸ್ಕರಿಸಿ ಅರ್ಪಣೆ ಮಾಡಿದರು ಸೂತ ಪುರಾಣಿಕರು. ಇಂತಿಷ್ಟು ಭಾಗವತ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನ ಪ್ರಣಾಮೋ ದುಃಖ ಶಮನಃ ತಮ್ನಮಾಮಿ ಹರಿಂಪರಂ ಅಂತ ಹಿರಿಯರು. ಯಾರ ನಾಮವನ್ನ ಒಂದು ಬಾರಿ ಶ್ರದ್ಧೆಯಿಂದ ಸಂಕೀರ್ತನ ಮಾತ್ರದಿಂದಲೇ ಸಕಲ ದುಃಖವೂ ಪರಿಹಾರ ಆಗ್ತದೆ. ನಮಸ್ಕರಿಸಿ ಬಿಟ್ರೆ ಪಾಪಗಳು ದೂರ ಆಗ್ತವೆ. ಅಂಥ ಭಗವಂತನಿಗೆ ನಮನ ಅಂತ ಮುಕ್ತಾಯ ಮಾಡ್ತಾ ಇದ್ದಾರೆ ಭಾಗವತವನ್ನ. ಈ ಭಾಗವತ 7 ದಿನಗಳ ಕಾಲ ಮನೆಯಲ್ಲಿ ನಡಿಬೇಕು. ನಾವೀಗ 7 ದಿನ ಅಂದ್ರೂ ಹೇಳೋದು ಮಾತ್ರ 7 ಗಂಟೆನೆ ಹೇಳ್ತೀವಿ. ಆದ್ರೆ 7 ದಿನ ಭಾಗವತ ಅಂತ ಎಲ್ಲರ ಹತ್ರ. ಇವ್ರ ಮನೆಯಲ್ಲಿ 1 ದಿನ ಕಡಿಮೆ ಆಯ್ತು ಅಂದ್ರೆ ನಂಗೆ ಡಾಕ್ಟರ್ ನಾನಂದೆ ನಿನ್ನೆ 1 ದಿವಸ 2 ತಾಸು ಹೇಳ್ತೀನಿ, ಗಂಟೆ ಸರಿ ಅಂತೂ 7 ಅವರ್ಸ್ ಅಂತಂತೂ ಆಯ್ತಲ್ಲ, 7 ಅವರ್ಸ್ ಅಂತ. ಆ ರೀತಿ ಇಲ್ಲೂ ಒಂದರ್ಥದ ಸಪ್ತಾಹದ ಶ್ರವಣವೇ ನಡೆದಿದೆ ಅಂತ ನಾವು ಭಾವಿಸಬೇಕು. ಮನೆಯೊಳಗೆ ವಿಶೇಷವಾಗಿ ಇವತ್ತು ಗುರುಸಾರ್ವಭೌಮರನ್ನ ರಾಯರ ಸ್ತೋತ್ರ ಅಷ್ಟೋತ್ತರ ಶತಪಾರಾಯಣ ಮಾಡಿದ್ದಾರೆ. ಪಾದಯಾತ್ರಾ ಸಂಘ ಅಂತ ಅದನ್ನು ಕೇಳಿದ್ರೆ ಎಲ್ಲರಿಗೂ ಒಂದು ಆದರ್ಶ. ಸಂಘಟನೆ ಹೇಗಿರಬೇಕು, ಪಾದಯಾತ್ರೆ ಹೇಗ್ ಮಾಡಬೇಕು, ಗುರುಗಳನ್ನ ಹೇಗೆ ಒಲಿಸ್ಕೊಳ್ಬೇಕು ಅನ್ಲಿಕ್ಕೆ ನಮ್ಮ ಪಾದಯಾತ್ರಾ ಸಂಘ ಅದು ನಿಜವಾಗ್ಲೂ ನಿದರ್ಶನ. ಹಾಗಾಗಿ ಒಂದು 4 ಮಾತಾದ್ರೂ ಗುರು ಸಾರ್ವಭೌಮರ ಬಗ್ಗೆ ಸ್ಮರಣೆ ಆಗಲಿ ಅಂತ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಗುರು ಸಾರ್ವಭೌಮರ ಚರಿತ್ರೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅವರ ಮಹಿಮೆಯನ್ನ 1-2 ಆದ್ರೂ ನಮ್ಮ ಕರ್ತವ್ಯ. ಯಾವಾಗ ಸ್ಮರಣೆ ಮಾಡ್ತೇವೆ ಆವಾಗೆಲ್ಲ ರಾಯರ ಅನುಗ್ರಹ ಮಾಡ್ತಾರೆ. ನಾವು ಅದನ್ನು ಸ್ಮರಣೆ ಮಾಡಲೇಬೇಕು. ನೋಡಿ, ಅವರ ಬಗ್ಗೆ ಹೇಳುವಾಗ ವಾದೀಂದ್ರ ತೀರ್ಥರು ಒಂದು ಮಾತು ಹೇಳ್ತಾರೆ, ಅಷ್ಟನ್ನು ಹೇಳ್ತೇನೆ. ಯದ್ಭಾನೋ ಯತ್ ಕೃಶಾನೋ ಯದಮೃತ ಕಿರಣೇ ಯದ್ಗ್ರಹೇಶು ದಿತೇಶು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು. ವಾದೀಂದ್ರ ತೀರ್ಥರು ಗುರು ಸಾರ್ವಭೌಮರಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಶಿಷ್ಯರು. ಅವರು ಈ ಸ್ತೋತ್ರಗಳನ್ನ ಮಾಡ್ತಾ ಇದ್ರೆ ವೃಂದಾವನವೇ ಒಂದು ಸ್ವಲ್ಪ ತಲೆದೂಗಿತ್ತಂತೆ. ಇವತ್ತಿಗೂ ಆ ನಿದರ್ಶನ ಇದೆ. ರಾಯರ ಸ್ತೋತ್ರವನ್ನ ಅಷ್ಟೋತ್ರ ಮಾಡಿದಾಗ ಅದಕ್ಕೆ ಫಲ ಎಲ್ಲ ಹೇಳಿ, ಇನ್ನೇನಪ್ಪ ಇಷ್ಟು ಫಲ ಹೇಳಿದೇನಿ, ಇದೆಲ್ಲ ಸಿಕ್ತದೋ ಇಲ್ಲೋ, ನಾಯೇನೋ ಹೇಳ್ದೆ ಅಂತ ಅಪ್ಪಣ್ಣಾಚಾರ್ಯ ಕೈ ಮುಗಿದು ವೃಂದಾವನದ ಮುಂದೆ ನಿಂತಾಗ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಬಂತಂತೆ. ಅದು ಹೇಗೆ ಅಂಕಿತ ಕೊಟ್ಟಾಗಾಯ್ತು, ಅಭಯ ಕೊಟ್ಟಾಗಾಯ್ತು ಅವರಿಗೆ ಅಪ್ಪಣ್ಣಾಚಾರ್ಯ. ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾ ನಾಥ ಪ್ರಸಾದೋದಯಾತ್ ಅಂತ ಇಷ್ಟು ಹೇಳಿದವರಿಗೆ ಸಾಕ್ಷಿ ಹಯಾಸ್ಯೋತ್ರಹಿ ಅಂತಂದ್ರಂತ. ಅದು ಹೇಗೆ ಅಭಯಪ್ರದವೋ, ಅದು ಹೇಗೆ ರಾಯರಿಗೆ ಅತ್ಯಂತ ಪ್ರೀತಿಕರವೋ, ಹಾಗೆ ಗುರುಗುಣ ಸ್ತವನ ಅಂತ ವಾಜೀಂದ್ರ ಮಾಡಿದ್ದಿದೆ. ಅದು ಅತ್ಯಂತ ಪ್ರೀತಿಕರವಾದ ಸ್ತೋತ್ರ. ಅಲ್ಲಿ ವಾಜೀಂದ್ರ ತೀರ್ಥರು ಹೇಳ್ತಾರೆ, ಯದ್ಭಾನೋ ಯತ್ ಕೃಶಾನೋ ಯದಮೃತ ಕಿರಣೇ ಯದ್ಗ್ರಹೇಶು ದಿತೇಶು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು. ನೋಡಿ, ಆ ಮಾತಿನ ಅರ್ಥ ಮಾಡ್ಕೊಳ್ಬೇಕು. ಗುರು ಸಾರ್ವಭೌಮರೇ, ನಿಮ್ಮ ಹೃದಯಾಕಾಶದಲ್ಲಿ ಬೆಳಗುವ ಜ್ಞಾನ ಪ್ರಕಾಶ ಎಷ್ಟು ಅದ್ಭುತ ಇದೆ ಅಂತಂದ್ರು.
ಅದನ್ನು ತಿಳಿಸುವಾಗ ಅವರು ಕೊಟ್ಟಂತಹ ಉದಾಹರಣೆಗಳು ನೋಡಿ. ಸೂರ್ಯ ಬಹಳ ಬೆಳಗುತ್ತಾನೆ, ಸೂರ್ಯ ಭಾರಿ ಬೆಳಗುತ್ತಾನೆ, ಹೌದು, ಅತ್ಯಂತ ಪ್ರಕಾಶ. ಕೃಷಾನು ಅಗ್ನಿ ಭಾರೀ ಪ್ರಜ್ವಲಿಸ್ತಾನೆ, ಚಂದ್ರ ಪ್ರಜ್ವಲಿಸ್ತಾನೆ, ಇನ್ನಿತರ ಮಣಿಗಳು, ಗ್ರಹಗಳು, ಗ್ರಹ ನೋಡಿರ್ತೀರಿ ಆಕಾಶದೊಳಗೆ ಎಷ್ಟು ಗ್ರಹಗಳು, ಚಂದ್ರಕಾಂತ, ಸೂರ್ಯಕಾಂತ ಅಂತ ಮೊದಲಾದ ಮಣಿಗಳು, ಇವೆಲ್ಲ ಲೋಕದೊಳಗೆ ಭಾರಿ ಭಾರಿ ಮಿನುಗುವ ಬೆಳಕು ಕೊಡುವಂತಹ ಪ್ರಕಾಶ. ಅದನ್ನೆಲ್ಲ ಒಟ್ಟು ಸೇರಿಸ್ರಿ ಎಂದ್ರು ವಾಜೇಂದ್ರ ತೀರ್ಥ. ಬೌದ್ಧಿಕವಾಗಿ ಒಂದು ಕಡೆ ಒತ್ತಟ್ಟಿಗೆ ತಂದು ಕೂಡ್ರಿ ನೋಡೋಣ. ಸೂರ್ಯನನ್ನ, ಅಗ್ನಿಯನ್ನ, ಮಣಿಗಳನ್ನ, ಗ್ರಹಗಳನ್ನ, ಚಂದ್ರನನ್ನ, ನಕ್ಷತ್ರವನ್ನು ಒತ್ತಟ್ಟಿಗೆ ಸೇರಿಸ್ರಿ. ಅದು ಎಷ್ಟು ಬೆಳಕು ಬರಬಹುದಲ್ಲ, ಆ ಬೆಳಕನ್ನು ಕಲ್ಪಿಸ್ಕೊಳ್ರಿ. ನಮ್ಮ ಗುರು ಸಾರ್ವಭೌಮರ ಹೃದಯಾಕಾಶದಲ್ಲಿ ಹೊರಹೊಮ್ಮುವ ಜ್ಞಾನ ಪ್ರಕಾಶದ ಮುಂದೆ ಅದೆಲ್ಲ ಮಿಣುಕು ಹುಳ, ಅದೆಲ್ಲ ಮಿಣುಕು ಹುಳ ಅಂತೆ. ಕ್ವಾಸೌ ಖದ್ಯೋತಪೋತ ಪ್ರಮುಷಿತ ವಿಭವ ತೇಜಸಸ್ತೆ ವಿಪಾಕಃ ಚೇತಸಃ ತೇ ವಿಪಾಕಃ. ಎಲ್ಲಿ ಹೋಯ್ತು ಅದೆಲ್ಲ ಅಂತಂದ್ರೆ, ಅದು ಎಲ್ಲಿ ಹೋಯ್ತು ಅದೆಲ್ಲ ಮಿಣುಕು ಹುಳ ಅಂತಂದ್ರೆ. ಇದು ನಿಮ್ಮ ಜ್ಞಾನದ ಪ್ರಕಾಶ ಅಂತ ವರ್ಣನೆ ಮಾಡಿದ್ದಾರೆ. ಅಂಥ ಗುರು ಸಾರ್ವಭೌಮರು ಏನೂ ಜ್ಞಾನ ಇಲ್ಲದೆ ಇದ್ದವರಿಗೂ ಕೂಡ ಅವರ ಮಾತು ಹೇಗಿರ್ತದೆ, ಅವರ ನಡೆ, ಅವರ ಕೊಡುವ ಅನುಗ್ರಹ ಹೇಗಿರ್ತದೆ ಅಂದ್ರೆ, ಅವನಿಗೆ ಜ್ಞಾನ ಅದನೋ ಬಿಟ್ಟದೋ, ತಾವು ಒಬ್ರು ಅವನೊಟ್ಟಿಗೆ ಇಳಿದು ಅವನಂತೆ ವ್ಯವಹಾರ ಮಾಡ್ತಾರೆ. ಇದು ಕರುಣೆ ಅಂತಂದ್ರೆ, ಇದು ಕರುಣೆ. ಇಷ್ಟು ದೊಡ್ಡ ಮೇರು ಪರ್ವತದ ಎತ್ತರದ ತುದಿಯಲ್ಲಿ ಕೂತ ವ್ಯಕ್ತಿ ಇಲ್ಲಿ ವ್ಯಂಗನೋ, ಪಂಗುನೋ, ಕುರುಡನೋ, ಅಂಧನೋ ಬಂದ್ರೆ ಬಾ ನನ್ನ ಹತ್ರ ಅಂತ ಕರೀತಾರಲ್ಲ, ಇದು ಅವರ ಕರುಣೆ. ಇಂಥ ಕರುಣೆ ಜಗತ್ತಿನಲ್ಲಿ ಇನ್ಯಾವ ಯತಿಗಳಿಗೂ ಇಲ್ಲ. ಅದನ್ನು ಎಷ್ಟು ಸ್ಪಷ್ಟವಾಗಿ ಚಿಂತನೆ ಮಾಡಿಸಿದ್ದಾರೆ ನೋಡ್ರಿ. ಮತ್ತೊಂದು ಮಾತು ಹೇಳ್ತಾರ ಅವರು, ಧೀರಶ್ರೀ ರಾಘವೇಂದ್ರ, ಧೀರಶ್ರೀ ರಾಘವೇಂದ್ರ, ನೀವೆಂದಿದ್ರು ಧೀರರು ಅಂತಂದ್ರಂತ. ಧೀರ ಅಂತ ಯಾರನ್ನು ಕರಿಬೇಕು? ಕಾಳಿದಾಸ ಹೇಳ್ತಾನೆ, ಯಾರನ್ನ ಧೀರ ಅಂತ ಕರಿಬೇಕು ಅಂದ್ರೆ, ಎಲ್ಲ ಇದ್ದು ಇಂದ್ರಿಯಗಳೆಲ್ಲ ವಿಚಲಿತರಾಗ್ತಾವಿನ್ನು ಅಂತ ಅನಿಸಿದಾಗಲೂ ಕೂಡ ಯಾರ ಇಂದ್ರಿಯ ಅವುಗಳ ಕಡೆಯಲ್ಲಿ ಹೋಗಲ್ಲ ಅವರೇ ಧೀರರು ಅಂತಂದ. ಯಾರ ಮನಸ್ಸು ಎಲ್ಲ ಪದಾರ್ಥಗಳು ಇದ್ದಾಗಲೂ ಕೂಡ ಅವುಗಳ ಬೇಕುಗೆ ಒಳಗಾಗಲ್ಲ ಅವನು ಧೀರ ಅಂತ ಕರೀತಾರೆ. ಏಷಾಂ ಚೇತಾಂಸಿ ವಿಕಾರ ಹೇತೌ ಸತಿ ನ ವಿಕ್ರಿಯಂತೆ ತಯೇವ ಧೀರಾಹ. ಇದು ಕಾಳಿದಾಸನ ಮಾತು ನೋಡಿ, ಎಂಥ ಅದ್ಭುತ. ಯಾರ ಮನಸ್ಸು ವಿಕಾರಗೊಳಿಸುವ ಎಲ್ಲವೂ ಇದ್ರೂ ಕೂಡ ಅದು ವಿಕಾರ ಆಗ್ತಾ ಇಲ್ಲ ಅಂತ ಆದ್ರೆ ಖರೇ ಧೀರ ಅಂತ ಕರೀತಾರೆ. ಗುರು ಸಾರ್ವಭೌಮರನ್ನ ವಾದೀಂದ್ರ ಅದಕ್ಕೆ ಕರೆದ್ರಂತೆ, ನೀವು ಧೀರ ಅಂತಂದ್ರಂತೆ. ಅಂದ್ರೆ ನಿಮಗೆಲ್ಲಾ ಇತ್ತು, ಎಲ್ಲರೂ ಜೊತೆಯಲ್ಲಿ ಎಲ್ಲ ಏನೇನು ಯಾವ್ಯಾವ ಥರದಿರ್ಬೇಕೋ ಎತ್ತು ಇದ್ದಾಗಲೂ ಯಾವುದು ಬೇಡ ಅಂದ್ರಂತೆ. ಮನಸ್ಸಿಗೆ ವಿಕಾರವೇ ಮಾಡಿಕೊಳ್ಳಿಲ್ಲ, ಮನಸ್ಸಿಗೆ ವಿಕಾರ ಇಲ್ಲ. ತಪಸ್ಸಿನಿಂದ ಯಾವತ್ತೂ ಕೆಳಗಿಳಿಲಿಲ್ಲ, ಪ್ರವಚನದಿಂದ ಯಾವತ್ತೂ ಹಿಂದೇಟಾಕ್ಲಿಲ್ಲ, ಬಡತನಕ್ಕೆ ಹೆದರ್ಲಿಲ್ಲ. ತಮ್ಮ ಹತ್ರ ಬಂದ ದೀನರನ್ನ, ದಲಿತರನ್ನ, ಬಡಬಗ್ಗರನ್ನ, ಜ್ಞಾನಿಗಳನ್ನೂ ಸರಿ ಅಜ್ಞಾನಿಗಳನ್ನೂ ಸರಿ ಅವರಿಗೆ ಬೇಕಾದದ್ದನ್ನ ಕೊಡೋದ್ರಲ್ಲಿಯೂ ಕೂಡ ಯೋಚನೆ ಮಾಡಲ್ಲ. ಅಂಥ ವ್ಯಕ್ತಿತ್ವ ಗುರು ಸಾರ್ವಭೌಮರ ವ್ಯಕ್ತಿತ್ವ. ಅದಕ್ಕೆ ಹೇಳ್ತಾರೆ ನಾರಾಯಣಾಚಾರ್ಯ, ಯಾಕೆ ನಿಶ್ಚಿಂತರಾಗಿ ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದ್ರು? ಯಾಕೆ ಅವ್ರು ಇಷ್ಟು ನಿಶ್ಚಿಂತರಾಗಿ ಯಾಕೆ ಹೋದ್ರು? ಯಾಕಂದ್ರೆ ಈಗಲೂ ಸಮಸ್ಯೆಗಳು ಅಂತ ಇರ್ತಿದ್ವಲ್ಲ ಅವರಿಗೆ. ಅದಕ್ಕೆ ನಾರಾಯಣಾಚಾರ್ಯ ಅಂದ್ರು, ನಾವು ಮಾಡಬೇಕಾದ ಪ್ರವಚನದ ಪಾಠದ ತತ್ವ ಪ್ರಚಾರದ ಜವಾಬ್ದಾರಿ ಮಂತ್ರಾಲಯ ಗುರು ಸಾರ್ವಭೌಮರು ಊರೂರಿನಲ್ಲಿ ಮಾಡುವ ಕಾರ್ಯ ಮಾಡ್ತಿದ್ದಾರೆ ಅಂದ್ಮೇಲೆ ನಮ್ದೇನದ ಅಂತ ಹೇಳಿ ಅವರು ವ್ಯಾಸ ತಟೇ ಬಭೂವ. ಅದಕ್ಕೋಸ್ಕರನೇ ಅವರು ಉತ್ತರ ಬದರಿಕಾಶ್ರಮದೊಳಗೆ ನಿಶ್ಚಿಂತರಾಗಿ ವೇದವ್ಯಾಸರ ಮುಂದೆ ಕುಳಿತು ಇವತ್ತಿಗೂ ಪ್ರವಚನ ಪಾಠ ಅಲ್ಲೇ ನಾವು ಮಾಡ್ತೀವಿ, ಇದನ್ನೆಲ್ಲ ಇವ್ರು ನೋಡ್ಕೊಳ್ಳಿ ಅಂತ ಕೂತ್ರ. ಶಿವ ಯಾಕೆ ಕೈಲಾಸದಲ್ಲಿ ತಪಸ್ವಿಯಾಗಿದ್ದಾನೆ, ಬರಬಾರ್ತೆ ಇಲ್ಲಿ ತನ್ನನ್ನು ಆರಾಧಿಸುವ ಭಕ್ತರಿದ್ದಾರೆ ಅಂತ ಅವನಿಗೂ ಅರ್ಥ ಆಯ್ತಂತೆ. ಇಲ್ಲ, ಗುರು ಸಾರ್ವಭೌಮರು ನನ್ನ ಭಕ್ತರನ್ನೆಲ್ಲ ತಮ್ಮ ಭಕ್ತರನ್ನ ಮಾಡಿಕೊಂಡು ಅವರಿಗೆ ವರ ಕೊಡ್ಲಿಕ್ಕಿದ್ದಾಗ ನಂದೇನು ಕೆಲಸ ಅಂತ ಶಿವ ತಪಸ್ಸಿ ನಾ ಹೇಳಿ ನಾರಾಯಣಾಚಾರ್ಯ ಹೇಳುವ ಮಾತು ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ ಈ ಮಾತನ್ನು. ಯಾಕಂದ್ರೆ ಜ್ಞಾನದ ಕಾರ್ಯ ಅಂದ್ರೆ ಜ್ಞಾನದ ಕಾರ್ಯ ಸರಿ, ಜ್ಞಾನ ಬ್ಯಾಡ ಬರೀ ಭಕ್ತಿ. ಯಾಕಂದ್ರೆ ಇವತ್ತೆಲ್ಲ ಅದೇ ಇದೆ ಅಂತಾರೆ ವಾದೀಂದ್ರ ತೀರ್ಥ. ಜ್ಞಾನ ಎಲ್ಲ ಆಮೇಲೆ, ಇವತ್ತೇನು ಅಂದ್ರೆ
ನೀವು ಜ್ಞಾನ ಯೋಗದಲ್ಲಿ ಹೋಗ್ತೀನಿ ಅಂದ್ರೆ ಅದಕ್ಕೆ ಬುದ್ಧಿ ಚಾಣಾಕ್ಷತೆ ಜಾಸ್ತಿ ಬೇಕು. ಸರಿ, ಇನ್ನು ಕರ್ಮಯೋಗ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಸಾರಿದಾನೆ, ಅದಕ್ಕೆ ದೇಹ ಸ್ಥವಿರ ಬಹಳ ಆಗ್ಬೇಕು. ಅವೆರಡೂ ನಮಗಿಲ್ಲ ಕಲಿಯುಗದೊಳಗೆ. ಭಾರೀ ಬುದ್ಧಿವಂತಿಕೆ ಅಂದ್ರೆ ಇಲ್ಲ. ಸರಿ, ದೇಹ ಸದೃಢನ ಇಲ್ಲ. ಯಾಕೆ ಹೊಸ ಹೊಸ ರೋಗ ಬೇರೆ ಬೇರೆ ದೇಶದವ್ರು ಕಳಿಸ್ತಿರ್ತಾರೆ. ದೇಹ ಏನ್ ಸದೃಢ ಆಗ್ತದ? ಕರ್ಮಕ್ಕೆ ದೇಹ ಸದೃಢ ಇಲ್ಲ, ಜ್ಞಾನಕ್ಕೆ ಬುದ್ಧಿ ಚಾಣಾಕ್ಷಿ ಇಲ್ಲ. ಆದ್ರೂ ಒಂದು ಹುಮ್ಮಸ್ಸದ ಏನಾದ್ರೂ ಸಾಧನೆ ಮಾಡಬೇಕು ಅಂತ. ಅದಕ್ಕೆ ವಾದೀಂದ್ರ ಅಂದ್ರು ಇವೆರಡೂ ಇಲ್ಲದೆ ಇದ್ರೆ ಇನ್ನೊಂದದ ಅಂದ್ರ ಅವ್ರು. ಏನದು? ಯೋಗೋ ಯಃ ಕರ್ಮ ನಾಮ ಕವಿಭಿರನುಮತೋ ಯಶ್ಚ ವಿಜ್ಞಾನ ಸಂಜ್ಞಃ ಶಕ್ತೋ ನಾಸಿದ್ಧ ಕಾಯ ತನುವತಿ. ನೋಡ್ರಿ, ಅವರು ಹೇಳೋ ಮಾತೆ ಎಷ್ಟು ಅದ್ಭುತ. ಬುದ್ಧಿ ಅಲ್ಪದ, ದೇಹ ಅಶಕ್ತದ. ಹಾಗಾಗಿ ವಿಜ್ಞಾನ ಯೋಗ ಕರ್ಮಯೋಗ ಎರಡೂ ನಮ್ಮಿಂದ ಅನುಸರಣೆಗೆ ಈಗಲೇ ಸಾಧ್ಯ ಆಗ್ತಿಲ್ಲ. ಆದ್ರೂ ಒಂದು ದೇವರ ಅನುಗ್ರಹ ಮಾಡಿದ್ದಂತೇನು ಅಂದ್ರೆ, ನನ್ನನ್ನೇ ಆರಾಧಿಸುವ ಒಬ್ಬ ವ್ಯಕ್ತಿನ ನಿಮಗೋಸ್ಕರ ಕಳಿಸ್ತೇನೆ. ಅವರೇ ಯಾರು? ದೈಶಿಕಸ್ಯ ಪ್ರಸಾದ ಅಸ್ಮೈ ತಸ್ಮೈ ಸ್ತುವೀಯಾನ್. ಅದು ಬೇರೆ ಏನಲ್ಲ, ಅದು ಗುರು ಸಾರ್ವಭೌಮರ ಪ್ರಸಾದ ಅನ್ನೋ ಯೋಗವನ್ನು ನೀವು ಆಶ್ರಯಿಸ್ರಿ ಸಾಕು, ನಾನು ಅನುಗ್ರಹ ಮಾಡ್ತೀನಿ ಅಂತ ಭಗವಂತ. ವಿಜ್ಞಾನ ಯೋಗ ಬೇಡ, ಕರ್ಮಯೋಗ ಆಗದೆ ಇದ್ರೆ ಬೇಡ, ಗುರು ಸಾರ್ವಭೌಮರ ಪ್ರಸಾದ ಯೋಗ ಅಂತಾದ್ರೂ ಮಾಡಿಸ್ಕೊಳ್ತೀರಾ ಸಾಕು, ಉಳಿದೆಲ್ಲ ಅವ್ರು ಮಾಡಿಸ್ತಾರೆ ಅಂತಾರೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಏನ್ ಪಡಿತೇವೆ ಪಡಿಯಲ್ಲ, ಏನು ಗಳಿಸ್ಬೇಕು ಇನ್ನೂ ಗಳಿಸಿಲ್ಲ, ಈ ಆಲೋಚನೆಗಳನ್ನು ದೂರ ಇಟ್ಟು ಒಂದ್ಸಲಿ ಅವರ ಪಾದಕ್ಕೆ ಹೋಗಿ ಬಿದ್ರೆ ಸಾಕತ್ತೆ. ಒಂದ್ಸಲಿ ಅವರ ಪಾದಕ್ಕೆ ಬಿದ್ದಿರ್ಬೇಕಷ್ಟೆ. ಅವ್ರೆಲ್ಲ ಯಾಕಂದ್ರೆ ಅದ್ರ ನೆರಳು ತಾನಾಗೆ ಬೀಳ್ತಾ ಇರ್ತದೆ ಕಲ್ಪವೃಕ್ಷದ ಕೆಳಗೆ. ನಾವು ಅದನ್ನ ಆಶ್ರಯಿಸೋದಕ್ಕೆ ತಡ ಮಾಡ್ತಿರ್ತೇವೆ ಅಷ್ಟೆ. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನಃ. ದುಸ್ತಾಪತ್ರಯ ನಾಶನ ಏನ್ ಬೇಕು ಹೇಳ್ರಿ, ನಿಮಗೆ ನಾನು ಕೊಡ್ತೇನೆ, ನೀವು ಮಾತ್ರ ಸನ್ಮಾರ್ಗಕ್ಕೆ ಬರ್ರಿ ಅಂತ ಆ ತಾಯಿಯ ಕರಳು, ಕಲ್ಪವೃಕ್ಷದ ನೆರಳು, ಕಾಮಧೇನುವಿನಂತೆ ಹಾಲು ಎಲ್ಲವನ್ನೂ ಕೊಡ್ಲಿಕ್ಕಿರುವ ಗುರು ಸಾರ್ವಭೌಮರ ಸ್ಮರಣೆ ಅವಶ್ಯ ನಾವು ಮಾಡಲೇಬೇಕಾದದ್ದು. ಅಂಥ ಗುರು ಸಾರ್ವಭೌಮರ ಸ್ತೋತ್ರ ಅಪ್ಪಣ್ಣಾಚಾರ್ಯ ಮಾಡಿದ್ದನ್ನ ನಮ್ಮ ಪಾದಯಾತ್ರಾ ಸಂಘದವರು 108 ಬಾರಿ ಅನೇಕ ವರ್ಷಗಳಿಂದ ಮನೆ ಮನೆಗಳಲ್ಲಿ ಈ ಪಾರಾಯಣ ಅಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಅನಿಸ್ತಿರ್ತದೆ ಈಗೇನ್ ಫಲ ಸಿಕ್ಕಿಲ್ಲ ಅಂತ. ನ ದೇವತೋಷಣಂ ವೃಥ. ಅದು ಯಾರ್ಯಾರಿಗೆ ಹೆಂಗ್ ಬದಲಾವಣೆ ಮಾಡ್ತದ ಅವ್ರವ್ರಿಗೆ ಗೊತ್ತದು. ಎಲ್ರು ಹೇಳಲಿಕ್ಕೂ ಆಗಲ್ಲ ಬಾಯಿ ಮುಂದ. ಅಂಥ ಗುರು ಸಾರ್ವಭೌಮರ ಈ ಕರುಣೆಗೆ ಪಾತ್ರ ಆಗುವಂತೆ ಅಷ್ಟೋತ್ತರ ಶತ ಪಾರಾಯಣ ಇವರ ಮನೆಯಲ್ಲಿ ನಡೆದದ್ದು. ನಡೆಸಿದಂಥ ಎಲ್ಲ ಪಾದಯಾತ್ರಿಕರಿಗೂ ಅದನ್ನ ಇವರ ಮನೆಯಲ್ಲಿ ನಡೆಸಿದ್ದಕ್ಕೆ ಮನೆಯವರಿಗೂ ಶ್ರೇಯಸ್ಸಾಗುವಂತಾಗಲಿ ಅಂತ ಕೇಳ್ತಾ, ಶ್ರೀಮದ್ ಭಾಗವತದ 12 ಸ್ಕಂಧದ ಈ ಸಂಕ್ಷಿಪ್ತ ಅನುವಾದದ ಕಾರ್ಯ ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೆಲ್ಲ ನಮ್ಮ ಗುರುಗಳಾದ ಶ್ರೀ ಬಾಳಗಾರು ಶ್ರೀನಿವಾಸಾಚಾರ್ಯರು ಹಾಗೂ ಶ್ರೀ ಸುವೀತೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಅವರಿಬ್ಬರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಈ ಭಾಗವತದ ಜ್ಞಾನ ಯಜ್ಞ ಇದು ಸರಿಸುಮಾರು ಒಂದು 7-8 ತಿಂಗಳ ಹಿಂದೆನೆ ನನಗೆ ನಮ್ಮ ಡಾಕ್ಟರ್ ದಂಪತಿಗಳು ಹೇಳಿದ್ರು. ನನಗೆ ಮರ್ತೋಗಿತ್ತು ಸರಿಯಾಗಿ, ಅದು ನೆನಪಿರ್ಲಿಲ್ಲ. ಆಮೇಲೆ ಮತ್ ಪುನಃ ಫೋನ್ ಮಾಡಿ, ಇಲ್ಲ ನೀವು ಅವತ್ತು ಡೇಟ್ ಕೊಟ್ಟು ಹೋಗಿರಿ ನವರತ್ನ ಇದ್ರೊಳಗೆ ಅಂತ. ಇಲ್ಲ ಬರಲೇಬೇಕು ಅಂತ. ಯಾಕಂದ್ರೆ ಇಂಥವರ ಮನೆಯಲ್ಲಿ ಭಾಗವತ ಯಾಕೆ ಹೇಳ್ಬೇಕು? ಎಷ್ಟೋ ಜನ ಭಾಗವತ ಇಲ್ಲಿ ಹೇಳಿದ್ದಾರೆ. ಅವರ ವಯಸ್ಸು 90 ದಾಟಿದೆ ಅಂದ್ರೆ 100 ಆಗಿದೆ ಅಂತ ಹೇಳಿ ಲೆಕ್ಕ. ಅಷ್ಟು ಹಿರಿಯ ವಯಸ್ಸು. ನಾನು ಅದೇ ಹೇಳ್ತೀನಿ, ನಿಮ್ಮ ಮೊಣಕಾಲಿನ ವಯಸ್ಸು ನನಗದ ಅಷ್ಟ ಅಂತ. ಮೊಣಕಾಲಿನ ವಯಸ್ಸು. ನಾವು ಅವರಂದ್ರು ಮೊಮ್ಮಗ ಅಲ್ಲ, ನಾವಿನ್ನು ಗಿರಿ ಮೊಮ್ಮಕ್ಕಳ ಲೆಕ್ಕದಲ್ಲಿದ್ದೇವೆ. ಇಷ್ಟು ಶತಾಯುಷಿಗಳಂತೆ ಅವರು ಒಳ್ಳೆಯ ಸಮಾಜಮುಖಿಯಾಗಿಯೂ ಇಷ್ಟು ಲವಲವಿಕೆಯಿಂದ ಇಬ್ಬರು ದಂಪತಿಗಳು ಯಾವಾಗ ನಾನು ನವರತ್ನಾಚಾರ ಮಠದ ಈ ಗುಡಿಯಲ್ಲಿ ಪ್ರವಚನ ಮಾಡೀನಿ, ಅವಾಗ ಇವರು ಮೊದಲನೇ ಸೀಟು ಅಂದ್ರೆ ಇವರಿಬ್ಬರದು. ನನಗನಿಸ್ತಿತ್ತು ಉಳಿದ ಕಡೆ ಪ್ರವಚನಕ್ಕೆ ಇಷ್ಟು ಶಿಸ್ತುಬದ್ಧವಾಗಿ ಕೊಡೋರಿಲ್ಲ, ಹೋದ್ರೆ ಮಾಳಮಡ್ಡಿಗೆ ಪ್ರವಚನಕ್ಕೆ ಹೋಗ್ಬೇಕು ಅಂತ ಒಂದ್ 4 ಜನ ಕೂತಿರ್ತಾರೆ, ಅವ್ರಿಗೆ ಹೇಳಬೇಕು, ಉತ್ಸಾಹನೂ ಕಡಿಮೆ. ಧಾರವಾಡದ ಮಾಳಮಡ್ಡಿಗೆ ಬರ್ರಿ ಅಂತ ಹೇಳ್ತಾರೆ. ನಾನೇನು
ಅಷ್ಟು ಉತ್ಸಾಹದ ಇಲ್ಲಿ ಶ್ರೋತೃ ವರ್ಗ, ಅದಕ್ಕೂ ಹೆಚ್ಚಾಗಿ ಹಿರಿಯರು, ಕೇಳದವ್ರಿಗೆ ಕೇಳು, ಏನೂ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳೋದು ಬಹಳ ಸುಲಭ. ಅದಕ್ಕೆ ನಾ ಅಂತೀನಿ, ಉಳಿದ ಕಡೆ ನೀವು ಪ್ರವಚನ ಮಾಡಬೇಕಾದ್ರೆ ಟ್ರೈನಿಂಗ್ ಎಲ್ಲ ಆಗಿರ್ಬೇಕು ಅಂದ್ರೆ ಬಹಳ ಬಡ್ಡಿ ಒಳಗಾಗಿದೆ. ಯಾಕಂದ್ರೆ ಇಲ್ಲಿ ತಪ್ಪು ಹೇಳಿದ ಆಚಾರ್ಯನ ತಿದ್ದೋ ಶ್ರೋತೃಗಳಿರ್ತಾರೆ, ಬ್ಯಾರೆ ಕಡೆ ಹೇಳಿದ್ದ ನಡೀತದ. ಅಷ್ಟು ಶ್ರೋತೃವರ್ಗ, ಬಹುಶ್ರುತ ಶ್ರೋತೃವರ್ಗ, ಅದು ಗುಣ. ಹೆಮ್ಮೆ ಪಡಬೇಕು. ಹುಬ್ಬಳ್ಳಿ ಧಾರವಾಡದೊಳಗೆ ಹೀಗೊಂದು ಸ್ಥಳ ಇದೆ ಅಂದ್ರೆ ನಾನು ಭಾರಿ ಹೆಮ್ಮೆ ಪಡುವಂತಹ ಸಂಗತಿ. ಹಾಗಾಗಿ ಕೌಲ್ಗುಡ್ ಡಾಕ್ಟರ್ ದಂಪತಿಗಳಿಗೆ ವಿಶೇಷವಾಗಿ ನಾನು ಹಿರಿಯರು, ಆದ್ರಿಂದ ಅವರಿಗೆ ನಮಸ್ಕಾರಗಳನ್ನ. ನೀನ್ ಬಾ ನಮ್ಮ ಮನೆಯೊಳಗೆ ಒಂದು ಪ್ರವಚನ ಮಾಡು, ಎಷ್ಟೊತ್ತು ಹೇಳಲಿ ಅಂದ್ರೆ, ನಿನಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಹೇಳು ಅಂತಾರೆ. ನನಗೆ ಹೆದರಿಕೆ ಆಗ್ತದ. ನಿನಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಹೇಳು. ಅಷ್ಟು ಸಲಿಗೆ, ಅಷ್ಟು ನನ್ನ ಮೇಲೆ ಅಭಿಮಾನ. ಅದೆಲ್ಲ ನಮ್ಮ ತಂದೆ ಇದ್ದ ಆ ಅಭಿಮಾನ. ಆದ್ರಿಂದ ನಮ್ಮ ತಂದೆಯನ್ನು ಸ್ಮರಣೆ ಮಾಡಿ ತೊರವಿಗಲ್ಲಿ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲೂ ನಮಸ್ಕಾರಗಳನ್ನು ಸಲ್ಲಿಸಿ, ಆ ಇಬ್ಬರು ದಂಪತಿಗಳಿಗೂ ಇನ್ನಿಷ್ಟು ಭಗವಂತ ಅತಿ ಹೆಚ್ಚು ಆಯುರಾರೋಗ್ಯ ಭಾಗ್ಯ ಒದಗಿಸಲಿ, ಆಯುಷ್ಯವನ್ನು ಮತ್ತಷ್ಟು ವೃದ್ಧಿ ಮಾಡಲಿ ಅಂತ ದೇವರಲ್ಲಿಯೂ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ, ಅವರ ಮನೆಯ ಕುಟುಂಬದ ಎಲ್ಲ ಸದಸ್ಯರು, ಅವರು ನನ್ನನ್ನ ಒಬ್ಬ ತಮ್ಮ ಮನೆ ಸದಸ್ಯನಂತೆ ನೋಡ್ಕೊಂಡ್ರು. ಇಲ್ಲಿ ಅವರ ಮಗ ಇರಬಹುದು, ಇವತ್ತು ಬೆಂಗಳೂರಿಂದ ಬಂದಿದ್ದಾರೆ ಇಬ್ರು ಕೂಡ, ಮತ್ತು ಅವರ ಮೊಮ್ಮಗಳಿಗೆ, ನಮ್ಮ ಡಾಕ್ಟರ್ ಮೊಮ್ಮಗಳು ಗರ್ಭಿಣಿ ಇದ್ದಾರೆ, ಅವರಿಗೂ ಭಗವಂತ ಶ್ರೀಕೃಷ್ಣನ ಕಥೆ ಇವತ್ತು ಮನೆಯೊಳಗೆ ನಡೆದಿದೆ. ಆದ್ರಿಂದ ಕೃಷ್ಣನ ಅನುಗ್ರಹದಿಂದ ಉತ್ತಮ ಸಂತಾನ ಉತ್ಪತ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಇನ್ನು ಈ ಮನೆಯ ಸದಸ್ಯರಿಗೆಲ್ಲ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಡ್ಲಿ ಭಗವಂತ ಅಂತ ಕೇಳ್ತಾ, ಶ್ರೋತೃಗಳಾಗಿ ಬಂದ ಎಲ್ಲರಿಗೂ ಕೂಡ ಅಭಿವಂದನೆಗಳನ್ನ, ವಿಶೇಷ ಪರಮಾತ್ಮನ ಅನುಗ್ರಹ ಆಗಲಿ, ನನಗೂ ಜ್ಞಾನ, ಭಕ್ತಿ, ವೈರಾಗ್ಯ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ, ನಮ್ಮ ಡಾಕ್ಟರ್ ಅಳಿಯಂದ್ರು ನಮ್ಮ ದೇಶಪಾಂಡೆ ಅವರು, ಅವರ ಉತ್ಸಾಹದಿಂದಲೂ ಇಂಥ ಕಾರ್ಯಕ್ರಮ ನಡೀತಾ ಇರ್ತದೆ ಧಾರವಾಡದಲ್ಲಿ. ಅವ್ರು ಹೇಳಿದ್ದಾರೆ, ನೀವು ರಾಮಾಯಣ ಮಾಡಬೇಕು ಅಂತ. ಅವಶ್ಯ ರಾಮಾಯಣವೂ ಕೂಡ ಮತ್ತೆ ಇಷ್ಟು ಜನಗಳ ಅಪೇಕ್ಷೆ, ವಿದ್ಯಾರ್ಥಿ ನಿಲಯದಲ್ಲಿ ರಾಮಾಯಣ ಆಗ್ಬೇಕು ಅಂತ. ಮತ್ತಿಂದ ನಾನು ಅದೇ ಅಂತೀನಿ, ಯಾರಾದ್ರೂ ಆಚಾರ್ಯ ಪ್ರವಚನ ಮಾಡಬೇಕು, ಬೇರೆ ಏನು ಕೆಲಸದ ನಮಗ, ನಾವು ಬೇರೆ ಬರಲ್ಲ, ಪ್ರವಚನ ಪಾಠವನ್ನು ಮಾಡಿಕೊಂಡು ಇರೋ ಭಾಗ್ಯ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಈ ಒಂದು ಜ್ಞಾನ ಕಾರ್ಯದ ಫಲ ನಮ್ಮ ಕಿಟ್ಟಣ್ಣ ದೇಶಪಾಂಡೆ ಅವರ ದಂಪತಿಗಳಿಗೂ ಸಿಗಲಿ. ದಿನನಿತ್ಯ ನನ್ನ ಗಾಡಿ ಮೇಲೆ ತಂದು ಮತ್ತೆ ಕರ್ಕೊಂಡು ಹೋಗ್ತಿದ್ದು ನನ್ನ ಅಣ್ಣನ ಮಕ್ಕಳುಗಳು ಶ್ರೀನಿಧಿ, ಶ್ರೀಕರ, ಅವರಿಗೂ ವಿಶೇಷ ಜ್ಞಾನ, ಭಕ್ತಿ, ಮತ್ತು ನಮ್ಮ ವಿಠ್ಠಲ ನವಲುಗೊಂದ, ಅವನಿಗೂ ಕೂಡ ಭಗವಂತ ಆಯುರಾರೋಗ್ಯ, ಐಶ್ವರ್ಯ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಇವತ್ತಿನ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ, ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಶ್ರೀ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು. ಹರಯೇ ನಮಃ. ಎಲ್ಲ ಶ್ರೋತೃಗಳಿಂದ ನಾವೊಂದು ಎರಡೇ ಮಾತು ಹೇಳ್ತೀನಿ. ಅವರು ಆಶೀರ್ವಾದ ಮಾಡಿದ್ದಾರೆ, ನನಗೆ ಕತ್ತಾಯಿತು ಅಂತ ಹೇಳ್ಬಿಟ್ಟಿದ್ದಾರೆ, ದೊಡ್ಡ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ಇನ್ನೊಂದೇನು ಕೇಳಿದ್ರೆ, ಇನ್ನೇನು ಆಯುಷ್ಯ ಬರ್ತದೆ ನನಗೆ, ಆದ್ರೆ ಇನ್ನೊಂದ್ಸಲ 2 ಸಲ ಬಂದು ಅವರು ಪ್ರವಚನ ಮಾಡ್ತಾರೆ. ನನ್ನ ಜೋಡಿ ನಮ್ಮ ಮಾಳಮದ್ದು ಶ್ರೋತೃಗಳಿಗೆ ಆಶೀರ್ವಾದ ಮಾಡಲಿ, ಉಪಕಾರ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅವ್ರು ಬಂದು ಹೋದ ವರ್ಷ ಮಾಡೋದು ಪ್ರವಚನ ಈ ವರ್ಷ ಮಾಡಿ ನಮ್ಮ ಬಹುದು ಉಪಕಾರ ಮಾಡಿದ್ದಾರೆ. ಅವ್ರ ಮಾತು ಬೇರೆನೆ. ಈ ಬೇರೆ ಪ್ರವಚನಿಗೆ ಕಥೆಗಳು ಜಾಸ್ತಿ, ಇದಕ್ಕೆ ಕಥೆ ಇಲ್ಲ, ಕಥೆಗಿಂತ ಜಾಸ್ತಿ ಕಥೆ ಒಳಗಿನ ಸೂಕ್ಷ್ಮ ಭಾಗ ಹೇಳ್ತಾರೆ ಅವರು. ಅದರಿಂದ ನಮಗೆ ಅವ್ರು ಬಹಳ ಪ್ರವಚನ ಪ್ರಿಯ ಆಗಿದೆ. ನಾವು ಮತ್ತೆ ಕೇಳ್ಬೇಕು ಅನಿಸ್ತದ. ನಾವೆಲ್ಲರೂ ನೀವದೇ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಧನ್ಯವಾದ.